ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರಪ್ರಥಮವಾಗಿ ಪರಮ ಪೂಜ್ಯ ಪ್ರಾತಸ್ಮರಣೀಯ ಘಟಸ್ಥಲ ಬ್ರಹ್ಮಿ ಸದ್ಗುರು ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿದಂತ ಸದ್ಗುರು ಶ್ರೀ ಬಸವಭೂಷಣ ಶ್ರೀಗಳು ಸುಕ್ಷೇತ್ರ ಸಿರುಗುಪ್ಪ ಇವರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶರಣರೇ ಹಾಗೂ ಶರಣೆಯರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಬಸವಣ್ಣನವರು ಶೂನ್ಯಪೀಠ ಸ್ಥಾಪನೆ ಮಾಡಿ 12 ವರ್ಷ ಕಾಯ್ದ್ರಂತ. ಯಾರ ಸಲ ಕಾಯ್ದ್ರವರು? ಶೂನ್ಯಪೀಠಾಧೀಶ್ವರ ಯಾರೇ ಬರ್ತಾರೇನೋ ಅಂತ ಯೋಗ್ಯ ವ್ಯಕ್ತಿಗಳಂತ. ಯಾರು ಬಂದ್ರು ಶೂನ್ಯಪೀಠಾಧೀಶ್ವರರಾಗಿ? ಅಲ್ಲಂ ಪ್ರಭುದೇವರು. ನಾವು ಕೂಡ 10-12 ವರ್ಷದಿಂದ ನಡೆಸ್ಕೊಂಡು ಬಂದೀವಿ. ಈಗ ಬಂದಾರ ಬಸವಭೂಷಣ ಶ್ರೀಗಳು ನಮ್ಮ ಶುದ್ಧ ಬ್ರಹ್ಮ ಪೀಠಾಧೀಶ್ವರರಾಗುವುದಕ್ಕೆ. ಅವರಿಗೆ ಎಲ್ಲ ಅಧಿಕಾರಿಗಳನ್ನ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಮೂಲಕ ಈ ಗ್ರೂಪ್ ಹೆಂಗ್ ನಡಿಬೇಕು, ಏನ್ ಮಾಡ್ಬೇಕು, ಎಲ್ಲ ಮಾರ್ಗದರ್ಶನ ತಮ್ಮಿಂದ ನಡಿಬೇಕು. ಮುಂದೆ ಇಲ್ಲಿ ತನಕ ನಮಗೆ ತಿಳಿದಂಗೆ ನಡೆಸ್ಕೊಂಡು ಬಂದೀವಿ. ನಾವೆಲ್ಲ ನಿಮ್ಮ ಪಾದದ ಧೂಳಿಗಳ ಪಜಿ. ನಿಮಗೆ ನಾವು ಎಲ್ಲರೂ ಶರಣಾಗತಿ. ನೀವೇನು ಹೇಳ್ತೀರಿ ನಾವು ಕೇಳ್ತೀವಿ. ಈ ಪೀಠದ ಒಂದು ಅಧಿಕಾರ ತಮಗೆ ಒಪ್ಪಿಸ್ತಾ ಇದ್ದೀವಿ. ನೀವೇ ಇದ್ದರು ಶುದ್ಧ ಬ್ರಹ್ಮ ಪೀಠದ ಅಧಿಕಾರಿಗಳು. ಬಹಳ ಸಂತೋಷ, ಸುಸ್ವಾಗತ. ಮತ್ತಿನ್ಯಾರು ಹೊಸದಾಗಿ ಬಂದಿರಿ ನಿಮ್ಮದು ಫೋನ್ ನಂಬರ್ಗಳು ಕೊಡ್ರಿ, ಆಮೇಲೆ ಮಾತಾಡ್ತಾರ ನಮ್ಮ ಸಂಪರ್ಕಾಧಿಕಾರಿಗಳು. ಹೊಸದಾಗಿ ಯಾರ್ಯಾರು ಬಂದಿದ್ರಂದ್ರೆ ಫೋನ್ ನಂಬರ್ ಬಸಪ್ಪಜ್ಜ ಅಂತ ಬಂದಾರಲ್ಲ, ಅವ್ರ ನಂಬರ್ ಗೊತ್ತದೇನ್ರಿ? ಹಾ, ಆಮೇಲೆ ನಂಬರ್ ಕೊಡ್ರಿ. ಮತ್ತೆ ಇನ್ನೊಬ್ರು ಯಾರೋ ಹಳ್ಳಿ ಅಜ್ಜಾರ ಅಂತ ಬಂದಾರ. ಹಾ, ಬಹಳ ಸಂತೋಷ. ಅವರಿಗೆ ಸಂತೋಷ, ಅವರಿಗೆ ಸುಸ್ವಾಗತ. ಏನ್ರಿ? ಶರಣಾರ್ಥಿ ಅಪ್ಪಾಜಿ, ಶರಣಾರ್ಥಿ, ಸುಸ್ವಾಗತ. ಹಾ, ಫೋನ್ ನಂಬರ್? ಬಹಳ ಸಂತೋಷ, ಸುಸ್ವಾಗತ. ಆಗದು ಸುಸ್ವಾಗತ. ನಿಮ್ಮ ಪಾದಗಳಿಗೆ ಶರಣಾರ್ಥಿ. ಬರ್ರಿ ಎಲ್ಲರಿಗೆ ಸ್ವಾಗತ. ಏನ್ರಿ? ಹಾ, ಮೈಲಾರ ಬಸವಲಿಂಗ ಶರಣರು ಕೇಳಿವಲ್ರಿ, ಗುರುಗಳ ಮಠ. ಆಯ್ತಾಯ್ತು, ಬಹಳ ಸಂತೋಷ. ನಮ್ ಕೊಟ್ರೆ ಅವ್ರ ಬಳಿ ನಂಬರ್ ಅದ ಅಲ್ರಿ ನಿಮ್ಮಿಬ್ಬರದು? ಹಾ, ಆಯ್ತಾಯ್ತು. ನಾವು ನಿಮ್ ಪಾದದ ಧೂಳಿ ಅಪ್ಪಾಜಿ. ನೀವು ಕಲ್ಸಿದ ಮಾತು ನಾವು ಕಲ್ತಿರ್ತೀವಿ. ಹಿಂದಲಿಂದ ನೀವು ಅದು ಪರಂಪರೆ ಕೈಕೊಂಡು ಬಂದಿರಲ್ಲ, ಅದು ಬಂದದಕ್ಕೆ ನಾವು ಇವತ್ತು 2 ಮಾತಾಡ್ಲಕತ್ತೀವಿ. ಇಲ್ಲಿ ಕೇಳೋದಕ್ಕ ಹೇಳೋದಕ್ಕ ಎರಡೂ ಅವಕಾಶ ಅದ ರೀ. ಕೇಳೋರು ಕೇಳ್ಬೋದು, ಹೇಳೋರು ಹೇಳ್ಬೋದು, ಎರಡಕ್ಕೂ ಅವಕಾಶ ಅದ. ನಿಮಗ ಏನು ಹೇಳ್ಬೇಕನ್ನಿಸ್ತದ ಹೇಳ್ಬೋದು, ಕೇಳ್ಬೇಕನ್ಸಿದ್ರೆ ಕೇಳ್ಬೋದು, ಎರಡೂ ಅವಕಾಶ ಅದ. ಇಲ್ಲಿ ನಮ್ಮಲ್ಲಿ ಯಾರು ಶಿಷ್ಯರು ಅಂತ ಇಲ್ಲೇ ಇಲ್ಲ, ಎಲ್ಲರೂ ಗುರುಗಳೇ ಆಗ್ಬೇಕಂತ ನಮ್ಮ ಶಿವಯೋಗ ಮಂದಿರ ಇದ್ದಂಗೆ ಅದು. ಇಲ್ಲಿ ಶಿಷ್ಯತ್ವ ಇಲ್ಲ. ಇಲ್ಲಿ ಏನು ಪಾಠ ಅಟೆಂಡ್ ಆಗ್ತಾರ ಅವ್ರೆಲ್ಲರೂ ಹೇಳೋರೇ ಅದಾರ. ಇವ್ರು ಅಂತವ್ರಿಗೆ ಕರ್ಕೊಂಡಿವಿ. ಶಿವಯೋಗ ಮಂದಿರ ಇದ್ದಂಗೆ ಎಲ್ಲ ಇವ್ರು ಯಾವ ಮಹರ್ಷಿಗಳಿಗಿಂತ ಕಡಿಮೆ ಇಲ್ಲ. ಬಹಳ ಚಂದ ಸಾಧಕರದಾರ. ಎಲ್ಲ ಶ್ರೇಷ್ಠ ಜೀವಿಗಳು. ಇವ್ರದ್ರಾಗ ಏನಾರ ಕನಿಷ್ಠ ಇದ್ರೆ ನಾವು ಒಬ್ಬನೇ. ಉಳಿದವರೆಲ್ಲ ಟಾಪರ್ಸ್ ಅದಾರ, ಸೂಪರ್.
ಪ್ರತಿ ದಿವಸದ ಪದ್ಧತಿಯಂತೆ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಸ್ಥಳಕಟ್ಟುಗಳ ವಚನಗಳ ಪೈಕಿ ಭಕ್ತಸ್ಥಲದ ಶಟಸ್ಥಲಗಳನ್ನು ಈಗಾಗಲೇ ಯಶಸ್ವಿಯಾಗಿ ಪೂರೈಸಿ ಈಗ ಮಹೇಶ ಸ್ಥಳದ ಶಟಸ್ಥಲಗಳು ಅಂದ್ರೆ ಮಹೇಶ ಸ್ಥಳ ಇವೇನದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನವು 6 ಅಂಗಗಳು. ಇವಕ್ಕೇನಂತಾರಂತಂದ್ರೆ ಅಂಗಗಳು ಅಂತಾರೆ. ಸ್ಥಳಗಳಿಗೆ ಅಂಗಗಳು ಅಂತಾರ. ಇವು ಲಿಂಗ ಆಗ್ಬೇಕು ಅಂತಂದ್ರೆ ಭಕ್ತಸ್ಥಲ ಆಚಾರ ಲಿಂಗ ಆಗ್ಬೇಕು, ಮಹೇಶ ಸ್ಥಳ ಗುರುಲಿಂಗ ಆಗ್ಬೇಕು, ಪ್ರಸಾದಿ ಸ್ಥಳ ಶಿವಲಿಂಗ ಆಗ್ಬೇಕು, ಪ್ರಾಣಲಿಂಗಿ ಸ್ಥಳ ಜಂಗಮಲಿಂಗಿ ಆಗ್ಬೇಕು, ಶರಣಸ್ಥಳ ಪ್ರಸಾದಲಿಂಗಿ ಆಗ್ಬೇಕು, ಮತ್ತೆ ಐಕ್ಯ ಸ್ಥಳ ಮಹಾಲಿಂಗಿ ಆಗ್ಬೇಕು ಅಂತೇಳಿ ಈ ರೀತಿ ಅಂಗ ಲಿಂಗವಾಗುವುದು ಮತ್ತು ಜೀವ ಶಿವನಾಗುವುದು. ಇದೇ ಒಂದು ಪದ್ಧತಿ. ಈ ಅಂಗಗಳು ಲಿಂಗ ಆಗ್ಬೇಕಾದ್ರೆ ಹೆಂಗಾಗಬೇಕು ಅನ್ನೋಂಥ ವಿಚಾರಗಳನ್ನ ಈ ವಚನಗಳ ಮೂಲಕ ಪದ್ಧತಿಗಳು ತಿಳಿಸ್ತಾ ಇದ್ದಾರೆ. ಚನ್ನಬಸವಣ್ಣನವರು ಮಹೇಶ ಸ್ಥಳದ ಆಚಾರಲಿಂಗ ಸ್ಥಳದ ಪೈಕಿ ಇವತ್ತ 9ನೇ ವಚನ ಏನಂದ್ರೆ, ಗುರುಸ್ವಾಮಿ ಶಿಷ್ಯನ ಅನುಗ್ರಹವ ಮಾಡುವ ಪರಿ ಎಂತೆಂದೊಡೆ. ಗುರುಗಳು ಶಿಷ್ಯನಿಗೆ ಒಂದು ದೀಕ್ಷೆ ಕೊಡಬೇಕು, ಜ್ಞಾನ ಕೊಡಬೇಕು ಅಂತಂದ್ರೆ ಹೆಂಗಪ್ಪ ಅಂತ ಒಂದು ಪದ್ಧತಿ. ಅರಿವು ಆಚಾರ ಸಹಿತವಾಗಿ ಅರಿವನ್ನು ಕೊಡಬೇಕು, ಆಚಾರನು ಕೊಡಬೇಕು, ಜ್ಞಾನನು ಹೇಳಬೇಕು, ಮತ್ತೆ ಹೆಂಗಿರ್ಬೇಕನ್ನೋಂಥದ್ದು ಆಚಾರನು ಹೇಳಬೇಕು. ಎಡಕಿನ ಕಿವಿ ಒಳಗ ಓಂ ನಮ ಶಿವಾಯ ಅಂತೇಳಿ ಮಂತ್ರ ದೀಕ್ಷೆ, ಹಸ್ತ ಮಸ್ತಕ ಸಂಯೋಗ ಮಾಡಿ ವೇದ ದೀಕ್ಷೆ, ಅಂಗಕ್ಕೆ ಲಿಂಗ ಅಂತಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ದೀಕ್ಷೆಗಳನ್ನ ಕೊಡಬೇಕು. ಈ ರೀತಿ ಅರಿವು ಆಚಾರ ಸಹಿತವಾಗಿ ಕೊಟ್ಟು ಈ ಶಿಕ್ಷೆ ಅಂದ್ರೆ ಶಿಕ್ಷಣ ದೀಕ್ಷೆಯ ಮುಖದಿಂದ ಏನಪ್ಪ ಗುರುಸ್ಥಳ ಅಂದ್ರೇನು, ಲಿಂಗಸ್ಥಳ ಅಂದ್ರೇನು, ಜಂಗಮ ಸ್ಥಳ ಅಂದ್ರೇನು, ಪ್ರಸಾದಿ ಸ್ಥಳ ಅಂದ್ರೇನು, ಹಿಂಗೆಲ್ಲ ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಹೇಳಿದ್ನಲ್ಲ, ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಇದು ಆಗಬೇಕು. ಏನ್ ಅದೀವಿ ನಾವು ಅಂದ್ರ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳದ ಅಂಗಗಳು ನಮ್ಮಲ್ಲಿ ಅದಾವ. ಅವುಗಳನ್ನ ನಾವು ಲಿಂಗಗಳನ್ನಾಗಿ ಮಾಡ್ಕೋಬೇಕು. ಅದಕ್ಕೆ ಈ ರೀತಿ ನಾವು ದೀಕ್ಷೆ ಕೊಟ್ರೆ ಈ ರೀತಿ ಕರುಣಿಸುವುದೇ ಗುರುತತ್ವ. ಈ ರೀತಿ ಯಾರು ಗುರುಗಳು ದೀಕ್ಷೆ ಕೊಡ್ತಾರ ಅವ್ರದೇ ಗುರುತತ್ವ. ಈಗ ಚಿತ್ರದುರ್ಗ ಸ್ವಾಮಿಗಳು ರಾಹುಲ್ ಗಾಂಧಿ ಒಂದು ಇಷ್ಟಲಿಂಗ ಕೊಟ್ರು. ಅವ್ರೇನು ಊಟಕ್ಕೆ ಬಂದವ್ರಿಗೆ ಒಂದು ಏನಾರ ಗಿಫ್ಟ್ ಕೊಟ್ಟಂಗೆ ಕೊಡ್ತಾರಲ್ಲ, ಹಂಗೆ ಕೊಟ್ರು. ಅವ್ ಎಲ್ಲಿಟ್ನ ಪುಣ್ಯಾತ್ಮ, ಅವನಿಗೂ ಈ ತರ ಆಚಾರ ವಿಚಾರಗಳ ಬಗ್ಗೆ ಏನು ಉಪಚಾರಿಕವಾದಂತ ದೀಕ್ಷೆ ಆಗ್ಲಿಲ್ಲ. ದೀಕ್ಷೆ ಅನ್ನೋದು ಬಹಳ ಸೀರಿಯಸ್ ಆದಂತ ವಿಷಯ. ಅದ್ರ ಬಗ್ಗೆ ಒಂದು ಘನತರವಾದಂತ ಒಂದು ಬೆಲೆ ಕೊಟ್ಟು ಆ ಕಾರ್ಯ ಮಾಡಬೇಕು. ಆ ಲಿಂಗ ಕೊಡಬೇಕಾದ್ರೆ ಎಷ್ಟೋ ದಿವಸ ಆತ ಆ ಲಿಂಗ ಪಡ್ಕೋಬೇಕಾದ್ರೆ ಯೋಗ್ಯ ಅದನೋ ಇಲ್ಲೋ ಅಂತೇಳಿ ಪರೀಕ್ಷೆ ಮಾಡಿ ಅದನ್ನ ಕೊಡಬೇಕು. ಅದು ಆ ರೀತಿ ಕೊಟ್ಟಾಗ ಏನಾಗ್ತದ, ತಗೊಂಡವನಿಗೂ ಸಾರ್ಥಕ, ಕೊಟ್ಟವರಿಗೂ ಸಾರ್ಥಕ. ಅದು ತಗೊಂಡವನು ಚಾಕ್ಲೇಟ್ ತಗೊಂಡಂಗೆ ತಿಂದು ಎಲ್ಲಾರು ವ್ಯಾಪಾರ ಒಗದಂಗೆ ಒಗದ ಅಂತಂದ್ರೆ ಚಾಕ್ಲೇಟ್ ಹಚ್ಚಿದಂಗೆ ಹಚ್ಚಿದ್ರೆ ಅದು ಲಿಂಗ ಅಲ್ಲ, ಅದು ಮಹಾ ಪಾಪ. ಆ ಪಾಪದ ಫಲ ಅದು ಘೋರ ನರಕ ಅನುಭವಿಸಬೇಕಾಗ್ತದೆ. ಆ ಲಿಂಗದ ವಿಷಯದಲ್ಲಿ ಬಹಳ ಹಗುರವಾಗಿ ನಡೆದ ವಿಚಾರಗಳು ಅದು ಆಗಬಾರದು. ಅದರಿಂದ ಬಹಳ ಸಮಸ್ಯೆ ಆಗ್ತದೆ. ಅದಕ್ಕೆ ಗುರುತತ್ವ ಅಂತಂದ್ರೆ ಗುರುವಿಗೆ ತನ್ನದೇ ಆದ ಒಂದು ಘನತೆ ಅದ. ಯಾವ ರೀತಿ ಉರಿಲಿಂಗ ಪೆದ್ದಿಗೆ ನನಗೆ ದೀಕ್ಷೆ ಕೊಡು 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 ಅಂತಂದ್ರೆ ಆತನ ಯೋಗ್ಯತೆ ಪರೀಕ್ಷೆ ಮಾಡೋದ್ರಾಗ ಗುರುಗಳು ಸ್ವಲ್ಪ ತಡ ಮಾಡಿದ್ದಕ್ಕೆ ಅವನೊಳಗ ಆ ವ್ಯಾಕುಲತೆ ಜಾಸ್ತಿ ಆಗಿದ್ದಕ್ಕೆ ಗುರುಗಳಿಗೆ ಕಾಡಿದ್ದಕ್ಕೆ ಒಂದು ಗುಂಡುಗಲ್ಲು ಬಿಸಾಕಿದ್ರು.
ತಗೊಂಡು ಹೋಗಂತೇಳಿ ಅದನ್ನೇ ಗೇ ದಗಡಿಲೇಜ ಅಂತಂದ್ರೆ ಅದನ್ನೇ ಲಿಂಗ ಅಂತೇಳಿ ಪೂಜೆ ಮಾಡಿದ್ದಕ್ಕೆ ಆತನ ಶ್ರದ್ಧೆಗೆ ಆ ಲಿಂಗದೊಳಗೆ ಆತನಿಗೆ ಪರಮಾತ್ಮ ಕಂಡ. ಈ ರೀತಿಯಾಗಿ ಶಿಷ್ಯನಿಗೆ ಆತನ ವ್ಯಾಕುಲತೆ, ಆತನ ಪರಿಪಕ್ವತೆ ನೋಡಿ ಆ ದೀಕ್ಷೆಯನ್ನ ಕೊಡಬೇಕು. ಆ ದೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ತರಬೇತಿ ನಮ್ಮ ಗೋಕಾಕ್ ಸುಕ್ಷೇತ್ರದ ಪ್ರಕಾಶ್ ಕಂಬಿ ಗುರುಗಳು ನಾಳೆ ಬುಧವಾರ ಹೇಳ್ತೀರೇನಪ್ಪ? ಬುಧವಾರ ನಿಮ್ದು ಯಾವಾಗ ಕಂಬಿ ಗುರುಗಳೇ? ಬುಧವಾರ ಸಾಯಂಕಾಲ 4 ಗಂಟೆಗೆ ಇಷ್ಟಲಿಂಗ ದೀಕ್ಷೆನೂ ಯಾರಿಗೆ ಬೇಕೋ ಅವ್ರಿಗೆ ದೀಕ್ಷೆನೂ ಕೊಡ್ತಾರ, ಪ್ಲಸ್ ಮತ್ತೇನ್ ಮಾಡ್ತಾರ, ಇಷ್ಟಲಿಂಗ ಏನ್ರಿ ಶುಕ್ರವಾರ ಇಟ್ಟಾರಲ್ಲ ಪೂಜೆ ಮಾಡೋದು. ನಾಳೆ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸ್ತಾರ. ಬುಧವಾರ ಶುಕ್ರವಾರದಿಂದ ಇಷ್ಟಲಿಂಗ ಪೂಜೆ, ಪ್ರತಿ ಶುಕ್ರವಾರ ಇಷ್ಟಲಿಂಗ ದೀಕ್ಷೆ, ಪ್ರತಿ ಶುಕ್ರವಾರ ಇಷ್ಟಲಿಂಗ ಪೂಜೆ ಹೆಂಗ್ ಮಾಡ್ತಾರ ಅನ್ನೋದನ್ನ ಕಲಿಸ್ಕೊಡ್ತಾರ ಅವರು. ಸಿದ್ಧಾಂತ ಶಿಖಾಮಣಿ ಕಂಪ್ಲೀಟ್ ಮುಖೋದ್ಗತ ಅದ. ಅವರಿಂದ ಸಾವಿರಾರು ಮಂದಿ ಪಾರಾಯಣ ಮಾಡ್ಯಾರ. ಗೋಕಾಕ್ ಸುಕ್ಷೇತ್ರದ ಈ ಒಂದು ಸಮಾಜದ ಸಿದ್ಧಾಂತ ಶಿಖಾಮಣಿ ಗ್ರೂಪಿನ ಅಧ್ಯಕ್ಷರವರು ಸನಾತನ ಧರ್ಮದ ಎಲ್ಲಾ ವಿಚಾರಗಳನ್ನ ಅವ್ರು ಹೆಂಗ್ ಹಿಡ್ಕೊಂಡು ಬರ್ತಾ ಇದ್ದಾರ ಅಂತಂದ್ರೆ ಹಂಗ್ ಹಿಡ್ಕೊಂಡು ಬರ್ತಾ ಇದ್ದಾರ. ಎಲ್ಲ ಜಗದ್ಗುರುಗಳಿಗೆ ಪ್ರಿಯವಾದಂತ ವ್ಯಕ್ತಿ. ಅವರಲ್ಲಿ ಏನಾದರೂ ದೀಕ್ಷೆ ಅದು ಏನಾರು ಬೇಕಿದ್ರ ಎಲ್ಲರೂ ನಿಮ್ ಊರೊಳಗೆ ಎಲ್ಲಾ ಕಡೆ ಗುರುಗಳಿದಿರಿ, ಯಾರು ಬೇಕಾದವರು ಅವರವ್ರ ಯೋಗ್ಯತೆಗೆ ತಕ್ಕಂತೆ ದೀಕ್ಷೆಗಳು ಕೊಟ್ಟು ಇಲ್ಲಿ ನಮ್ಮಲ್ಲಿ ತರಬೇತಿ ಅಷ್ಟೇ. ಮುಂದೆ ಹೆಂಗ್ ಅಧ್ಯಯನ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಎಲ್ಲನೂ ಆ ಮಠಾಧೀಶರು ಏನ್ ಉದ್ದೇಶ ಇಟ್ಟು ದೀಕ್ಷೆ ಕೊಟ್ಟಿರ್ತಾರ ಆ ದೀಕ್ಷೆಯನ್ನು ನಾವು ಇಲ್ಲಿ ಸಕ್ಸಸ್ ಮಾಡ್ತೀವಿ ಅಷ್ಟೇ. ಮುಂದೆ ಅದನ್ನ ಟೆಕ್ನಿಷಿಯನ್ಸ್ ಇದ್ದಂಗೆ. ಅದಕ್ಕೆ ಇಲ್ಲಿ ಈ ರೀತಿಯಾದಂತ ಒಂದು ಕೊಟ್ರೆ ಈ ರೀತಿ ಕರುಣಿಸುವುದೇ ಗುರುತತ್ವ. ಈ ಕ್ರಮವನ್ನು ಅರಿತು ಮಹಾಪ್ರಸಾದವೆಂದು ಕೈಗೊಂಬುವುದೇ ಶಿಷ್ಯತ್ವ. ವೀರಶೈವ ಅನ್ಬೋದು, ಲಿಂಗವಂತ ಅನ್ಬೋದು, ಲಿಂಗಾಯತ ಅನ್ಬೋದು, ಇವುದ್ರೊಳಗೆ ಏನೇನೋ ಗುದ್ದಾಡ್ತಿರ್ತಾರೆ. ಅವ್ರು ಏನೇ ಗುದ್ದಾಡಲಕ್ಕ ಇವರೆಲ್ಲರಿಗೆ ಮೂಲವಾಗಿರೋದು ಆಗಮ, ವೇದಗಳಿಗಿಂತ ಮುಂಚೆ ಇರುವಂತ ಆಗಮಗಳು. ಆ ಆಗಮಗಳಲ್ಲಿ ಇರುವಂತ ವಿಚಾರಗಳನ್ನೇ ಮುಂದೆ ನಾವು ವಚನ ಸಾಹಿತ್ಯದೊಳಗೂ ಅವೇ ವಿಚಾರದವ, ಸಿದ್ಧಾಂತ ಶಿಖಾಮಣಿ ಅವೇ ವಿಚಾರದವ. ಜನರು ಎಷ್ಟರೇ ಗುದ್ದಾಡಿದ್ರು ಆಗಮಗಳಿಂದ ಶುದ್ಧ ಆಗಿ ನಾವು ಸಪರೇಟ್ ಆಗ್ಲಕ್ಕೆ ಎಂದು ಸಾಧ್ಯ ಇಲ್ಲ. ಅದೇನ್ ಯಾಕಿರ್ಲಕ್ಕ ನಮ್ಗ ಅದು ಗುದ್ದಾಟ ತಗೊಂಡು ನಮ್ಗೇನ್ ಮಾಡೋದವ? ನಮ್ದು ಏನಾಗಬೇಕಾಗ್ಯದ? ವೈಯಕ್ತಿಕವಾಗಿ ನಮ್ಮ ಜೀವ ಭಾವ ಹೋಗಿ ಶಿವನಾಗಬೇಕಾಗ್ಯದ. ಹುಟ್ಟು ಸಾವುಗಳನ್ನ ನಮ್ಮ ಮೇಲೆ ಆರೋಪ ಮಾಡಿ ನಾನೇ ಹುಡ್ತೀನಿ ನಾನೇ ಸಾಯ್ತೀನಿ ಅಂತೇಳಿ ಭಯ, ಚಿಂತೆ, ದುಃಖದಾಗಿರ್ತೀವಲ್ಲ, ಈ ಭಯ ಕಳ್ಕೋಬೇಕಾಗ್ಯದ. ಹುಟ್ಟುವವನು ನಾನಲ್ಲ, ಸಾಯುವವನು ನಾನಲ್ಲ. ಅಹಂ ಕರ್ತ ಅಂತ ಅಂದ್ರೆ ಪಾಪ ಪುಣ್ಯ ಮಾಡವನು ನಾನು ಅಂತ ಏನ್ ತಿಳ್ಕೊಂಡಿವಲ್ಲ, ಈ ಪಾಪ ಪುಣ್ಯ ಮಾಡವನು ನಾನಲ್ಲ. ಅಹಂ ಭೋಕ್ತ ಅಂದ್ರೆ ನಾನು ಸುಖ ದುಃಖ ಅನುಭವಿಸುವವನು ಅಂತ ಏನದಲ್ಲ ಅಜ್ಞಾನದ ಅಭಿಪ್ರಾಯ. ಇದನ್ನ ಕಳ್ಕೊಂಡು ನಾನು ಭೋಕ್ತಾನೂ ಅಲ್ಲ, ಕರ್ತಾನೂ ಅಲ್ಲ, ಭೋಕ್ತಾನೂ ಅಲ್ಲ, ನಾನು ಜನನ ಮರಣ ಇಲ್ಲದವನದೀನಿ. ಮತ್ತೆ ಗಮನಾಗಮನ ಬರ್ತದ ಹೋಗ್ತದ, ಸತ್ತೋತನ ಮತ್ತೆ ಹುಟ್ಟಿ ಬರ್ತಾನ, ಇವೆಲ್ಲ ಗಮನಾಗಮನಗಳು ಇಲ್ಲದಂತ ಶಿವ ನಾನು ಯಾವಾಗ ಹೆಂಗದೀನಿ ಅಂತಂದ್ರೆ ಎಲ್ಲಾ ಕಡೆ ಅದೀನಿ, ಒಬ್ಬನೇ ಅದೀನಿ. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂ ನೀನೇ ದೇವ, ವಿಶ್ವತೋ ಚಕ್ಷು ವಿಶ್ವತೋ ಪಾದ ವಚನಗಳದಾವ್ ನೋಡ್ರಿ. ಜಗದಗಲ ಮುಗಿಲಗಲ ಮಿಗೆಯಗಲ ಅಂತ ಒಂದು ಪರಮಾತ್ಮ ನಾನು ನನ್ನ ಸ್ವರೂಪನೇ ಅದು ಆದ ಅನ್ನಂತ ಅನುಭವ ತಂದುಕೊಳ್ಳೋದಕ್ಕೆ ಜ್ಞಾನ ಅಂತಾರ. ಪ್ರತಿದಿನ ನಿನ್ನಿಕ್ಕಿಂತ ಇವತ್ತು ಎಷ್ಟರ ಮಟ್ಟಿಗೆ ನಾ ಪರಮಾತ್ಮ ಸ್ವರೂಪದ ಕಡೆ ಹೋಗ್ತಾ ಇದ್ದೀನಿ ಅನ್ನಂಥದ್ದು ಜ್ಞಾನ. ನಿನ್ನಿಕ್ಕಿಂತ ಇವತ್ತು ಡೆವಲಪ್ ಆಗ್ಬೇಕು, ಒಂದು ದಿವಸಕ್ಕಿಂತ ಮರುದಿವಸ ಇನ್ನೊಂದು ಸ್ವಲ್ಪ ಡೆವಲಪ್ ಆಗ್ಬೇಕು, ಆ ಸ್ವರೂಪದ ಕಡೆ ಹೋಗ್ಬೇಕು ನಮ್ಮದು ವಿಚಾರಗಳು. ಈ ರೀತಿ ಯಾರು ಸಾಧನೆ ಮಾಡ್ತಾರೋ ಅವರೇ ಗುರುಗಳು. ಈ ಸಾಧನೆ ವಿಧಾನ ಹೇಳೋರು ಗುರುಗಳು, ಆ ವಿಧಾನ ತಿಳ್ಕೊಳ್ಳೋರು ಶಿಷ್ಯರು. ಜೀವ ಶಿವನಾಗುವುದು ಗೊತ್ತಾಯ್ತಲ್ಲ, ಜೀವ ಶಿವನಾಗದ ಹೆಂಗ ಅಂತೇಳಿ ಈ ರೀತಿ ಜೀವ ಶಿವನಾಗಬೇಕು. ಅಂಗ ಲಿಂಗ ಹೆಂಗಾಗಬೇಕಂದ್ರ ಈ ಶತಸ್ಥಲಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯಗಳು
ಏನಾಗಬೇಕು, ಕ್ರಮವಾಗಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳ ಆಗಬೇಕು. ಈ ಪದ್ಧತಿ ಪ್ರಕಾರ ನಾವು ಏನ್ ಮಾಡ್ತೀವಲ್ಲ, ಇದಕ್ಕೆ ದೀಕ್ಷೆ ಅಂತಾರೆ. ಈ ರೀತಿಯಾದಂಥ ದೀಕ್ಷೆ, ಇಂತಪ್ಪ ಗುರುಮಾರ್ಗ ಆಚಾರವನ್ನು ಮಹಾಪ್ರಸಾದವೆಂದು ಕೈಗೊಂಡ ಬಳಿಕ ಪರಪಾಕಂಗಳ ಬಿಡಬೇಕು. ಈ ರೀತಿಯಾದಂಥ ಒಂದು ಆಚಾರಕ್ಕೆ ಪರಮಾತ್ಮನ ಸಾಧನೆಯಲ್ಲಿ ತೊಡಗಿದ ಮೇಲೆ ಮತ್ತೆ ಇತರ ವಿಧಾನಗಳು, ಇತರ ಪದ್ಧತಿಗಳು ಏನದಾವ ಅವುಗಳನ್ನೆಲ್ಲ ನಾವು ಬಿಟ್ಟು ಬಿಡಬೇಕು. ಅವು ಬಿಟ್ಟೆ ಮುಂದೆ ಬಂದು ಉದ್ಧಾರ ಆಗೋದಕ್ಕೆ ಮುಂದೆ ಬಂದಿರ್ತೀವಿ. ಪರಪಾಕಂ ನ ಕರ್ತವ್ಯಂ ಲಿಂಗ ನೈವೇದ್ಯ ಕಿಲ್ ವಿಷಂ. ನೀವು ಮತ್ತೆ ಈ ದಾರಿಗೆ ಬಂದ ಮೇಲೆ ಮತ್ತೆ ಬೇರೆ ಬೇರೆ ಯಾವುದೇ ದಾರಿ ಒಳಗೆ ಹೋದ್ರಿ ಅಂತಂದ್ರ ಆ ಲಿಂಗಕ್ಕೆ ವಿಷನೇ ನಾವು ನೈವೇದ್ಯ ಮಾಡ್ದಂಗೆ ಆಗ್ಬಿಡ್ತದ. ಅದಕ್ಕೆ ಬೇರೆ ಪದ್ಧತಿಗಳಿಗೆ ಹೋಗ್ಬೇಡ್ರಿ. ಒಂದೇ ಒಂದು ಪರಮಾತ್ಮ, ಅವನ್ ಎಲ್ಲಿ ಅದನ, ಅವ ಎಲ್ಲ ಕಡೆ ಅದನ. ಮತ್ತ ನೀನ್ ಯಾರು ಅಂತಂದ್ರ ನನ್ನ ಸ್ವರೂಪನು ಅದೇ ಪರಮಾತ್ಮನ ಸ್ವರೂಪ. ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಶಿವೋಹಂ ಶಿವೋಹಂ ಅಂತೇನಂತೀವಲ್ಲ, ಇದನ್ನ ನಾವು ಸಾಧನೆ ಮಾಡೋದಕ್ಕೆ ಬಿಟ್ಟು ಮತ್ತೇನಾರ ಆಗ್ಲಕ್ ಹಾದೇವಂತಂದ್ರ ಗದ್ದಲ್ಕ ಬೀಳ್ತೀವಿ ಅಂತೇಳಿ ಸ್ವಯಂ ಪಾಕಂ ಪವಿತ್ರಾಣಂ ಲಿಂಗ ನೈವೇದ್ಯ ಉತ್ತಮಂ. ತನ್ನ ಸ್ವಂತ ಸ್ವಯಂ ಪಾಕ ಅಂತಂದ್ರ ಸ್ವರೂಪ ಜ್ಞಾನ, ತನ್ನ ಸ್ವಸ್ವರೂಪ ಜ್ಞಾನ. ಅದು ಏನಂತಂದ್ರ ನಾನು ಬ್ರಹ್ಮಾದಿನಿ ಅನ್ನೋದ ತಿಳ್ಕೊಳ್ಳೋದು. ಅದು ಏನಂದ್ರೆ ಪರಮ ಪವಿತ್ರವಾದದ್ದು. ಅದೇ ಲಿಂಗ ನೈವೇದ್ಯ. ಅದಕ್ಕೆ ನಮ್ಮ ಒಳಗಿರುವಂತ ಜೀವ ಭಾವ ಏನದಲ್ಲ, ಆ ಭಾವನೆಯನ್ನ ಲಿಂಗಕ್ಕೆ ನಾವು ನೈವೇದ್ಯ ಮಾಡಬೇಕು. ಮತ್ತೆ ಯಾರ ಮೇಲೆ ಡಿಪೆಂಡ್ ಇರ್ಲಾರ್ದಂಗ ನಮ್ಮ ಪೂಜೆ ಪಾಠಗಳು ನಮ್ಮದ್ ನಾವೇ ಮಾಡ್ಕೋಬೇಕು. ಬೇರೆ ಯಾರಿಗಿ ತೊಂದರೆ ಕೊಡಬಾರ್ದು. ನಮ್ಮ ಸಾಧನೆ ನಮ್ಮೊಳಗೆ ಇರ್ಬೇಕು. ಬಂದು ಪೂಜೆ ಮಾಡ್ಬೇಕಾದ್ರ ಒಬ್ಬರು ನೆಲ ತೊಳಿರೋ, ಒಬ್ಬರು ಬಟ್ಟಿ ಹೋಗಿರೋ, ಒಬ್ಬರು ಅದು ಮಾಡ್ರೋ, ಒಬ್ರು ಇದು ಮಾಡ್ರೋ ಅಂತ ಹೇಳಕ್ಕೆ ಮನ್ಯಾಗ ಹೆಂಡ್ರ ಮಕ್ಕಳಿಗೆಲ್ಲ ಜೀವ ತಿಂದು ಲಿಂಗ ಪೂಜೆ ಮಾಡ್ಕೊಂಡ್ರೆ ಅದು ಲಿಂಗ ಪೂಜೆ ಆಗಂಗಿಲ್ಲ. ತನ್ನ ಪೂಜೆ ವ್ಯವಸ್ಥೆ ತಾನೇ ಮಾಡ್ಕೋಬೇಕು. ಅದಕ್ಕೆ ತನ್ನದು ಏನು ನೈವೇದ್ಯ ಸಹಿತ ತಾನೇ ಗುರುವಿಗೆ, ತಂದು ಜಂಗಮರಿಗೆ, ಗುರುವಿಗೆ, ಲಿಂಗಕ್ಕೆ ತಾನೇ ಸ್ವತಃ ನೈವೇದ್ಯ ಮಾಡಿ ನೀಡುವಂತ ಒಂದು ಪ್ರಯತ್ನ ಕಲಿಬೇಕು. ಪ್ರತಿಯೊಬ್ಬರಿಗೆ ಎಲ್ಲ ಬರ್ಬೇಕನ್ನೋದೇ ಅದರ ಉದ್ದೇಶ ಇರ್ತದೆ. ಒಡಲ ಕಕ್ಕುಲತೆಗೆ ಭಕ್ತನು ದಾಕ್ಷಿಣ್ಯಕ್ಕೆ ಅನ್ಯ ಭಜನೆ ಭವಿ ಮಿಶ್ರದವರ ಮನೆಯಲ್ಲಿ ನೇಮಸ್ತರುಗಳ ಹೊಕ್ಕು ಲಿಂಗಾರ್ಚನೆ ಮಾಡಿದಡೆ ಅನ್ನ ಪಾಕಾದಿಗಳು ಕೊಂಡಡೆ ನಾಯಗಡಿಗೆ ನರಮಾಂಸ ತಪ್ಪದಯ ಕೂಡಲ ಚನ್ನ ಸಂಗಮ ದೇವ. ಈ ಭವಿಗಳಂತಿರ್ತಾರ ಕೆಟ್ಟವರು, ಕೆಟ್ಟ ಇವೆಲ್ಲ ಮಾಂಸಾಹಾರ ಇರ್ಬಹುದು, ಮತ್ತೆ ಕುಡಿತದ ಚಟ ಇರ್ಬಹುದು, ಮತ್ತಿನ್ ಯಾವುದೋ ಒಂದ್ ಇರ್ತಾವಲ್ಲ ಅವು ಪ್ರಾಣಿಗಳನ್ನ ಕೊಂದು ತಿನ್ನೋದು, ಅದು ಕೆಟ್ಟದ್ದೇ ಅದು ಪದ್ಧತಿ. ಮತ್ತೆ ಮದ್ಯಪಾನ, ತಂಬಾಕು, ಇವೆಲ್ಲ ಕೆಟ್ಟ ಚಟಗಳು ಬೇರೆ ಬೇರೆ ಏನೇನದವ ರಾಮಾಯಣ ಮಹಾಭಾರತದಾಗೆಲ್ಲ ಇಂಥವೆಲ್ಲ ಚರಿತ್ರೆ ಒಳಗೆ ಬರ್ತದಲ್ಲ. ಆ ಭವಿಗಳ ಪಾಕಕ್ಕೆ ಮತ್ತೆ ನಾವು ಹೋಗಿ ಫ್ರೆಂಡ್ಶಿಪ್ ಮಾಡಿದೇವಂತಂದ್ರ ಶರಣರು ಎರಡು ಹೇಳ್ತಾರ. ಒಂದು ಗಿಣಿ ತಾನು ಬಿಟ್ಟು ಗಿಳಿ ಏನ್ ಮಾಡ್ತದ್ರಿ, ಗಿಣಿ ಮತ್ತ ಮನುಷ್ಯ ಈ ಜಗತ್ತಿನಾಗ ಇವರಿಬ್ರೇ ಅಂತ ಏನ್ ಮಾಡ್ತಾರ, ಮನುಷ್ಯಗ ಗಿಣಿಗೆ ಹೋಲ್ಸಾರ. ಗಿಳಿ ಏನ್ ಮಾಡ್ತದ, ಗಿಳಿ 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 ಏನ್ ಮಾಡ್ತದ, ತನ್ನ ಮಲವನ್ನ ತಾನೇ ತಿಂತದ. ತಾನು ಬಿಟ್ಟ ಮಲವನ್ನ ತಾನೇ ತಿಂತದ. ಊರೆಲ್ಲ ವಚನದಾಗ ಅದ ಆ ವಿಚಾರ, ಚಂದ್ರ ವಿಚಾರ. ಊರೆಲ್ಲ ಮಂದಿಗೆಲ್ಲ ಚಲೋ ಚಲೋ ಉಪದೇಶ ಹೇಳ್ತದ, ಜ್ಯೋತಿಷ್ಯ ಹೇಳ್ತದ, ಏನೆಲ್ಲ ಹೇಳ್ತದ. ಹೇಳಿ ಏನ್ ಮಾಡ್ತದ, ತನ್ನ ಮಲವನ್ನು ತಾನೇ ತಿಂದ್ಬಿಡ್ತದ. ಗಿಳಿ ಒಂದು ಹಂಗ್ ಮಾಡ್ತದ. ಮತ್ತ ಅವನು ಬಿಟ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬ ಹಂಗ್ ಮಾಡ್ತಾನ. ಹಂಗೆಲ್ ಮಾಡ್ತಾನ್ರಿ ಅಂತೀರೇನ್? ಮತ್ತ ನಾವ್ ಹಂಗೆಲ್ ಮಾಡ್ತೀವ್ರಿ ಅಂತಂದ್ರ ಈಗೇನದ ಅಂತಂದ್ರ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ವಿವೇಕಿಯಾಗಿ
ವಿರಾಗಿಯಾಗಿ ಶಮ ದಮ ಶ್ರದ್ಧಾ ಸಮಾಧಾನ ಉಪರತಿ ತಿತಿಕ್ಷಾ ಏನೆಲ್ಲ ಸಾಧನೆ ಮಾಡಿ ಉಪರತಿ ಸ್ಟೇಜ್ನಾಗ ಏನ್ ಹೇಳ್ತದ, ಎಲ್ಲ ಹಿಂದಿಂದೆಲ್ಲ ಬಿಟ್ಟು 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 ಮುಂದೆ ಬಂದು ಶುದ್ಧ ರೂಪಕ್ಕೆ ಬಂದ ಮೇಲೆ ಮತ್ತೇನ್ ಮಾಡ್ತಾನ, ಉಲ್ಟಾ ಹೊಡಿತಾನೆ. ಯಾವ ಟೈಮ್ನಾಗ ಉಲ್ಟಾ ಹೊಡಿತಾನೆ ಗೊತ್ತಿಲ್ಲ. ಬ್ಯಾಡ್ ಬಿಡಪ್ಪ ಸಾಕಂತೇಳಿ. ಅದೇ ಮತ್ತೆ ತಾನು ಬಿಟ್ಟು ಬಂದಂತ ಅವಗುಣಗಳು ಭವಿತನವನ್ನ ಮತ್ತೆ ಒಳ್ಳೆ ಅದನ್ನೇ ಮಾಡ್ಲಕ್ ಹೋಗ್ತಾನ. ಹೆಂಡ ಕುಡಿಯೋದ್ ಬಿಟ್ಟೀನಿ ಅಂತಾನ ಮತ್ತೆ ಕುಡಿಲಕ್ ಹೋಗ್ತಾನ, ಚಾ ಕುಡಿಯೋದ್ ಬಿಟ್ಟೀನಿ ಅಂತಾನ ಮತ್ತೆ ಕುಡಿಲಕ್ ಹೋಗ್ತಾನ, ಮತ್ತಿನ್ನೇನೇನೋ ಬಿಟ್ಟೀನಿ ಅಂತಿರ್ತಾನ ಮತ್ತೆ ಅದೇ ಮಾಡ್ಲಕ್ ಹೋಗ್ತಿರ್ತಾನ. ಎಷ್ಟು ಸಾರಿ ಬಿಟ್ಟಿವಿ ಮತ್ತೆ ಅದೇ ಎಷ್ಟು ಸಾರಿ ಮಾಡಿವಿ ಹೇಳ. ಬಿಡ್ಬೇಕಂತ ಬಹಳಷ್ಟು ನಂಬಲ್ಲಿರುವಂತವು ದೋಷ ದರ್ಶನ ಆಗ್ಯಾವ ಇಲ್ಲ. ನಮ್ಮಲ್ಲಿ ಕೆಟ್ಟ ಗುಣಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಭಾವನೆಗಳು, ಕೆಟ್ಟ ಶಬ್ದಗಳು ಇವೆಲ್ಲ ಕೆಟ್ಟವು ಅಂತ ಹೇಳಿಕೆ ದೋಷ ದರ್ಶನ ಆಗ್ಯಾವ ಇಲ್ಲ. ಇದರಿಂದ ನಮಗೂ ಒಳ್ಳೇದಾಗಲ್ಲ, ಜನರಿಗೂ ಒಳ್ಳೇದಾಗಲ್ಲ, ಎಲ್ಲರಿಗೂ ತೊಂದರೆ ಆಗ್ತದೆ, ಎಲ್ಲರಿಗೂ ಹಿಂಸೆ ಆಗ್ತದೆ, ಎಲ್ಲರಿಗೂ ಅಪಮಾನ ಆಗ್ತದೆ, ಎಲ್ಲರಿಗೂ ಕಷ್ಟ ಆಗ್ತದೆ ಅನ್ನೋಂಥವು ಮಾತು ಕೃತಿ ಆಲೋಚನೆಗಳು ನಮ್ಮಲ್ಲಿ ಅದಾವ ಇಲ್ಲ. ಅವುಗಳನ್ನೇ ಮತ್ತೆ ನಾವು ಬಳಸ್ತೀವೇ ಇಲ್ಲ. ಮತ್ತ ಗಿಣಿಗಿ ಮನುಷ್ಯಗೆ ಏನ್ ವ್ಯತ್ಯಾಸ ಅದ ರೀ? ಯಾವುದು ಬಿಟ್ಟದ್ದು ಹೊಲಸತ್ತೆ ತಿಳಿದದ್ದು ವಿವೇಕದಿಂದ ಇದು ಶುದ್ಧ ಇದು ಅಶುದ್ಧ ಅಂತ ತಿಳ್ಕೊಂಡ ಮೇಲೆ ಅಶುದ್ಧವಾದದ್ದನ್ನ ಮತ್ತೆ ನಾವು ಗ್ರಹಣ ಮಾಡಿದೇವಂತಂದ್ರ ಭವಿತನ ಅಶುದ್ಧ, ಭಕ್ತ ಶುದ್ಧ. ಈಗ ಭಕ್ತಿ ಅನ್ನೋದು ಶುದ್ಧ ಮಾರ್ಗ ಹಿಡಿದ ಮೇಲೆ ಭವಿತನ ಅನ್ನೋದು ಕೆಟ್ಟದ್ದು. ಮಾತು ಕೃತ್ಯ ಆಲೋಚನೆ ಕಾಯ ವಾಚ ಮನಸ ಇವು ಕೆಟ್ಟ, ಇದ್ರೊಳಗಿರುವಂತ ಕೆಟ್ಟ ಪದಾರ್ಥಗಳು ಏನದವ ಅವುಗಳನ್ನ ಏನ್ ಮಾಡ್ಬೇಕು, ಕೆಟ್ಟು ಅಂತ ಗೊತ್ತಾಗ್ತದ ಇಲ್ಲ. ಒಳಗೆ ನಿಮ್ಮ ಕಾನ್ಸಿಯಸ್ ಹೇಳ್ತದೆ, ನಿಮ್ಮ ಪ್ರಜ್ಞೆನೇ ಹೇಳ್ತದೆ, ನಿಮ್ಮ ಅರಿವೇ ಹೇಳ್ತದೆ ಒಳಗೆ ಇದು ಕೆಟ್ಟದ್ದು ಅಂತ ಹೇಳಿ. ಮತ್ತಾದ್ಮೇಲೆ ಮತ್ತೆ ಅದೇ ಮಾಡ್ತೀವಲ್ಲ. ಈ ವಿಷಯ ಬಂದತ್ನ ಗಂಭೀರ ಆಗಿಬಿಡ್ತೀವಿ. ಯಾಕಂದ್ರೆ ಇದು ಬಹಳ ಸಮಸ್ಯೆ. ಅದಕ್ಕೆ ಅವ್ರ ವಚನ ಹೆಂಗ್ ಹೇಳ್ತಾರೆ ಗೊತ್ತದ? ಘನಲಿಂಗ ಗುರು ಚನ್ನ ಬಸವೇಶ್ವರರು ಏನಂತಾರ ಅಖಂಡ ಪರಿಪೂರ್ಣ ವಚನ ಯಾರಂದ್ರ, ಈ ಹಂದಿ ಅಂತದಲ್ರಿ, ಹಂದಿ ಏನ್ ತಿಂತದದು? ಇಡೀ ಊರ್ ಮಂದಿ ಬಲ ತಿಂತದ, ಯಾರ್ದು ಬೇಕವ್ರು ತಿಂತದ. ತಿಂದು ಏನ್ ಮಾಡ್ತದ, ತನ್ನ ಮಲ ತಾ ತಿಂತದೇನು? ಹಂದಿ ಊರು ಮಲ ಎಲ್ಲ ತಿಂದ್ರು ಸಹಿತ ತನ್ನ ಮಲ ತಾನು ತಿನ್ನಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಊರೆಲ್ಲ ಏತ ಹೇಲ ಹಂದಿ ತಿಂದು ತನ್ನೊಡಲ ಹೊರೆಯುವುದು, ತಾ ಏತ ಹೇಲ ತಾ ಮುಟ್ಟದು. ಮತ್ತೆ ಆ ಭವಿಯ ತಂದೆ ತಾಯಿ ಬಂಧು ಬಳಗ ಎಂದು ಅದರಲ್ಲಿ ಹೊಕ್ಕು ಹೋಗಿ ಉಂಡವರ ಭಕ್ತಿ ಆ ಹಂದಿಗಿಂತ ಕರಕಷ್ಟ. ಅವನ ಭಕ್ತ ನೆನಲಾಗದು ಕಾಣ. ಅಖಂಡ ಪರಿಪೂರ್ಣ ಘನಲಿಂಗ ಗುರು ಚನ್ನ ಬಸವೇಶ್ವರ ಶಿವ ಸಾಕ್ಷಿಯಾಗಿ ಅಂತ ಸಮಗ್ರ ವಚನ ಸಂಪುಟ 5ನೇ ಸಂಪುಟದೊಳಗ 531ನೇ ವಚನ ಅದ. ಹೀಗೇನಂದ್ರ ಉಪರತಿ ಉಪರಾಮ ಅಂತಂದ್ರ ನಾವು ಯಾವುದನ್ನ ತ್ಯಾಗ ಮಾಡಿ ಮುಂದೆ ಬಂದೀವಿ ಅದರೊಳಗ ಮತ್ತ ಒಳ್ಳೆ ಬೀಳಬಾರ್ದು. ನಾವು ಶುದ್ಧ 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 ಹಾಕೋತ್ ಮುಂದೆ ಬಂದು, ಈಗ ನಂದಿ ಅಂತದ, ನಂದಿ ಅಂದ್ರ ಅದು ಯಾವಾಗೋ ತಪ್ಪಿ ಕೆಸರಾಗ ಬಿದ್ದಿರ್ತದ, ಅದು ಯಾವಾಗ ಹೊರಗೆ ಬರ್ಲಿ ಅಂತ ಬಡದಾಡ್ತಿರ್ತದ. ಅಂತ ಬಡದಾಡಂತ ಜೀವಕ್ಕೆ ನೀವೇನಾರ ಉಪಕಾರ ಮಾಡ್ಲಕ್ ಹೋಗಿ ಒಂದಿಷ್ಟು ಹೊರಗೆ ಎಳ್ಕೊಂಡು ಬಂದು ಅದಕ್ಕೊಂದಿಷ್ಟು ಚಲೋ ನೀರ ನಿಡಿ ಹಾಕಿ ತೊಳೆದ್ರಿ, ಸ್ವಚ್ಛ ಮಾಡಿದ್ರಿ ಅಂತಂದ್ರೆ ಅದು ಮತ್ತೆ ಹೊಳ್ಳಿ ಹೋಗಿ ಆ ಹೊಲಸ್ನಾಗ ಮಲ್ಕೊಳ್ಳಂಗಿಲ್ಲ. ಆದರೆ ನಂದಿಯನ್ನ ಗುರುತಿಸಲಾರದೆ ನಾವು ಹಂದಿಗೆ ಏನಾರೇ ನಾವು ಸ್ವಚ್ಛ ಮಾಡ್ಲಕ್ ವಾದೆವು, ಅಯ್ಯೋ ಪಾಪ ಕೆಸರಾಗಿ ಮಲ್ಕೊಂಡದ, ಇದಕ್ಕೇನು ಹಿಂಗ್ ಹೊಲಸ್ನಾಗದಲ್ಲ ಅಂತೇಳಿ ಹೊರಗೆ ತಂದು ನೀವೇನಾರ ಅದಕ್ಕೆ ಸ್ವಚ್ಛ ಮಾಡಿ ತೊಳೆದ್ರಿ ಅಂತಂದ್ರ ಅದೇನ್ ಮಾಡ್ತದ ಮತ್ತ? ಈಗ ನಂದಿ ಮಾಡೋದು ಯಾವುದು? ಉಪರತಿನ ಅನುಪರತಿನ? ಉಪರತಿ, ಉಪರತಿ ಅಥವಾ ಉಪರಾಮ. ಹಂದಿ ಮಾಡೋದು ಅನುಪರತಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ನಾವು ಅನುಪರತಿ ಮಾಡಿ ಹಂದಿ ಆಗಬೇಕು, ಉಪರತಿಗಳು ಆಗಿ ಉಪರತಿ ಸಾಧಕರಾಗಿ ಉಪರಾಮ ಸಾಧಕರಾಗಿ ನಂದಿ ಆಗಬೇಕು. ನಿನ್ನಿಗಿಂತ ಇವತ್ತ ನಾನು ಶುದ್ಧ ರೂಪದಲ್ಲಿ ಇನ್ನೊಂದಿಷ್ಟು ಶುದ್ಧ ಜೀವ ಶಿವನಾಗುವುದು.
ನನ್ನ ಅಂಗ ಇವತ್ತ ಎಷ್ಟರ ಮಟ್ಟಿಗೆ ಲಿಂಗ ಆಯ್ತು, ನನ್ನ ಜೀವ ಎಷ್ಟರ ಮಟ್ಟಿಗೆ ಶಿವನಾಯ್ತು ಅನ್ನೋಂಥದ್ದು ತಿಳ್ಕೋಬೇಕು. ಈಗ ಸಂಪತ್ ಮಾಡಿರ್ತಾರ, ನೆಲ್ಲಾಗ ವಾಟರ್ ಟ್ಯಾಂಕ್ಗಳು ಮಾಡಿರ್ತಾರ, ಅದಕ್ಕೊಂದು ನಳದ ಕನೆಕ್ಷನ್ ಕೊಟ್ಟಿರ್ತಾರ, ತಳದಾಗ ಕನೆಕ್ಷನ್ ಕೊಟ್ಟಿರ್ತಾರ. ಆ ನಳ ಅಲ್ಲಿ ಮುನ್ಸಿಪಾಲಿಟಿ ಅವ್ರ ನಳ ಬಿಟ್ಟು ಹೊರಟ್ನಾಗ ಆ ಸಂಪ್ನಾಗ ನೀರು ಬಂದು ತುಂಬುತ್ತದ. ಆ ಮುನ್ಸಿಪಾಲಿಟಿ ವಾಲ್ ಬಂದ್ ಮಾಡಿದ ಕೂಡ್ಲೇನೆ ನೀರು ಹೊಳ್ಳಿ ಹೋಗ್ಬಿಡ್ತದ. ಹೊಳ್ಳಿ ಹೋಗ್ಲಾರ್ದಂಗ ಏನ್ ಮಾಡ್ತಾರ, ಅಲ್ಲಿ ಒಂದು ವಾಲ್ ಒಳಗ್ ಬರಾಗ ಅಷ್ಟೇ ಕರ್ಕೋತದ. ಹೊಳ್ಳಿ ಹೋಗ್ಲಾರ್ದಕ್ಕ ನಾನ್ ರಿಟರ್ನ್ ವಾಲ್ ಅಂತ ಇರ್ತದ. ಹೊಳ್ಳಿ ಹೋಗಾಗ ಬಾಗಿಲ ಮುಚ್ಕೋತದ. ಅದು ನಾನ್ ರಿಟರ್ನ್ ವಾಲ್ ಪೈಪಿನ ಅಂಗಡಿಯಾಗ ಸಿಗ್ತದ. ಹಂಗ ನಮ್ದು ಏನಾಗಬೇಕು, ನಾನ್ ರಿಟರ್ನ್ ವಾಲ್ ಹಾಕೊಳ್ಳೋದೇ ಉಪರತಿ ಅಥವಾ ಉಪರಾಮ. ನಾನ್ ರಿಟರ್ನ್ ವಾಲ್ ಹಾಕ್ಲಿಲ್ಲ ಅಂತಂದ್ರ ಮುನ್ಸಿಪಾಲಿಟಿ ನೀರಿನ ಸಪ್ಲೈ ಬಂದಾಯ್ತು, ಟ್ಯಾಂಕಿನ ಓವರ್ ಹೆಡ್ ಟ್ಯಾಂಕಿನ ನೀರು ಖಾಲಿ ಆಯ್ತಂದ್ರೆ ಏನಾಗ್ತದ, ಈ ಟ್ಯಾಂಕಿನ ನೀರು ವಾಪಸ್ ಹೋಗ್ತದೆ. ಹಂಗ ಮಾಡಿದ್ರೆ ಅದು ಸಾಧನೆ ಆಗಂಗಿಲ್ಲ. ಅದಕ್ಕೆ ಸಾಧನೆಯಲ್ಲಿ ಉಪರತಿ ಉಪರಾಮ ಬಹಳ ಮುಖ್ಯ ಆದ. ಈಗ ಭವಿ ಭಕ್ತ ಬೈಫರ್ಕೆಟ್ ಮಾಡ್ಲಿಕ್ಕತ್ತಾರ ಚನ್ನಬಸವಣ್ಣವರು. ಆಚಾರ ಲಿಂಗದೊಳಗ ಭಕ್ತ ಭವಿ ಅಂತಂದ್ರೆ ಒಳ್ಳೇದು ಕೆಟ್ಟದು, ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಮತ್ತೆ ದುಃಖ ಆನಂದ, ಶುದ್ಧ ಅಶುದ್ಧ, ಇವುಗಳನ್ನ ಬೇರ್ಪಡಿಸಿ ಏನ್ ಮಾಡಬೇಕು, ಆ ಅಶುದ್ಧ ಅನಿತ್ಯ ದುಃಖಕರ ಅಸತ್ಯ ಇದ್ದದ್ದನ್ನ ತ್ಯಾಗ ಮಾಡಬೇಕು. ಅದನ್ನೇ ಅವರು ಗಟ್ಟಿಯಾಗಿ ಹೇಳಕತ್ತಾರ. ಈಗ ತ್ಯಾಗ ಮಾಡಿ ಸತ್ಯ ಇದ್ದದ್ದನ್ನ ಮ್ಯೂಟ್ ಮಾಡಿ. ನಿಮ್ ಧ್ವನಿ ಎಲ್ಲರಿಗೂ ಕೇಳಸಕತ್ತದ. ಇರ್ಲಿ, ಏನ್ ತೊಂದರೆ ಇಲ್ಲ, ಮ್ಯೂಟ್ ಮಾಡಿ. ಮ್ಯೂಟ್ ಮಾಡ್ರಿ. ಇಲ್ಲ ಮಾತಾಡೋದು ಗಪ್ ಕುಂದ್ರದಲ್ಲ, ಮ್ಯೂಟ್ ಮಾಡಿದ್ರೆ ನೀವು ಮಾತಾಡ್ಬೋದು. ಅದು ಒಂದು ಬಟನ್ ಅದ ನೋಡ್ರಿ, ಸೌಂಡ್ ಬರ್ಲಾರ್ದಂತದ್ದು ಒಂದು ಮೈಕ್ ಟೈಪ್ ಚಿತ್ರ ಅದ ಅಲ್ಲಿ ನಿಮ್ಮಲ್ಲಿ ರೌಂಡ್ ಇದ್ರಾಗ, ಅದು ಒತ್ತರಿ ಮ್ಯೂಟ್ ಆಗಿಬಿಡ್ತದೆ. ಮ್ಯೂಟ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅವರಿಗೆ. ಸೌಂಡ್ ಮ್ಯೂಟ್ ಮಾಡಪ್ಪಿ, ಅದು ಗೊತ್ತಾಗ್ತದ. ನಾಗಾನಂದ ಗುರುಗಳು ಯಾರ ಪರಿಚಯ ಮೇಲೆ ಬಂದಿರಿ? ಮತ್ತೆ ಕೊಟ್ರಿ? ಆಯ್ತಾಯ್ತು. ಓಕೆ. ಇಬ್ಬರು ಮೂವರಿಗೆ ಕರ್ಕೊಂಡ್ ಇವತ್ತು ಕೊಟ್ರಯ್ಯವರು. ಧನ್ಯವಾದ. ಆಯ್ತು. ಬೆಳಿಗ್ಗೆ ಇರ್ತದ, ಮಧ್ಯಾಹ್ನ 1 ಗಂಟೆಗೆ ಇರ್ತದ, ಸಾಯಂಕಾಲ 4 ಗಂಟೆಗೆ ಇರ್ತದ, ರಾತ್ರಿ 8ವರೆಗೆ ಇರ್ತದ. ನೀವೆಲ್ಲರೂ ಮನಸ್ಸು ಮಾಡಿದ್ರಿ ಅಂತಂದ್ರೆ 24 hours ಈ ಸತ್ಸಂಗ ನಡೆಸ್ಬೇಕಂತ ಮಾಡೀವಿ ನಾವು. ರೇಡಿಯೋ ಸ್ಟೇಷನ್ ಅವೆಲ್ಲ ಹೆಂಗಿರ್ತಾವ ಅದೇ ಟೈಪ್. ಯಾರು ಕೇಳಲಿ ಬಿಡ್ಲಿ, ನಮ್ಮದು ನಾವು ಹೇಳ್ಕೋತ ಕುಂದ್ರದು. ಅಂತದೊಂದು ಆಗ್ಬೇಕು, ಒಂದು ಚಾನಲ್ ತಯಾರಾಗಬೇಕಾಗ್ಯದ ನಮ್ದು. ಸ್ಪಿರಿಚುವಲ್ ರೇಡಿಯೋ ಸ್ಟೇಷನ್ ಮಾಡ್ಬೇಕಾಗ್ಯದ ನಮ್ದು. ಯಾರ 24 hours ಯಾರು ಯಾವಾಗ ನಮ್ ಲಿಂಕ್ ಓಪನ್ ಮಾಡಿದ್ರು ಅಲ್ಲಿ ಸತ್ಸಂಗ ನಡೆದಿರ್ಬೇಕು. ಸದಾ ಕಾಲ ಪರಮಾತ್ಮನ ತೆಕ್ಕೆಯೊಳಗಿರಂತ ಒಂದು ಉದ್ದೇಶ ಇಟ್ಕೊಂಡು ಇದು ಶುದ್ಧ ಬ್ರಹ್ಮಪೀಠ ಮಾಡೀವಿ. ನೋಡ್ರಿ, ಎಲ್ಲರೂ ಕೂಡಿ ಯಾವ್ಯಾವ ಸಮಯದಲ್ಲಿ ಏನೇನ್ ಹೇಳ್ಬೇಕತ್ತೀರಿ, ಏನೇನ್ ಮಾಡ್ಬೇಕತ್ತೀರಿ, ಎಲ್ಲರಿಗೂ ಅವಕಾಶ ಅದ ಇಲ್ಲಿ. ಓಕೆ. ಬಹಳ ಸಂತೋಷ. ಸುಸ್ವಾಗತ. ಕೊಟ್ರಾಯ ಅವರಿಗೆ ಧನ್ಯವಾದ. ಒಳ್ಳೆ ಸಾಧಕರಿಗೆ ಕರ್ಕೊಂಡು ಬಂದು ಜಾಯಿನ್ ಮಾಡಿಸ್ತಾ ಇದ್ದೀರಿ, ಬಹಳ ಸಂತೋಷ.
ಅದಕ್ಕೆ ಇಲ್ಲಿ ಕಾರ್ಯತತ್ಪರನಾಗಿ ಓದಿದ್ದೀನಿ. ನನ್ನ ಕಾರ್ಯ ಎಷ್ಟರ ಮಟ್ಟಿಗೆ ಇದಾಗ್ತದೆ ಗೊತ್ತಿಲ್ಲ. ಒಟ್ಟಿನ ಮೇಲೆ ಸೇವೆ ಮಾಡ್ತಾ ಇದ್ದೀನಿ ಸ್ವಾಮಿದು. ಅದ್ರ ಮುಖಾಂತರ ಇದನ್ನ ಸ್ವಲ್ಪ ನಾನು ಅಳವಡಿಸ್ಕೋಬೇಕು ಅಂತ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಆಗಲಿ, ಬಹಳ ಸಂತೋಷ. ಸ್ವಾಗತ. ಶ್ರೀ ವಿಚಾರ ಸಾಗರ ಮ್ಯೂಟ್ ಮಾಡ್ಕೊಳ್ರಿ. ಆಮೇಲೆ ಫೋನ್ ನಂಬರ್ ನಮ್ಮದು ತಗೋರಿ, ಕೊಟ್ರೆ ಅವ್ರ ಕಡೆಯಿಂದ ತಗೊಂಡು ಮಾತಾಡ್ರಿ. ಶರಣಬಸವ ಸ್ವಾಮಿ ಇನಾಮದಾರ, ರಾಯಚೂರು, ಹಿರೇಮಠ. ಶಿವಯೋಗ ಸಾಧನಾ ಕೇಂದ್ರ, ಶುದ್ಧ ಬ್ರಹ್ಮಜ್ಞಾನ ಪೀಠ, ಏನಾರ ಬರ್ಕೊಡ್ರಿ. ಮಾಡ್ಕೊಳ್ರಿ. ನೀವು ಮಾತಾಡೋಕೆ ಚಾಲು ಮಾಡ್ರಿ, ಬೇರೆ ಟೈಮ್ನಾಗ ಮ್ಯೂಟ್ ಮಾಡ್ಕೊಳ್ರಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ. ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ ನಡೆದಿದೆ. ಕವಿತ್ತ 153, ವಿಷಯಾಂಕ 242. ಪ್ರಸಂಗಾನುಸಾರವಾಗಿ ಮಾಯಾ ಸ್ವರೂಪದ ಪ್ರತಿಪಾದನ. ಈ ಮಾಯೆ ಅನ್ನೋದು ಇದ್ದದ್ದ ಇಲ್ಲದ? ಹಂಗ್ರೆ ಮಾಯೆ ಅನ್ನೋದು ಇದ್ದದ್ದ ಇಲ್ಲದ? ಮಾಯಾ ಸ್ವರೂಪದ ಇಲ್ಲದ್ದು, ಇಲ್ಲದ್ದು ಇದ್ದದ್ದು ಅಂತೇಳಿ ನಾವೇನ್ ಮಾಡ್ತಾ ಇದ್ದೀವಿ, ಇದು ವೇದಾಂತ ಸಿದ್ಧಾಂತಿಗಳ ಪ್ರಕಾರ ಅವ್ರೇನಂತಾರ, ಜ್ಞಾನಿಗಳು ಅನ್ಕೋತಾರ ಅದು ಇಲ್ಲದ್ದು ಅಂತಾರ. ಅವ್ರ ಸಾಧನೆ ಪ್ರಕಾರ ಅದು ಇಲ್ಲದ್ದು. ಈಗ ಮತ್ತ ಅದು ಇಲ್ಲದ್ದು ನಮಗ ಆಸರ ಆಗ್ಯದ ಇಲ್ಲ? ಮತ್ತ ಇಲ್ಲದ್ರ ಆಸರ ಮೇಲೆ ಬದುಕ್ತೀವಿ ಅಂತ ಅಂದ್ಮೇಲೆ ಶ್ರೀ ಅರವಿಂದರು ಎಲ್ಲಿ ಜೈಲಿನಾಗಿದ್ದಾಗ ಅವರಿಗೆ ಜ್ಞಾನೋದಯ ಆಗ್ತು. ಅವ್ರೇನಂತಾರ, ವೇದಾಂತ ಸಿದ್ಧಾಂತ ಇಲ್ಲದ್ದು, ಜಗತ್ತು ಇಲ್ಲದ್ದು, ಪಿಂಡಾಂಡ ಇಲ್ಲದ್ದು, ಬ್ರಹ್ಮಾಂಡ ಇಲ್ಲದ್ದು, ಸಂಸಾರ ಇಲ್ಲದ್ದು, ಹಿಂಗ ಅನ್ಕೋತ ಹೋಗ್ತೀವಿ. ಬಟ್ ಅದನ್ನೇ ಬಳಸ್ಕೊಂಡಿವಲ್ಲ ನಾವು. ಪಿಂಡಾಂಡ ಬಳಸ್ಕೊಂಡಿವಿ, ಬ್ರಹ್ಮಾಂಡ ಬಳಸ್ಕೊಂಡಿವಿ, ಜಗತ್ತು ಬಳಸ್ಕೊಂಡಿವಿ, ಸಂಸಾರ ಬಳಸ್ಕೊಂಡಿವಿ. ಹಿಂಗಾಗಿ ಇದಕ್ಕ ಇದ್ದದ್ದು ಅನ್ಬೇಕು, ಇಲ್ಲದ್ದು ಅನ್ಬೇಕು ಅಂತೇಳಿ ಈಗ ನಮ್ಮ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದು ಮಾಯೆ ಅಂತೇಳಿ ಇದು ಇಲ್ಲದ್ದು ಅಂತಂದ್ರೆ ಹೆಂಗ? ಮತ್ತೆ ವೀರಶೈವ ಪದ್ಧತಿ ಪ್ರಕಾರ ಈ ಮಾಯೆಗೆ ಅವ್ರೇನಂತಾರ? ತಾಯಿ ಅಂತಾರ ಅವ್ರು. ಇದೇ ಹೆಂಗ? ಶಕ್ತಿ ಅಂತಾರ ಅವ್ರು, ಜನನಿ. ಆ ಶಕ್ತಿ ಮಾತನೇ ನಮಗ್ ಬ್ರಹ್ಮಾಂಡ, ಪಿಂಡಾಂಡ, ಪ್ರಕೃತಿ, ಶರೀರ ಏನೆಲ್ಲ ಆಗ್ಯಾಳ, ನಮ್ಮೊಳಗಿರೋ ಶಕ್ತಿಗಳೆಲ್ಲ ಅವರು ತಾಯಿ ಅಂತಾರ. ವೇದಾಂತ ಸಿದ್ಧಾಂತಿಗಳು ಮಾಯೆ ಅಂತಾರ, ಅದು ಇಲ್ಲದಂತಾರ, ಇವ್ರು ಇದ್ದದ್ದಂತಾರ. ಮತ್ತೆ ಅರವಿಂದ ಆಶ್ರಮದವರು ಅವರು ತಾಯಿನೇ ಅಂತಾರ. ಅವರು ಶಾಕ್ತರು, ಶಕ್ತಿ ಪೀಠದವ್ರು. ಅವ್ರೆ ಶಾಕ್ತರು, ಶಕ್ತಿ ಮದರ್ ಅಂತಾರ ಅವ್ರು, ಇಂಗ್ಲಿಷ್ನಾಗ ಅಂತಾರ. ಅವರಂತ ಸುಪ್ರೀಂ ಜ್ಞಾನಿಗಳ ಜಗತ್ನಾಗ ಎಲ್ಲಿ ಇಲ್ಲ. ಅರವಿಂದ ಆಶ್ರಮದವ್ರಕ್ಕಿಂತ ಟಾಪರ್ಸ್ ಯಾರು ಇಲ್ಲ. ಅಂತ ಒಂದು ಸಿದ್ಧಾಂತದ ಅವ್ರ ಹತ್ರ. ಅವ್ರಿಗೇನು ಅಜ್ಞಾನಿಗಳನ್ಬೇಕೇನು ನಾವು? ಈ ಪ್ರಕೃತಿಗೆ ಇಲ್ಲದ್ದು ಅಂತ ಅಂತ್ಲಕ್ ಹೋದ್ರ ಅವ್ರು ಒಪ್ಪಂಗಿಲ್ಲ. ಮತ್ತ ಇದ್ದದ್ದು ಅಂತಂದ್ರ ವೇದಾಂತಿಗಳ ವಿರುದ್ಧ ಆತಾರ. ಏನ್ ಮಾಡ್ಬೇಕು?
ಶರಣರು ವೀರಶೈವ ಪದ್ಧತಿ, ಲಿಂಗಾಯತ್ ಪದ್ಧತಿ ಏನದವಲ್ಲ, ಇವ್ರದ್ದು ಹೆಂಗಿರ್ತದ ಅಂತಂದ್ರೆ ಬಿಟ್ಟಿರ್ಲಿಕ್ಕೆ ಆಗ್ತದೇನಪ್ಪ, ಮಾಯೆ ಇದ್ದದ್ದು ಇಲ್ಲದ್ದು ಅಂತ ಅವಕ್ಕೆ ಬಿಟ್ಟಿರ್ಲಿಕ್ಕೆ ಆಗ್ತದೇನೋ, ಅವಕ್ಕೆ ಹಿಡ್ಕೊಂಡೇ ಇರ್ತೀವಿ ಇಲ್ಲ ಮತ್ತೆ ನಾವು ಆಗ ಇಲ್ಲ ಅಂತ ಜೊತೆಯಾಗಿ ಅದೀವಿಲ್ಲ ಅಂತ ಇವ್ರದ್ದು ಅಂತಾರ. ಅದಕ್ಕೆ ಯಾರಿವರು ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀ ಎಲ್ಲ ರೀತಿಲಿಂತ ವಿಚಾರ ಮಾಡ್ಬೇಕಿಲ್ಲಿ. ಗಜೇಶ ಮಸಣಯ್ಯ ಶರಣರ ಧರ್ಮಪತ್ನಿ ಬರಿತಾಳ ಒಂದ್ ಕಡೆ, ಹೊನ್ನ ಬಿಟ್ಟು ಲಿಂಗವನ್ನು ಅಲಿಸಬೇಕೆಂಬರು, ಹೊನ್ನಿಂಗೆಯು ಲಿಂಗಕ್ಕೆ ವಿರುದ್ಧವೇ. ಬಂಗಾರ ಬಿಡ್ರಿ ಅಂತಂದ್ರ ಲಿಂಗಕ್ಕ ಬಂಗಾರಕ್ಕೆ ಏನಾದ್ರು ವಿರುದ್ಧದ ಏನು? ಹೆಣ್ಣ ಬಿಟ್ಟು ಲಿಂಗವನ್ನು ಅಲಿಸಬೇಕೆಂಬರು, ಹೆಣ್ಣಿಂಗೆಯು ಲಿಂಗಕ್ಕೆ ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನು ಅಲಿಸಬೇಕೆಂಬರು, ಮಣ್ಣಿಂಗೆಯು ಲಿಂಗಕ್ಕೆ ವಿರುದ್ಧವೇ. ಅಂಗವ ಬಿಟ್ಟು ಲಿಂಗವನ್ನು ಅಲಿಸಬೇಕೆಂಬರು, ಅಂಗಕ್ಕೆಯು ಲಿಂಗಕ್ಕೆ ವಿರುದ್ಧವೇ. ಇಂದ್ರಿಯಂಗಳ ಬಿಟ್ಟು ಲಿಂಗವನ್ನು ಅಲಿಸಬೇಕೆಂಬರು, ಇಂದ್ರಿಯಂಗಳಿಗೂ ಲಿಂಗಕ್ಕೆ ವಿರುದ್ಧವೇ. ಜಗವನ್ನೇ ಬಿಟ್ಟು ಲಿಂಗವನ್ನು ಅಲಿಸಬೇಕೆಂಬರು, ಈ ಜಗತ್ತಿಗೂ ಲಿಂಗಕ್ಕೂ ವಿರುದ್ಧವೇನಪ್ಪ. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗದ ಕೋಪದ ಮುನಿಸನರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ಅರಿವಿಂದ ಕಂಡೊದಗಿದ ಸುಖವು ಮಸಣಯ್ಯ ಪ್ರಿಯ ಗಜೇಶ್ವರ ಅಂತ. ಇಲ್ಲೇನದ, ಶಿವನಾಗಿ ಬಂದು ಏನ್ ಮಾಡ್ಲಕತ್ತೀವಿ? ಶಿವನೇ ಈ ಶರೀರವನ್ನು ತಗೊಂಡು ಬಂದನು. ಶಿವನೇ ಏನ್ ಮಾಡ್ಯಾನ? ಈ ಬ್ರಹ್ಮಾಂಡ ಸೃಷ್ಟಿ ಮಾಡ್ಯಾನ. ಶಿವನೇ ಈ 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ಯಾನ. ಇದೆಲ್ಲ ಶಿವನ ಒಡೆತನ, ಈಶ್ವರನ ಒಡೆತನ. ಇದು ಅವನ ಒಡೆತನದಲ್ಲಿ ಇರುವಂತ ಪದಾರ್ಥಗಳನ್ನ ಅವನಿಗೆ ಸಿಟ್ಟು ಎದಕ್ಕೆ ಬರ್ತದಂತ? ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗ. ಅವನ ಕೋಪ ಎದಕ್ಕೆ ಬರ್ತದಂತಂದ್ರೆ, ಇಲ್ಲಿ ಇರುವ ಪದಾರ್ಥಗಳು ಏನದವ, ನಿನ್ನ ಕರ್ಮಕ್ಕೆ ತಕ್ಕಂತೆ ಫಲಭೋಗಗಳನ್ನ, ಆಯುಷ್ಯವನ್ನ, ನಿನಗೆ ಸೂಕ್ತವಾದ ಶರೀರವನ್ನ ಕೊಟ್ಟು ಕಳಿತೀನಿ, ಸುಮ್ಮ ಅದನ್ನ ಅನುಭವಿಸೋದು ಬಿಟ್ಟು ಅದ್ರೊಳಗ ನಾನು ನನ್ನದು ಅಂತೆಲ್ಲ ಅದು ನಿನ್ನ ಸಮಸ್ಯೆ ಅಂತ ನಾವು ಅದಕ್ಕೆ ಸಿಟ್ಟು ಬರ್ತವೆ. ಅಲ್ಲಿ ನಾನು ನನ್ನದು ಅನ್ನೋದ್ರಾಗೆ ದೊಡ್ಡ ಸಮಸ್ಯೆ ಅದ. ಈಗ ಪ್ರತಿಬಿಂಬ, ಪರಮಾತ್ಮನ ಪ್ರತಿಬಿಂಬ ಅಂತಃಕರಣದೊಳಗೆ ಮೂಡಿತು. ಅಂತಃಕರಣ ಶುದ್ಧ ಆದವನಿಗೆ ಪರಮಾತ್ಮನ ಪ್ರಜ್ಞೆ ಬರ್ತದೆ. ಪ್ರತಿಬಿಂಬ ಆ ಅಂತಃಕರಣ ಶುದ್ಧ ಇರ್ಲಾರ್ದವನಿಗೆ ಪರಮಾತ್ಮನ ಒಂಥರ ಪ್ರಜ್ಞೆನೇ ಬರಂಗಿಲ್ಲ. ಬರೇ ದುಡ್ಕೊಂಡು ತಿನ್ಕೋತಿರ್ತಾನ ಅಷ್ಟೇ ಹೊರತು ಆತನೊಳಗೆ ಎಷ್ಟೋ ಜನ್ಮದ ನಿಷ್ಕಾಮ ಪುಣ್ಯಗಳ, ನಿಷ್ಕಾಮ ಉಪಾಸನೆಗಳ ಫಲವಾಗಿ ಅವನಿಗೆ ಅಂತಃಕರಣ ಶುದ್ಧ ಆಗ್ತದೆ ಸಾಧಕನಿಗೆ. ಅಲ್ಲಿ ಏನಾಗ್ತದೆ, ಅವನೊಳಗೆ ಒಂದು ಪರಮಾತ್ಮನ ಪ್ರತಿಬಿಂಬ ಉಂಟಾಗ್ತದೆ. ಆ ಪರಮಾತ್ಮನ ಪ್ರತಿಬಿಂಬನೇ ಏನಾಗ್ತಾರ, ಕಲ್ಪಿತ ಪುರುಷ ಅಂತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಆ ಕಲ್ಪಿತ ಪುರುಷಗೆ ಜೀವ ಜೀವ ಅಂತ ನಾವು ಅಂತೀವಿ. ವೇದಾಂತಿಗಳು ಆಭಾಸ ಅಂತಾರ. ಆ ಕಲ್ಪಿತ ಪುರುಷ ಏನ್ ಮಾಡ್ತಾನ, ಜೀವ ಅವ ತಾನದನ ಪ್ರತಿಬಿಂಬ, ಶುದ್ಧ ಅಂತಃಕರಣದೊಳಗ ಮೂಡಿದ ಪ್ರತಿಬಿಂಬ, ಬ್ರಹ್ಮನ ಪ್ರತಿಬಿಂಬ. ಯಾಕೆ ಅವನು ಪ್ರತಿಬಿಂಬ ಆಗಿ ಬಂದ? ಅಲ್ಲಿ ಅಂತಃಕರಣ ಇದ್ದದ್ದಕ್ಕೆ. ಅಂತಃಕರಣ ಏನದು? ಕಾರಣ ಶರೀರದ ಒಂದು ಕಾರ್ಯ. ಕಾರಣ ಶರೀರ ಏನದು? ಅಜ್ಞಾನ. ಅಜ್ಞಾನ ಅಂದ್ರೆ ಏನದು? ತಾನೇ ಬ್ರಹ್ಮ ಎನ್ನುವಂತ ಜ್ಞಾನ ಇಲ್ಲದ್ದು. ಎಲ್ಲವೂ ಬ್ರಹ್ಮ, ಸರ್ವಂ ಬ್ರಹ್ಮ ಅಸ್ತಿ ಅಹಂ ಬ್ರಹ್ಮ ಅಸ್ಮಿ ಅನ್ನಂಥದ್ದು ಜ್ಞಾನ ಇಲ್ಲದ್ದೇ ಕಾರಣ ಶರೀರ. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇದ್ದಂಗ ಕಾರಣ ಶರೀರ ಅಂತ ಒಂದು ಇಲ್ಲ. ಕಾರಣ ಶರೀರ ಅಂದ್ರೆ ಅಜ್ಞಾನ. ಆ ಅಜ್ಞಾನ ಬಂಗಾರ ಇದ್ದಂಗ, ಅಂತಃಕರಣ ಏನದ ಅದರ ಕಾರ್ಯ ಅಂದ್ರೆ ಆವರಣ ಇದ್ದಂಗ. ಅವೆರಡು ಒಂದೇ. ಈ ಬ್ರಹ್ಮದ ಸ್ವರೂಪದ ಜ್ಞಾನ ಇಲ್ಲದಕ್ಕೆ ಅಂತಃಕರಣ ಅನ್ನೋದು ನಮ್ಮೊಳಗ ಬಂದು, ಆ ಅಂತಃಕರಣದೊಳಗೆ ಒಂದು ಸ್ವಲ್ಪ ಈ ಒಂದು ಸಜ್ಜನರ ಸಂಘ, ಸದ್ಭಾವಿಗಳ ಸಂಘದಲ್ಲಿ ಇದ್ದದಕ್ಕೆ ಒಂದು ಸ್ವಲ್ಪ ಶುದ್ಧೀಕರಣ ಉಂಟಾಗಿ, ಆ ಶುದ್ಧೀಕರಣದೊಳಗ ಬ್ರಹ್ಮನ ಪ್ರತಿಬಿಂಬ ಉಂಟಾಗಿ,
ಆ ಬ್ರಹ್ಮನ ಪ್ರತಿಬಿಂಬನೇ ಏನ್ ಮಾಡ್ಲಕತ್ತದ, ಜೀವ ಅಂತ ತಿಳ್ಕೊಂಡು ಈ ಜಗತ್ತಿನೊಳಗೆ ನಾನು ನನ್ನದು ಅಂತೇಳಿ ಸಮಸ್ಯೆ ಮಾಡ್ಲಕತ್ತದ. ಆ ನಾನು ನನ್ನದು ಅನ್ನಂತ ಈ ಸಮಸ್ಯೆಗಳನ್ನ ನಾವು ಕಳ್ಕೋಬೇಕಾದ್ರೆ ಅಲ್ಲೇನಾಗಬೇಕು, ಆ ಅಜ್ಞಾನ ಅಂತಃಕರಣ ಅಂತೇನದಲ್ಲ ಅದನ್ನ ನಾವು ಕಳ್ಕೋಬೇಕು. ಈಗ ಪ್ರತಿಬಿಂಬ ಉಂಟಾಗಬೇಕಾದ್ರೆ ಅಲ್ಲಿ ಒಂದಿಷ್ಟು ನೀರು ಚೆಲ್ಲಿದ್ರೆ ನೀರಾಗಿ ಪ್ರತಿಬಿಂಬ ಬೀಳ್ತದ. ಈಗ ನೆಲದ ಮೇಲೆ ನೀರು ಚೆಲ್ಲಿತಂದ್ರ ನೆಲದ ನೀರಾಗ ಪ್ರತಿಬಿಂಬ ಬೀಳ್ತದಲ್ರಿ. ನೆಲದ ಮೇಲೆ ನೀರು ಚೆಲ್ಲಿತಂದ್ರೆ ಪ್ರತಿಬಿಂಬ ಬೀಳ್ತದ ಇಲ್ಲ? ಆ ನೀರೇ ಒಣಗಿ ಹೋಯ್ತಂದ್ರೆ ಪ್ರತಿಬಿಂಬ ಇರಂಗಿಲ್ಲ. ಅದಕ್ಕೆ ಏನಾಗಬೇಕಂದ್ರೆ ಅಜ್ಞಾನ ಕಳ್ಕೊಂಡೆವು, ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತೇಳಿ ನಿಶ್ಚಯ ಜ್ಞಾನ ಮಾಡಿಕೊಂಡು ಈ ಜೀವ ಭಾವಗಳು ಏನದವ ಅವುಗಳನ್ನೆಲ್ಲ ನಾವು ಯುಕ್ತಿಪೂರ್ವಕವಾಗಿ ತ್ಯಾಗ ಮಾಡಿಬಿಟ್ಟೆವಂತಂದ್ರೆ ಅಲ್ಲಿ ನೀರು ಒಣಗಿ ಹೋಯ್ತಂತಂದ್ರೆ ಅಲ್ಲಿ ಬಿಂಬ ಒಂದೇ ಉಳಿತದೆ, ಪ್ರತಿಬಿಂಬ ಇರಂಗಿಲ್ಲ. ಅಜ್ಞಾನ ಇದ್ದ ಕಾರಣ ಏನಾಗಕತ್ತದ, ಆ ಒಂದು ಪ್ರತಿಬಿಂಬ ಆ ಒಂದು ಅಜ್ಞಾನದಲ್ಲಿ ಮೂಡ್ಲಿಕ್ಕತ್ತವ. ಅಜ್ಞಾನದ ಕಾರ್ಯವಾದ ಅಂತಃಕರಣ ಏನು ಬುದ್ಧಿ ಮನ ಚಿತ್ತ ಏನಂತಿರಲ್ಲ, ಮನ ಬುದ್ಧಿ ಚಿತ್ತ ಆಸಕ್ತಿ ಅನ್ನೋಂಥದ್ದು ಅಂತಃಕರಣ ಏನದಲ್ಲ, ಆ ಅಂತಃಕರಣ ಸ್ವಲ್ಪ ನಿಶ್ಚಲವಾದಾಗ, ಸ್ವಲ್ಪ ನಿರ್ಮಲವಾದಾಗ ಅದರೊಳಗೊಂದು ಪ್ರತಿಬಿಂಬ ಉಂಟಾಗ್ತದ. ಆ ಪ್ರತಿಬಿಂಬನೇ ಏನ್ ಮಾಡ್ಲಕತ್ತದ, ನಮ್ಗೆ ಗದ್ದಲ ಮಾಡ್ಲಕತ್ತದ. ನಾನೇ ಅಂತದು, ಎಲ್ಲ ನಂದೇ ಅಂತದು. ಆ ನಾನು ನನ್ನದು ಅನ್ನಂತ ಒಂದು ಸಮಸ್ಯೆಗೆ ಏನಾಗ್ಲಕತ್ತದಪ್ಪ ಅಂತಂದ್ರೆ ಪರಮಾತ್ಮನಿಗೆ ಸಿಟ್ಟು ಬರ್ತದ. ಪರಮಾತ್ಮಗೆ ಸಿಟ್ಟು ಬರ್ತದ. ದೇವರ ಪದಾರ್ಥಗಳನ್ನೆಲ್ಲ ನನ್ನ ಅಂತಂದ್ರೆ ಹೆಂಗಾಗ್ತದ್ರಿ? ಎಲ್ಲನೂ ಅವಂದದ, ಎಲ್ಲಾದ್ರೂ ಒಡೆಯ ಅವನೇ ಅದನ್ನ, ಅದ್ರೊಳಗೆ ಇವ ನಾನು ನನ್ನದು ಅಂತಾನೆ. ಇಲ್ಲಿ ಸಮಸ್ಯೆ ಬರ್ಲಕತ್ತವ. ಅದಕ್ಕೆ ನಾನು ಅನ್ನೋದ್ರ ಎರಡು, ನಾನು ಬ್ರಹ್ಮ ಅದೀನಿ ಅನ್ನಂತ ನಾನು ಅದು ಲಕ್ಷ್ಯಾರ್ಥ, ನಾನು ಜೀವ ಆಗಿ ಪ್ರತಿಬಿಂಬ ಆಗಿ ಅದು ನಾನು ಅಂದಂದ್ರೆ ಅದು ವಾಚ್ಯಾರ್ಥ, ವಾಚ್ಯಾರ್ಥದಿಂದಲೇ ಇದು ಅನರ್ಥ. ಲಕ್ಷ್ಯಾರ್ಥದಿಂದ ಸಾರ್ಥಕವಾದ ಅರ್ಥ, ನಾನು ಬ್ರಹ್ಮ ಅದೀನಿ ಅಂತ ಹೇಳಕ್ಕೆ ನೀವು ಬ್ರಹ್ಮ ಆಗಿ ಈ ಜಗತ್ತೆಲ್ಲ ನಂದು ಅಂತೇಳಿ ನೋಡ್ರಿ, ಜಗತ್ತಿಗೆ ಕಲ್ಯಾಣ ಮಾಡ್ಬೇಕನ್ನಂತ ಗುಣ ಬರ್ತದೆ. ಆ ಬ್ರಹ್ಮ ಆಗ್ಲಾರ್ದೆ ಜೀವ ಆಗಿ ಈ ಜಗತ್ತನ್ನ ನೋಡಿದ್ರಿ ಅಂತಂದ್ರೆ, ಜೀವ ಆಗಿ ಜಗತ್ತನ್ನ ನೋಡೋದಕ್ಕ, ಬ್ರಹ್ಮ ಆಗಿ ಜಗತ್ತನ್ನ ನೋಡೋದಕ್ಕ. ಬ್ರಹ್ಮ ಆಗಿ ಜಗತ್ತನ್ನ ನೋಡಿದ್ರೆ ಯಾವ ಅರ್ಥ ಅದು? ಲಕ್ಷ್ಯಾರ್ಥ. ಜೀವ ಆಗಿ ಜಗತ್ತನ್ನ ನೋಡಿದ್ರೆ ಈ ಜೀವ ಆಗಿ ಜಗತ್ತನ್ನ ನೋಡಿದ್ರೆ ನಿಮಗೆ ಎಂತ ಭಾವನೆ ಬರ್ತದ? ಈ ಜಗತ್ತಿನಿಂದ ನನಗೆ ಏನು ಉಪಯೋಗ ಆಗ್ತದ ಅಂತೇಳಿ ಭೋಗದ ಭಾವನೆ ಬರ್ತದೆ. ಈ ಜಗತ್ತಿನ ಪದಾರ್ಥಗಳು ನನಗೆ ಅದಕ್ಕೆ ಉಪಯೋಗ ಆಗ್ತಾವ. ಯಾವರೇ ಒಬ್ಬ ವ್ಯಕ್ತಿ ಎದುರು ಸಿಕ್ಕನು ಅಂತಂದ್ರೆ ಆ ವ್ಯಕ್ತಿ ನನ್ನಿಂದ ಆ ವ್ಯಕ್ತಿಗೆ ಏನಾರ ಉಪಯೋಗ ಆಗ್ತದೇನಂತೇಳಿ ಒಂದೆರಡು ಮಾತುಗಳು ಆಡಿ ನಾನು ಎದಕ್ಕರೆ ಇವ್ರಿಗೆ ಉಪಯೋಗ ಅದೀನೇನು ಅಂತ ವಿಚಾರ ಮಾಡಿದ್ರೆ ಅದು ಬ್ರಹ್ಮ ಸ್ವರೂಪ. ಈ ವ್ಯಕ್ತಿಲಿಂತ ನನಗೇನು ಉಪಯೋಗ ಆಗ್ತದ ಅಂತ ಹೇಳಕ್ಕೆ ಅವ ಅವ್ರಲಿಂತ ಏನಾರೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನಲ್ಲ ಅದು ಜೀವ ಸ್ವರೂಪ. ಹೆಂಗ್ ಮಾಡ್ತೀರಿ? ವಾಚ್ಯಾರ್ಥದಾಗ ಓದ್ತೀರಾ, ಲಕ್ಷ್ಯಾರ್ಥದಾಗ ಓದ್ತೀರಾ? ಬ್ರಹ್ಮ ಸ್ವರೂಪ ಆಗಿ ಈ ಬ್ರಹ್ಮಾಂಡ ಎಲ್ಲ ನಂದು, ಇದು ನಾನೇ ಸೃಷ್ಟಿ ಮಾಡಿದ್ದು ಅನ್ನಷ್ಟರ ಮಟ್ಟಿಗೆ ನಿಮ್ಮ ಭಾವ ಬಂದಾಗ ಈ ಬ್ರಹ್ಮಾಂಡಕ್ಕೆ ನಾನು ಏನಾದರೂ ಒಳ್ಳೇದು ಮಾಡಬೇಕಲ್ಲ ಅಂತ ಬಂತು ಅಂತಂದ್ರೆ ನೀವು ವಾಚ್ಯಾರ್ಥ ಲಕ್ಷ್ಯಾರ್ಥ? ಲಕ್ಷ್ಯಾರ್ಥ. ಬ್ರಹ್ಮ ಸ್ವರೂಪ ನಾನು ಬ್ರಹ್ಮ ಆಗಿ ಈ ಒಂದು ಬ್ರಹ್ಮಾಂಡವನ್ನ ನೋಡಿ ಬ್ರಹ್ಮಾಂಡಕ್ಕೆ ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಅದ ಮಾಡಬೇಕು, ನನ್ನ ಜೀವನ ಸಾರ್ಥಕ ಆಗ್ಬೇಕಾದ್ರೆ ಈ ಬ್ರಹ್ಮಾಂಡಕ್ಕೆ ನಾನು ಕಲ್ಯಾಣವನ್ನು ಬಯಸಬೇಕು. ಅದೇ ಲಿಂಗ ಪೂಜೆ. ಮತ್ತೇನು ಲಿಂಗ ಅಂತಂದ್ರೆ ಇಡೀ ಬ್ರಹ್ಮಾಂಡದ ಒಂದು ಮಾಡೆಲ್. ಇಡೀ ವಿಶ್ವ ನೋಡ್ರಿ, ಅದು ಇಷ್ಟಲಿಂಗ ನೋಡ್ರಿ, ಎರಡು ಒಂದೇ. ವಿಶ್ವ ಇಷ್ಟಲಿಂಗ. ಅದೇ ಚುಳುಕಾದಿರಯ್ಯ ಅಂತಾರ. ಕೈಯಾಗಿ ಇಟ್ಕೊಂಡು ಇಷ್ಟಲಿಂಗ ಪೂಜೆ ಮಾಡ್ತಾರ. ಇಡೀ ಬ್ರಹ್ಮಾಂಡಕ್ಕೆ ಏನಂದ್ರೆ ಅವ್ರು ಶರಣರು ಜಂಗಮ ಅಂದ್ರು. ಲಿಂಗ ಜಂಗಮ ಒಂದೇ ಅಂತಂದ್ರು. ಇಡೀ ಬ್ರಹ್ಮಾಂಡಕ್ಕೆ ಅವರು ಜಂಗಮ ಅಂತಂದ್ರು. ಇಡೀ ಬ್ರಹ್ಮಾಂಡಕ್ಕೆ ಯಾರು ಕಲ್ಯಾಣವನ್ನು ಬಯಸ್ತಾರ ಅವರು ಜಂಗಮ. ತಮ್ಮ ಸ್ವಾರ್ಥಕ್ಕಾಗಿ ಯಾರು
ಈ ಜಗತ್ತನ್ನು ಬಳಸ್ಕೋಬೇಕಂತಾರ, ಅದು ಜಂಗಮ ಅಲ್ಲ. ಇಡೀ ಬ್ರಹ್ಮಾಂಡಕ್ಕ ಈ ಜಗತ್ತಿಗೆ ಒಳ್ಳೇದು ಮಾಡ್ಬೇಕನ್ನಂತ ಯಾರು ಕಲ್ಯಾಣಕಾರಿ ಗುಣ ಇರ್ತಾರ ಅವರು ವ್ಯಷ್ಟಿ ಜಂಗಮರು. ಮತ್ತೆ ಯಾವುದನ್ನ ಕಲ್ಯಾಣ ಮಾಡ್ಬೇಕಂತಾರ ಅದು ಸಮಷ್ಟಿ ಜಂಗಮ. ಆ ವ್ಯಷ್ಟಿ ಜಂಗಮಕ್ಕ ಸಮಷ್ಟಿ ಜಂಗಮಕ್ಕ ಏನು ವ್ಯತ್ಯಾಸ ಇಲ್ಲ. ಒಬ್ಬರು ಅದಕ್ಕೆ ಕಲ್ಯಾಣ ಮಾಡ್ಕೋತ ಆ ಸಮಷ್ಟಿ ಒಳಗ ವ್ಯಷ್ಟಿ ಕಳ್ಕೊಂಡ್ಬಿಟ್ಟರು, ತಮ್ಮ ಸ್ವಾರ್ಥ ಕಳ್ಕೊಂಡು ನಿಸ್ವಾರ್ಥಿಗಳಾಗಿ ಆ ಸಮಾಜದ ಕಲ್ಯಾಣ ಬಯಸ್ತಿರ್ತಾರೆ. ಈ ರೀತಿ ಅದ. ಅದಕ್ಕೆ ಬಸವಾದಿ ಶರಣರು ಅದ್ರ ಜೊತೆಗೆ ಇರೋದದ, ಅದು ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಮತ್ತೆ ಅರವಿಂದಾಶ್ರಮದವರು ಇದು ಮಾಯೆ ಮಾಯೆ ಅಂತೀರಿ, ಅದು ಏನದ ಮದರ್ ತಾಯೇ ಅಂತಾರ. ಮತ್ತೆ ವೀರಶೈವರು ಅದಕ್ಕೆ ಶಿವಶಕ್ತಿ ಅಂತಾರ. ಇಲ್ಲಿ ವೇದಾಂತಿಗಳದು ಇಲ್ಲದ್ದು ಅಂತೇಳಿ ಅದು ಹೇಯ, ಅದು ತ್ಯಾಜ್ಯ ಅಂತಾರ. ನಾವೇನ್ ಮಾಡ್ಬೇಕು, ಎಲ್ಲ ಓಸು ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ನೀವು ಅಂತೀರಿ, ಹೌದಾ ಇಲ್ಲ? ನೀವೇನ್ ಮಾಡ್ಬೇಕು? ಯಾರು ಹೇಳಿದ್ದಾರೆ ಮಾಡಬಾರದು, ನಿಮ್ಮ ಸ್ವಭಾವಕ್ಕೆ ಯಾವತ್ತು ಚಲೋ ಅನಿಸ್ತದ ಅದು ಮಾಡ್ಬೇಕು. ಓಸು ತರ ಪರಿಚಯ ಮಾಡಿಸ್ತಿರ್ತೀವಿ ಇಲ್ಲಿ ನಾವು. ಇಲ್ಲೇನು ಡೈರೆಕ್ಷನ್ಸ್ ಇರಂಗಿಲ್ಲ. ಬಸಪ್ಪಜ್ಜವರು ಇಲ್ಲಿ ಡೈರೆಕ್ಷನ್ಸ್ ಇಲ್ಲ. ಏನ್ ಮಾಡ್ಬೇಕು ನೀವು? ನಿಮ್ಮದೇ ಆದ ಒಂದು ಗುಣ ಸ್ವಭಾವ ಅದ ಇಲ್ಲ ನಿಮ್ಮದು. ಇಲ್ಲಿ ತನಕ ಏನನ್ನ ನೀವು ನಂಬ್ಕೊಂಡು ಬಂದಿರಿ, ಈಗ ಅದಕ್ಕಿಂತ ಎತ್ತರದ ವಿಚಾರ ಯಾವ್ದದ ಅದನ್ನ ಹಿಡ್ಕೋಬೇಕೀಗ, ಮ್ಯಾಲ ಹೋಗಂತದ್ದು. ನಿಮ್ಗೆ ಯಾವ್ದು ಮ್ಯಾಲ ಹೋಗ್ಬೇಕು, ಯಾವ್ದು ಹಿಡಿದ್ರೆ ಮ್ಯಾಲ ಹೋಗ್ತೀವಿ ಅಂತ ಅನ್ನಿಸ್ತದ, ನೀವೇ ಡಿಸೈಡ್ ಮಾಡ್ಬೇಕು. ಈಗ ಅಂಗಡಿ ಒಳಗ ಎಲ್ಲ ಸಾಮಾನುಗಳದಾವ, ಇಲ್ಲಿ ಪದಾರ್ಥಗಳದಾವ. ಯಾವ ಪದಾರ್ಥ ತಗೊಂಡ್ರು ಅವ್ರು ಕೊಡ್ತಾರ, ಜಗತ್ತಿದು. ಆದ್ರೆ ನಿಮಗ ಯಾವುದು ಚಲೋ ಅನ್ನಿಸ್ತದ ನಿಮ್ಮ ಸ್ವಭಾವಕ್ಕ, ನೀರು ಇಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತೆ ಅಂತ ಒಂದೊಂದೇ ಸ್ಟೆಪ್ ಏರ್ಸ್ಕೋತ ಹೋಗ್ಬೇಕು. ಬಿಟ್ಟು ಒಂದೇ ಸಲ ಮ್ಯಾಲೆ ಹಾರಿ ಬಾ ಅಂದ್ರೆ ಹೆಂಗ್ ಬರ್ತಾರ? ಅದಕ್ಕೆಲ್ಲ ಅಷ್ಟು ರೀತಿ ಪರಿಚಯ ಮಾಡಿದಾಗ ಈಗ ನಾವು ಕೇಳೋ ಪ್ರಶ್ನೆಗಳಿಗೆ ಇಲ್ಲಿ ಏನಾಗಬೇಕಂತಂದ್ರ ನಿಮ್ಮ ಅಂತಃಕರಣದೊಳಗೆ ವಿಚಾರ ನಡಿಬೇಕು. ಮಾಯೆಯ ಬಗ್ಗೆ ಇಲ್ಲಿ ಪ್ರಸಂಗಾನುಸಾರವಾಗಿ ಮಾಯೆಯ ಏನ್ ಹೇಳ್ತಾನೆ ಪ್ರತಿಪಾದನೆ, ಮಾಯಾ ಸ್ವರೂಪದ ಪ್ರತಿಪಾದನೆ, ಪ್ರಸಂಗಾನುಸಾರವಾಗಿ ಮಾಯಾ ಸ್ವರೂಪದ ಪ್ರತಿಪಾದನೆ ಇಲ್ಲಿ ಮಾಡ್ಲಕತ್ತೀವಿ. ಈ ವಿಚಾರ ಎಲ್ಲಿ ನಡಿಬೇಕು? ನಿಮ್ಮ ಅಂತಃಕರಣದೊಳಗೆ ನಡೆದು ಮಾಯೆಯ ಬಗ್ಗೆ ನಿಮ್ಮವೇ ಆದ ಕೆಲವೊಂದು ನಿಶ್ಚಯಗಳು ಉಂಟು ಮಾಡ್ಕೋಬೇಕು, ತಯಾರು ಮಾಡ್ಕೋಬೇಕು. ಹೆಂಗದ? ಹೌದಂದ್ರ ಅಲ್ಲನ್ನಿಸ್ತದ, ಅಲ್ಲಂದ್ರ ಹೌದನ್ನಿಸ್ತದ. ಮತ್ತ ಅನಿರ್ವಚನೀಯ ಅಂತ ಹೇಳಕ್ಕೆ ಏನ್ ಬಾಯಿ ಮುಚ್ಕೊಂಡು ಕುಂದ್ರದಿರ್ತದ, ಏನು ಹೇಳಕ್ ಬರಂಗಿಲ್ಲ ಅಂತ. ಏನಾರ ಮಾಡಬೇಕು, ಏನಾರ ಹೇಳಬೇಕು. ನಮ್ಮ ಉದ್ದೇಶ ಏನದಪ್ಪ ಅಂತಂದ್ರೆ, ನಮ್ಮ ಟಾರ್ಗೆಟ್ ಏನದ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಯಾವುದನ್ನ ಹಿಡಿದ್ರೆ ಆ ಮೋಕ್ಷಕ್ಕೆ ಹೋಗ್ತೀವಿ, ಆ ದಾರಿ ಹಿಡ್ಕೊಂಡು ಹೋಗ್ಬೇಕು. ಆ ದಾರಿಗೆ ಇವು ಯಾವ ಉಪಯೋಗ ಆಗ್ತವ? ನಿಮ್ಮ ವಿಚಾರದ ಪ್ರಕಾರ ಯಾವ್ದು ಉಪಯೋಗ ಆಗ್ತದೆ? ಎಲ್ಲನೂ ನಿಮ್ ಮುಂದಿಟ್ಟಿನಿ. ಈಗ ಪಾರಮಾರ್ಥ ದೃಷ್ಟಿಯಿಂದ ಜಗತ್ ಮಿಥ್ಯ ಐತ್ರಿ. ವ್ಯವಹಾರಿಕ ದೃಷ್ಟಿಯಿಂದ ಸತ್ಯ ಐತಿ. ಸತ್ಯ ಅದ. ವ್ಯಾವಹಾರಿಕ ದೃಷ್ಟಿಯಿಂದ ಸತ್ಯ ಅದ, ಪಾರಮಾರ್ಥಿಕ ದೃಷ್ಟಿಯಿಂದ ಮಿಥ್ಯ ಅದ. ಅದಕ್ಕೆ ಏನಾಗಬೇಕಂದ್ರ ನಾವು ವ್ಯವಹಾರ ಮಾಡ್ತಾ ಮಾಡ್ತಾ ಪರಮಾರ್ಥ ಸಾಧನೆ ಮಾಡ್ತಾ ಇರ್ಬೇಕು. ವ್ಯವಹಾರ ಬಿಡಂಗಿಲ್ಲ. ವ್ಯವಹಾರ ಬಿಡ್ಲಕ್ಕಾಗ್ತದ? ಆಗುದಿಲ್ಲ. ಅದಕ್ಕೇನಂದ್ರೆ ಮಹತ್ವ ಯಾವುದಕ್ಕೆ ಜಾಸ್ತಿ ಕೊಡಬೇಕು? ಪರಮಾರ್ಥಕ್ಕೆ ಮಹತ್ವ ಕೊಡಬೇಕು. ಪರಮಾರ್ಥಕ್ಕೆ ಮಹತ್ವ ಕೊಟ್ಟಗೋತ ವ್ಯವಹಾರ ನೀವು ಬಿಡೋದಲ್ಲ. ಪರಮಾರ್ಥಕ್ಕೆ ಹೆಂಗ್ ನೀವು ಮಹತ್ವ ಕೊಟ್ಟಗೋತ್ ಹೋಗ್ತೀರಿ, ವ್ಯವಹಾರ ತಾನೇ ಉದುರಿ ಹೋಗ್ತದ.
ಗಾಯ ಒಳಗ ಮಾಯ್ದಂಗ ಮ್ಯಾಲಿಂದ ಹಕ್ಕಳಿ ಹೆಂಗ್ ಉದುರಿ ಬೀಳುತ್ತದ ಹಂಗೇನಾಗ್ತದ ಅಂತಂದ್ರ ವ್ಯವಹಾರ ತಾನೇ ಉದುರಿ ಹೋಗ್ತದ. ಗಾಯ ಹಸಿ ಇದ್ದಾಗ ನಾವೇನಾರ ಹಕ್ಕಳಿ ಮುಟ್ಲಕ್ ಹೋದೇವಂತಂದ್ರ ಜೀವಾಳಕ್ಕೆ ಹತ್ತದದು, ನೋವಾಗ್ತದ. ಈಗ ನಿಮ್ಮ ಗುಣ ಸ್ವಭಾವಗಳು ಯಾವ ಮಟ್ಟಿಗೆ ವ್ಯವಹಾರದಲ್ಲಿ ತೊಡಗ್ಯಾವ, ಅವರಿಗೆ ಕುಂದಿರಿಸ್ಕೆ ಇದೆಲ್ಲ ನಿತ್ಯ ಅಂತೇಳಿ ಜಾಡಿ ಚೊಗದ್ಬಿಟ್ರೆ ಡೈಜೆಷನ್ ಆಗಲ್ಲ, ಇಂಡೈಜೆಷನ್ ಆಗ್ತದೆ. ಅದಕ್ಕೆ ಈ ವಿಚಾರಗಳು ಏನ್ ಮಾಡ್ಬೇಕು, ಪ್ರತಿನಿತ್ಯ ಶ್ರವಣ ಮಾಡ್ತಾ 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 ನಾನಾ ರೀತಿಯಾದ ವಿಚಾರಗಳು ಇಡೀ ಜಗತ್ತನ್ನ ಪರಿಚಯಿಸುವಂತ ಗುರುನೇ ಸದ್ಗುರು. ನಮ್ದೇ ಒಂದು ಪದ್ಧತಿ, ನಮ್ದು ಇದೊಂದೇ ನೋಡಪ್ಪ ನಮ್ಗಿದಿಷ್ಟು ಗೊತ್ತದ ಅಂತ ಹೇಳಲ್ಲ. ಎಲ್ಲ ಜಗತ್ತು ನೋಡ್ರಿ, ಎಲ್ಲೆಲ್ಲಿ ಸತ್ಸಂಗ ನಡೆದವ್ ನೋಡ್ರಿ, ಎಲ್ಲಾ ಕಡೆ ತಿಳ್ಕೊಳ್ರಿ. ಎಲ್ಲಿ ತಿಳ್ಕೊಂಡ್ರು ಸಹಿತ ಎಲ್ಲಾ ಕಡೆ ತಿಳಿದ್ರು ನೀವು ನಿಮ್ಮೊಳಗಿನ ಅಂತಃಕರಣದೊಳಗಿರುವ ಚೇತನ ಅದು ಆದಂತೆ ಇದೆಲ್ಲ ಮಾಡ್ಲಕತ್ತೀರಿ. ನೀವು ಅದೇ ಇದ್ದಿದ್ದಿಲ್ಲ ಅಂದ್ರೆ ಇದೇನ್ ಮಾಡ್ಲಕ್ ಸಾಧ್ಯ ಇತ್ತು? ಅದಕ್ಕಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ. ಆ ವಸ್ತುವಿನ ಕಡೆ ಹೊಳ್ಳರಿ. ಆ ವಸ್ತುವಿನ ಕಡೆ ಹೊಳ್ಳದಕ್ಕೆ ಯಾರ ನಿಮಗೆ ದಾರಿ ತೋರಿಸ್ತಾರ ಅವರೇ ಸದ್ಗುರುಗಳು, ಅವರೇ ನಿಜವಾದ ಗುರುಗಳು. ನಿಮ್ಮ ಅಂತಃಕರಣದೊಳಗಿರುವ ಚೇತನ, ಅರಿವು, ಲಿಂಗ, ಆತ್ಮ, ಕೂಟಸ್ಥ, ಸಾಕ್ಷಿ ಏನೇನ್ ಅಂತಿರಲ್ಲ, ಆ ಚೇತನ ಏನ ನಿಮ್ಮದು ಬರೀ 3.5 ಮೊಳ ಶರೀರದೊಳಗೆ ಅಷ್ಟೇ ಅದ ಏನದು? ಸರ್ವವ್ಯಾಪಕ ಅದ. ಒಂದು ದೊಡ್ಡ ಸಮುದ್ರದಾಗ ಒಂದು ಚಂಬು ಮುಳುಗಿಸಿಟ್ಟಿರಿ, ಆ ಚಂಬುದೊಳಗೆ ನೀರಷ್ಟೇ ನೀರ, ಆ ಒಳಗಿನ ನೀರು ಹೊರಗೆ ಸಾಗರ ತುಂಬ ಅದ ಇಲ್ಲ. ಸರ್ವ ವ್ಯಾಪಕವಾದ ನೀರು ಸಮುದ್ರದೊಳಗೆ ಇಟ್ಟಂತ ಒಂದು ಚಂಬುನೊಳಗೆ ತುಂಬಿಕೊಂಡು ಕೂತದ ಅಷ್ಟೇ ಅದು. ಹೀಗಾಗಿ ಆ ಚೈತನ್ಯದ ಕಡೆ ನೀವು ಹೋದ್ರಿ ಅಂತಂದ್ರೆ ನಿಮಗೆ ಮೋಕ್ಷ ಸಾಧನೆ. ಆ ಮೋಕ್ಷ ಸಾಧನೆಗೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಬ್ರಹ್ಮದ ಚಿಂತನ ಮಾಡುವಂಥದ್ದು ನಾಲಿಗೆ ತುದಿ ಮೇಲೆ ಬರಬೇಕು. ಸದ್ರೂಪ ಅಂದ್ರೆ ನಿರ್ವಿಕಾರಿ ಆಗಿರೋದು, ಯಾವ ಕಾಲಕ್ಕೂ ವಿಕಾರ ಆಗಂಗಿಲ್ಲ. ಜಗತ್ತಿನೊಳಗೆ ಏನ್ ವಿಕಾರ ಆದ್ರೂ ಆ ಚೇತನದೊಳಗೆ ವಿಕಾರ ಆಗಂಗಿಲ್ಲ. ಬಾಲಕ, ಯುವಕ, ಮುದುಕ, ರೋಗಿ, ಈ ಶರೀರ ಏನ್ ವ್ಯತ್ಯಾಸ ಆದ್ರೂ ಒಳಗಿರೋ ಆತ್ಮಕ್ಕ ಏನಾರ ವ್ಯತ್ಯಾಸ ಆಗ್ತದೇನು? ಇಂಡಿಯಾ ಪಾಕಿಸ್ತಾನ ಯುದ್ಧ ಮಾಡಿ ಒಬ್ರದೊಬ್ರು ಹೊಡೆದಾಡಿ ಸತ್ತರ ಪರಮಾತ್ಮಗೆ ಏನಾರ ಆಗ್ತದೇನು? ಅವನಿಗೇನಾಗ್ತದ? ಅವ ಹಂಗೆ ಇರ್ತಾನ. ಚೇತನಕ್ಕೆ ಏನು ಫರಕ್ ಬೀಳಲ್ಲ. ಜಗತ್ತಿನೊಳಗೆ ಏನಾದ್ರೂ ಅವನಿಗೆ ಫರಕ್ ಬೀಳಲ್ಲ. ಅವ ಹೆಂಗಿರ್ಬೇಕು ಹಂಗೆ ಇರ್ತಾನ. ಈಗ ನಾವು ಪರಮಾತ್ಮನ ಕಡೆ ಹೋಗ್ಬೇಕ, ಇಂಡಿಯಾ ಪಾಕಿಸ್ತಾನ ಕಡೆ ಹೋಗ್ಬೇಕು? ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಕೊಂಡಿದ್ದೇವಂತಂದ್ರ ಅವು ಎಲ್ಲ ಆಟೋಮೆಟಿಕ್ ಕಡಿಮೆ ಆಗ್ತಾವ. ನಿಮ್ಮಂತ ಮಹರ್ಷಿಗಳ ಸಂಖ್ಯೆ ಜಾಸ್ತಿ ಆದಂಗ ಅದು ಪ್ರಭಾವ ಜಾಸ್ತಿ ಆಗಿ ಆ ದ್ವೇಷ ಕಡಿಮೆ ಆಗ್ತದೆ. ಈ ತತ್ವಜ್ಞಾನಿಗಳ ಸಂಖ್ಯೆ ಕಡಿಮೆ ಆಗಿ ಏನಾಗ್ಯದ, ಅವ್ರಿಗೆ ಮಹತ್ವ ಕಡಿಮೆ ಆಗಿದ್ದಕ್ಕೆ ಏನಾಗ್ಬಿಡ್ತು, ಇವೆಲ್ಲ ಹುಚ್ಚರ ಸಂಖ್ಯೆ ಜಾಸ್ತಿ ಆಗಿಬಿಡ್ತು. ಪ್ರಜ್ಞಾವಂತರು ಮೌನವಾದರೆ ಮೂರ್ಖರು ಮಾತನಾಡಲು ಆರಂಭಿಸುತ್ತಾರೆ. ಇವರು ತಮ್ಮ ಮಠದೊಳಗ ತಾವು ಗಂಭೀರವಾಗಿ ಕುಳಿತು ಆ ರಾಜಕಾರಣಿಗಳು ತಮ್ಮ ಮಠಕ್ಕೆ ಬರಬೇಕು, ಇವರಿಗೆ ಗೌರವಿಸಿ. ಇದು ಹೋಗಿ ಇತ್ತೀಚಿನ ದೃಶ್ಯಗಳಲ್ಲಿ ಏನಾಗ್ಯದಂತಂದ್ರ ದೊಡ್ಡ ದೊಡ್ಡ ಮಠಾಧೀಶರು ಹೋಗಿ ಏನ್ ಮಾಡ್ಲಕತ್ತಾರ, ಆ ಮುಖ್ಯಮಂತ್ರಿ ಮುಂದೆ ಕೈ ಜೋಡಿಸಿ ನಿಂತು ಮಾತಾಡ್ಲಕತ್ತಾರ. ಅವ ಕೂತ್ ಮಾತಾಡ್ತಾನ. ಅವನ್ ಏನಲ್ಲ ಇವ್ರ ಪಾದದ ಧೂಳಿ. ಅವ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು. ರಾಜಕಾರಣಿಗಳು ರಾಜ ಗುರುವಿಗಿಂತ ದೊಡ್ಡವರು ಅಲ್ಲವೇ ಅಲ್ಲ. ಗುರುವೇ ರಾಜ. ಎಲ್ಲ ಉಲ್ಟಾ ಸೀದಾ ಆಗಿದೆ. ಕಲಿಯುಗ ಸರಿಗಿಲ್ಲ. ಗುರುವಿನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಪರಮಾತ್ಮನಿಗಿಂತ ದೊಡ್ಡವ ಗುರು. ಗಾಡ್ ಈಸ್ ಗ್ರೇಟ್, ಬಟ್ ಗುರು ಈಸ್ ಗ್ರೇಟರ್ ದನ್ ಗಾಡ್. ಯಾಕಂದ್ರೆ ಆ ಗುರು ಇಲ್ಲ ಅಂದ್ರೆ ಪರಮಾತ್ಮನ ತೋರಿಸ್ಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ಗುರುವಿನಿಂದನೇ ಪರಮಾತ್ಮನ ಪರಿಚಯ ಆಗ್ತದ. ಅಂತ ಗುರು ಹೋಗಿ ಈ ಕ್ಷುಲ್ಲಕ ಅಧಿಕಾರಿಗಳ ಮುಂದೆ ಹೋಗಿ ಕೈ ಜೋಡಿಸ್ಕೊಂಡು ನಿಂದಿರ್ತಾರಲ್ಲ, ಇವರು ತಮ್ಮ ಸ್ವರೂಪನು ಮರ್ತ್ಕೊಂಡಾರ, ತಮ್ಮ ಗಾಂಭೀರ್ಯನು ಕಳ್ಕೊಂಡಾರ. ಅವರು ಕೆಲ್ಸಕ್ಕೆ ಬರ್ಲಾರ್ದವ್ರು ಭಾರಿ ದೊಡ್ಡ ಏನೋ ತಿಳ್ಕೊಂಡಾರ. ಅವರು ಅವೆಲ್ಲ ಮಾತಾಡೋದು ಬೇಡ, ಸಾಕು. ಈಗೇನಾಯ್ತು, ಮಾಯ ಇಲ್ಲದ್ದು ಆದ, ಇದ್ದದ್ದು ಯಾರಿಗೆ, ಇಲ್ಲದ್ದು ಯಾರಿಗೆ? ಒಂದನೇದ್ದು ಇಲ್ಲದ್ದು ಇದೆ ಅಂತ ತೋರ್ತದ.
ಉದಾಹರಣೆ ದೃಷ್ಟಾಂತ ಹಗ್ಗದೊಳಗಿನ ಹಾವು ಇಲ್ಲೇ ಇಲ್ಲ, 3 ಕಾಲದಲ್ಲಿ ಇಲ್ಲ. ಆದ್ರೂ ಏನಾಗ್ಲಕತ್ತದ, ಬೆಳಕಿಲ್ಲದಕ್ಕೆ ಅದು ತೋರ್ಲಕತ್ತದ, ಜ್ಞಾನ ಇಲ್ಲದಕ್ಕೆ ಹಾವಾಗಿ ತೋರ್ಲಕತ್ತದ. ಈ ಹಾವು ಏನದ, ಮಾಯೆ ಇದ್ದಂಗಾದ. ಮತ್ತ ಇಲ್ಲ ಅಂತೇಳಕ್ಕೆ ಅವ ಅಳ್ಳಕತ್ತಾನ ಯಾಕ? ಇಲ್ಲ ಅಂತೇಳಿ ಗೊತ್ತಿತ್ತಂತ ಅವ ಅಳತಿದ್ನ ಯಾಕ? ಅವನಿಗೆ ಅದ ಅಂತಂದ್ರೆ ಅವನ ಸ್ಥಿತಿ ಎಂತದು? ಹಾವಿನ ನೋಡಿ ಅಳ್ಳಕತ್ತವನ ಸ್ಥಿತಿ ಎಂತದು? ಅಜ್ಞಾನದ ಸ್ಥಿತಿ. ಬೆಳಕು ಇಲ್ಲ, ಜ್ಞಾನದ ಬೆಳಕು ಇಲ್ಲದಕ್ಕ ಈ ಜಗತ್ತೇ ಅವನಿಗೆ ಏನಾಗ್ಯದ, ಸತ್ಯ ಅಂತ ತಿಳ್ಕೊಂಡು ಜಗತ್ತೇನದ ಭಯ, ದುಃಖ, ಚಿಂತೆ ಉಂಟು ಮಾಡ್ಲಿಕ್ಕತ್ತದ. ಮತ್ತ ಭಯ, ದುಃಖ, ಚಿಂತೆ ಅಷ್ಟೇ ಉಂಟು ಮಾಡ್ತಿತ್ತಂದ್ರೆ ಈ ಜಗತ್ತಿಗೆ ಯಾರು ತೆಕ್ಕಿಗೆ ಬೀಳುತ್ತಿದ್ದಿಲ್ಲ. ಈ ಜಗತ್ತ ಸುಖನೂ ಉಂಟು ಮಾಡ್ತದ, ಆದ್ರೆ ಎಷ್ಟು ಸುಖ ಉಂಟು ಮಾಡ್ತದ ಅಂತೇಳಿ ಪ್ರಭುದೇವರು ಹೇಳ್ತಾರೆ. ಸಾಸಿವೆಯಷ್ಟು ಸುಖ ಉಂಟು ಮಾಡಿ ಸಾಗರದಷ್ಟು ದುಃಖ ಉಂಟು ಮಾಡ್ತದೆ ಈ ಜಗತ್ತು. ಜಗತ್ತಿಗೆ ಅವ್ರೇನಂದ್ರು, ಸಂಸಾರವೆಂಬ ಹೆಣ ಅಂತಂದ್ರು. ಈ ಹೆಣನು ಸುಖ ಕೊಡ್ತದ, ಸುಖ ಕೊಟ್ಟದ್ದಕ್ಕೆ ಜೀವಿಗಳು ಅದಕ್ಕೆ ಬೆನ್ನ ಹತ್ಯಾರ. ಎಷ್ಟು ಸುಖ ಕೊಡ್ತದ ಅಂತಂದ್ರ ಸಾಸಿವೆಯಷ್ಟು ಸುಖ ಕೊಟ್ಟು ಸಾಗರದಷ್ಟು ದುಃಖ ಉಂಟು ಮಾಡ್ತದೆ. ವೇದಾಂತಿಗಳ ಪ್ರಕಾರ ಏನದ, ಉತ್ತಮ ಅಧಿಕಾರಿಗಳ ದೃಷ್ಟಿ ಒಳಗ ಅಲ್ಲಿ ಜಗತ್ತನ್ನದು ಇಲ್ಲವೇ ಇಲ್ಲ. ಇದ್ದ ಆದ ಇದೆ ಅಂತಂದ್ರೆ ಅದು ಏನ್ ಮಾಡ್ಲಕತ್ತದ, ದುಃಖ, ಭಯ, ಚಿಂತೆ ಕೊಡ್ಲಕತ್ತದ, ಸುಖ ಕೊಡ್ಲಕತ್ತದ ಅಂತ ವೇದಾಂತಿಗಳು ಎಂದೂ ಅನ್ನಲ್ಲಿ ಜಗತ್ತಿನ ಬಗ್ಗೆ. ಆದ್ರೆ ಶರಣರು, ವೀರಶೈವರು, ಲಿಂಗಾಯತರು, ಮತ್ತಾರು ಈ ಶಾಕ್ತರು, ಮತ್ತೆ ಅರವಿಂದಾಶ್ರಮದವರು ಇದು ಆದ ನಮ್ಗೇನು ಜೀವಕ್ಕೆ ಸುಖ ಆಗಬೇಕಾಗ್ಯದ, ಇದರ್ಲಿಂತ ಆಗ್ಯದ, ಇದನ್ನು ಬಿಟ್ಟು ಇರ್ಲಕ್ಕಾಗಂಗಿಲ್ಲ. ಕೆಲವೊಬ್ರು ತಾಯಿ ಅಂತ ಗೌರವಿಸಿದರು, ಕೆಲವೊಬ್ರು ಅದನ್ನು ಬಿಟ್ಟು ಇರ್ಲಕ್ಕಾಗಂಗಿಲ್ಲ, ಅನಿವಾರ್ಯ ಅದ, ಅದು ಮಿಥ್ಯ ಇದ್ರೂ ಅದ್ರ ಜೊತೆಗೆ ಇರಬೇಕಾಗ್ಯದ ಅಂತೇಳಿ ಈ ರೀತಿ ಅಭಿಪ್ರಾಯಗಳದವ. ಅದಕ್ಕೆ ನಾವು ಹೆಂಗ್ ಮಾಡ್ಬೇಕಂದ್ರ ಚೇತನದ ಕಡೆ ಹೆಚ್ಚೆಚ್ಚು ಗಮನ ಕೊಟ್ಟು ಈ ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ ಏನದಲ್ಲ ಇದ್ರ ಮೇಲಿಂದ ಗಮನ ಕಡಿಮೆ ಮಾಡ್ಕೋತ ಹೋಗ್ಬೇಕು. ನಾವು ಹೆಚ್ಚೆಚ್ಚು ಗಮನ ಕೊಟ್ಟವರು ಅವರು ಅಜ್ಞಾನಿಗಳಂತಲ್ಲ, ಕಡಿಮೆ ಕೊಟ್ಟವರು ಅಜ್ಞಾನಿಗಳಂತಲ್ಲ, ಜ್ಞಾನಿಗಳಂತಲ್ಲ. ಅವೆಲ್ಲ ಎಲ್ಲ ಬಿಟ್ಟು ನಾವೇನ್ ಮಾಡ್ಬೇಕು, ನಮ್ಮ ಜನ್ಮಕ್ಕೆ ಏನಾಗಬೇಕಾಗ್ಯದ, ಆನಂದ ಆಗಬೇಕಾಗ್ಯದ. ಅದು ಬಹಳ ಮುಖ್ಯ. ಇವು ಮತವಾದಿಗಳು ಏನ್ ಮಾಡ್ತಾರೆ, ಒಬ್ಬೊಬ್ರು ತಮ್ಮ ತಿಳಿದಂಗ ಅವ್ರವ್ರ ಸಿದ್ಧಾಂತಗಳು ಪ್ರತಿಪಾದನೆ ಮಾಡ್ತಾರೆ. ಇವೆಲ್ಲದಕ್ಕಿಂತ ಮ್ಯಾಲೆ ನಿಂತು ನೋಡ್ಬೇಕು ನಾವು ಶುದ್ಧ ರೂಪದಲ್ಲಿ. ಯಾವ್ದಕ್ಕರೆ ಒಂದಕ್ಕೆ ಅಂಟುಕೊಂಡ್ರಿ ಅಶುದ್ಧ ಆಗಿಬಿಡ್ತೀರಿ, ಅಂಟುಕೊಳ್ಳೋದಿಲ್ಲ. ಯಾವ ಸಿದ್ಧಾಂತಕ್ಕೂ ಅಂಟುಕೊಳ್ಳೋದಿಲ್ಲ. ಅಂಟುಕೊಳ್ಳಾರ್ದಂಗ ಮ್ಯಾಲ ಹೋದ್ರೆ ಏನಾಗ್ತದಪ್ಪ ಅಂತಂದ್ರೆ ನಿಮಗ ಸತ್ಯದ ದರ್ಶನ ಆಗ್ತದೆ. ಯಾವ್ದಕ್ಕರೆ ಒಂದಕ್ಕೆ ಅಂಟುಕೊಂಡ್ರಿ ಅಲ್ಲಿ ಏನಾಗ್ತದ, ಬಂಧನಕ್ಕೊಳಗಾಗ್ಬಿಡ್ತೀರಿ. ಅಲ್ಲಿ ಏನ್ ಹೇಳ್ತಾರ ಅದೇ ಕೇಳ್ಕೊಂಡು ಹೋಗ್ತೀರಿ. ಅದಕ್ಕಿಂತ ಮೇಲೆ ಹೋಗ್ಬೇಕು, ಮ್ಯಾಲ ಹೋಗಿ ವಿಚಾರ ಮಾಡ್ಬೇಕು. ಎತ್ತರದ ಮಟ್ಟದಲ್ಲಿ ನೀವು ಬಹಳ ದೊಡ್ಡವರು, ನಿಮ್ಗಿಂತ ದೊಡ್ಡವ್ರು ಯಾರೂ ಇಲ್ಲ. ಎಲ್ಲಾ ಸಿದ್ಧಾಂತಗಳು, ಮತಗಳು, ವಾದಗಳು ಏನೇನದವ ಅವೆಲ್ಲಕ್ಕಿಂತ ಮೀರಿ ಹೋಗ್ಬೇಕು ನೀವು. ಅವು ಯಾವುದೋ ಕಾಲದ ಹಿಂದೆ, ಯಾವುದೋ 12ನೇ ಶತಮಾನದಾಗ ತಿಳ್ಕೊತೇವೆ ಹೊಂಟ್ರು. ಒಬ್ಬವರೇ 21ನೇ ಶತಮಾನಕ್ಕೆ ಬಂದ ಮೇಲೆ ಅವ್ರ ಅನುಭವದ ಮುಂದಿನ ಭಾಗ ಮುಂದುವರಿಸಲೇ ಇಲ್ಲ. ಇನ್ನು 12ನೇ ಶತಮಾನದ್ದೇ ಮೆಲುಕು ಹಾಕ್ಲಿಕ್ಕತ್ತಾರೆ. 21ನೇ ಶತಮಾನದ ತನಕ ಬಂದೀವಿ. ಇಷ್ಟೊಂದು ಅನುಕೂಲತೆಗಳದಾವ. ಅವ್ರಿಗೆ ಉಡ್ಲಕ್ಕ ಬಟ್ಟೆ ಇದ್ದಿದ್ದಿಲ್ಲ, ಉಣ್ಲಕ್ಕ ಚಂದ ಊಟ ಇದ್ದಿದ್ದಿಲ್ಲ. ಗಂಜಿ ಕುಡಿದು ಜೀವನ ಮಾಡಿ 280 ಕೋಟಿ ವಚನ ಅಂತ, 280 ಕೋಟಿ ವಚನ ಅಂತಂದ್ರೆ ಎಷ್ಟು ಕೋಟಿ ವಚನಗಳು ಬರೆದಿಟ್ಟು ಹೋಗ್ಯಾರ ಅವರು. ಅಷ್ಟು ವಚನಗಳೆಲ್ಲ ಹೋಗಿ ಈಗ ಒಂದು 25,000 ವಚನಗಳು ಉಳಿದಾವ. ಅವೇ ಓದ್ಕೊಳಕ್ ನಮಗೆ ಆಗಲ್ದು. ಆಗಿನ ಕಾಲದಿಂದ ಈಗಿನ ಕಾಲಕ್ಕೆ ಬರ್ಬೇಕಾದ್ರೆ ಜ್ಞಾನದ ಒಂದು ತೇರು ಮುಂದಕ್ಕೆ ಎಳ್ಕೊಂಡೇ ಬಂದಿಲ್ಲ. 12ನೇ ಶತಮಾನದ್ದೇ ಮೆಲುಕಾಗ್ತಾರೆ. ಈ 21ನೇ ಶತಮಾನಕ್ಕೆ ಅದು ಎಷ್ಟು ಹೊಸತನ ಬರ್ಬೇಕಾದ್ರೊಳಗ ಆ ಹೊಸತನ ಬರ್ತಾನೆ ಇಲ್ಲ. ಯಾಕಂದ್ರೆ ಅದಕ್ಕಿಂತ ಮ್ಯಾಲೆ ಏರಿ ಹೋಗ್ತಾನೆ ಇಲ್ಲ. ಅದನ್ನೇ ಮತ್ತೆ ಮೆಲುಕಾಕಿ ಅದ್ರಾಗೇ ಬಿದ್ದೋದಾಡ್ಲಕತ್ತ.
ಹಂಗಾಗಬಾರ್ದು. ನಮ್ಮ ವೈಚಾರಿಕ ಮಟ್ಟ ಇನ್ನೂ ಮೇಲೆ ಹೋಗ್ಬೇಕು, ಇನ್ನೂ ಮೇಲೆ ಹೋಗ್ಬೇಕು, ಇನ್ನೂ ಮೇಲೆ ಹೋಗ್ಬೇಕು, ಮೇಲೆ 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 ಅಬೌವ್ ಎವ್ರಿಥಿಂಗ್, ಎಲ್ಲಕ್ಕಿಂತ ಮೇಲೆ ಹೋಗ್ಬೇಕು. ಈಗೇನಾಯ್ತು? ಇದ್ದದ್ದು ಇಲ್ಲದ್ದು ಎರಡದು. ಇದ್ದದ್ದು ಯಾರಿಗೆ? ಬೆಳಕಿಲ್ಲದವನಿಗೆ, ಜ್ಞಾನ ಇರ್ಲಾರ್ದವನಿಗೆ ಇದ್ದಂಗೆ ಅನಿಸ್ತದ. ಅವನಿಗೇನಾಗ್ತದ? ದುಃಖ, ಭಯ, ಚಿಂತೆ. ಸುಖನೂ ಆಗ್ತದ. ಸುಖ ಹೆಂಗಾಗ್ತದ? ಶುಕ್ತಿ ಒಳಗಿನ ಬೆಳ್ಳಿಯಂತೆ. ಶುಕ್ತಿ ಕಪ್ಪೆ ಚಿಪ್ಪುಗಳು ಸಮುದ್ರ ದಂಡೆ ಒಳಗ ಹೊತ್ತು ಮುಣಿಗಿ ಹೋದಾಗ ಅವು ತಳ ತಳ ಹೊಳಿತಿರ್ತಾವಂತ. ಅವು ಬೆಳ್ಳಿಗತ್ಲೆ ಕಂಡು ಚೀಲದಾಗ ಹಾಕೊಂಡ್ಬರ್ತಾನ. ಅದು ಸುಖ ಕೊಡ್ತಾ ಇಲ್ಲ. ಮರುದಿನ ಬೆಳಿಗ್ಗೆ ತೆಗೆದು ನೋಡಿದಾಗ ಅವು ಕಪ್ಪೆ ಚಿಪ್ಪಿಗಳಿರ್ತಾವ. ಹಾಗೆ ಜಗತ್ತಿನೊಳಗೆ ಹೆಂಗದಪ್ಪ ಅಂತಂದ್ರೆ, ರೊಕ್ಕ ಸುಖ ಕೊಡ್ತದ, ಹೆಂಡತಿ ಸುಖ ಕೊಡ್ತಾಳ, ಮಕ್ಕಳು ಸುಖ ಕೊಡ್ತಾವ. ಇವೆಲ್ಲ ಏನದವ? ನಮಗೆ ಸುಖದ ಸಾಧನಗಳಂತ ತಿಳ್ಕೊಂಡು ಏನೇನೋ ಹೊಲ ಮನಿ ಆಸ್ತಿ ಮಾಡೀವಿ. ಇವೆಲ್ಲ ಓಸು ಒಂದು ಸ್ಟೇಜಿನ ತನಕ ನಿಮ್ ಜೊತೆಗಿರ್ತಾವ. ಯಾವಾಗ? ನೀವು ಗಟ್ಟಿಮುಟ್ಟಿದ್ದಾಗ. ನಿಮ್ಗೇನಾರ ಮೆತ್ತಗಾಗಿ ಹಾಸಿಗೆ ಹಿಡಿದ್ರಿ, ಅವೆಲ್ಲ ಏನಾಗ್ತಾವ? ಕಪ್ಪೆ ಚಿಪ್ಪುಗಳಾಗ್ಬಿಡ್ತಾವ ಅಷ್ಟೇ. ಕಪ್ಪೆ ಚಿಪ್ಪುಗಳು. ಅಲ್ಮರಿ ತುಂಬಾ ರೊಕ್ಕ ಇರ್ತದ, ಏನ್ ಮಾಡ್ತೀರಿ? ಡಾಕ್ಟರ್ ಒಯ್ದ್ ಬಿಡ್ರಿ, ಸುಮ್ನೆ ದವಾಖಾನೆಗೆ ಇರೋ ತನಕ ಖರ್ಚ ಬಾಳ ಬರ್ತದ. ದಿನ ಹಾಸ್ಪಿಟಲ್ ಖರ್ಚ. ಮನೆಗೆ ಇವೆ ಒಂದಿಷ್ಟು ಉಳಿಗೆ ಅವು ಕೊಟ್ಕೋತಿರ್ರಿ. ಇರಸ್ ದಿವ್ಸ ಇರ್ತಾರ, ಮುಗೀತು. ಯಾವ ಔಷಧಿಗಳಿಗೆ ಇವ್ರದ್ದು ರೆಸ್ಪಾಂಡ್ ಆಗ್ತಾ ಇಲ್ಲ. ಮತ್ ದಿನ ಯಾವ್ದಾರ ದೊಡ್ಡ ದವಾಖಾನೆ ಬೇರೆ ಊರಿಗೆ ಏನಾರ ಒಯ್ಬಹುದೇನು ನೋಡ್ರಿ ಅಂತಂದ್ರ, ಅಮೇರಿಕಾಕ್ಕ ಇಂಗ್ಲೆಂಡಿಗೆ ಒಯ್ದ್ರು ಇದೇ ಟ್ರೀಟ್ಮೆಂಟ್. ಎಲ್ಲಾರ ಕೇಳ್ರಿ, ಇಷ್ಟೇ ಇರ್ತದ. ನಮ್ ಕಡೆಯಿಂದ ಒಂದು ಲಿಮಿಟ್ ತನಕ ಟ್ರೀಟ್ಮೆಂಟ್, ಅದಾದ್ಮೇಲೆ ಮುಗೀತು. ವೈದ್ಯಕೀಯ ಲೋಕದ್ದು ಒಂದು ಸಪೋರ್ಟ್ ಒಂದು ಲಿಮಿಟ್ ತನಕ ಅದ, ಆಯ್ತು, ತಗೊಂಡು ಹೋಗ್ಬಿಡ್ರಿ. ಆ ಲಾಸ್ಟ್ ಸ್ಟೇಜಿಗೆ ಮನಿಗೆ ತಂದು ಹಾಕುವಾಗ ನಿಮ್ಗೇನು ಒಳಗೆ ಬೆಡ್ರೂಮ್ನಾಗ ಒಯ್ದು ಮನಗಿಸ್ತಾರೆ? ಅವಾಗ ಅವ್ರು ಪೂರ ಒಳಗೋಗಿ ಮನಗಿಸ್ತಾರ. ಲಾಸ್ಟ್ ಸ್ಟೇಜ್ನಾಗ ಮನಿಗೆ ಕಳಿಸಿದವನಿಗೆ ಎಲ್ಲಿ ಹಾಕ್ತಾರ? ಕಪ್ಪೆ ಚಿಪ್ಪುಗಳು ಎಲ್ಲ. ಕಪ್ಪೆ ಚಿಪ್ಪಿನ ದರ್ಶನ. ಬೆಳ್ಳಿ ಬೆಳ್ಳಿ ಅಂತ ತಿಳ್ಕೊಂಡಿರ್ತೀರಿ ಅವಾಗ. ಅಲ್ಲೇ ಹೊರ ಕಟ್ಟಿ ಮೇಲೆ ಇಲ್ಲೇ ಎಲ್ಲಾರ ಚಾಟ, ಇಲ್ಲೇ ಎಲ್ಲಾರ ನೆಳ್ಳಿತ್ತಂದ್ರೆ ಹಾಕ್ಬಿಡ. ಒಳಗ ಹಾಕಿದ್ಮೇಲೆ ಜೀವ ಹೋಯ್ತಂದ್ರೆ ಮತ್ತೆ ಚತ್ ಬಿಚ್ಚಬೇಕಾಗ್ತದ ದೇವ್ಗಿವ ಅನ್ನಂತಂದ್ರ. ಅದಕ್ಕ ಇದು ಜಗತ್ತ ಬಾಡಿಗೆ ಮನಿ. ನಾವು ಏಸ್ ದಿನ ಇರ್ತೀವೋ ಏಸ್ ದಿನ ಬಿಡ್ತೀವೋ, ಪರಮ ಶಾಂತ. ಅವನಿಗೆ ಸಿಟ್ಟು ಎದಕ್ ಬರ್ತದ ಅಂದ್ರೆ, ಈ ಮನಿ ನಂದಂತನಾರು ಅದಕ್ಕೆ ಸಿಟ್ಟು ಬರ್ತದ ಅವನಿಗೆ. ನಿಂದ ಅಲ್ಲೋ ಮಾರಾಯ, ಇದು ನಿನಗಿರ್ಲಕ್ ಕಳಿಸಿವ ಅಷ್ಟೇ ಸ್ವಲ್ಪ ಹೊತ್ತಂತ ಹೇಳ್ತದೆ. ಅದಕ್ಕ ಮಾಯೆಯ ಪ್ರಾಸಂಗಿಕವಾದಂತ ವರ್ಣನೆ ಮಾಡ್ಬೇಕಾದ್ರ ಎಲ್ಲಿ ನಮಗೆ ಸಮಸ್ಯೆ ಅದ, ಎಲ್ಲಿ ನಮಗೆ ದೋಷ ಅದ ಅನ್ನೋದು ಚಂದ ತಿಳ್ಕೊಬೇಕಾದ್ರ, ಇಲ್ಲದ್ದು ಆದ ಅಂತ ತಿಳ್ಕೊಂಡೀವಿ. ಮತ್ತೇನಾಗ್ಯದ? ಇದ್ದದ್ದು ಯಾರಿಗೆ ಆದ ಅನಿಸ್ತದ? ಅಜ್ಞಾನಿಗಳಿಗೆ ಆದ ಅನಿಸ್ತದ, ಜ್ಞಾನಿಗಳಿಗೆ ಇಲ್ಲ ಅನಿಸ್ತದ. ಮತ್ತೆ ಹೆಂಗದದು ಮಾಯೆ? ಒಂದು ಘಟದೊಳಗೆ ಹೆಂಗದಪ್ಪ ಅಂದ್ರ, ಆ ಕೆಸರು ಘಟದ ಎಲ್ಲಾ ಭಾಗದೊಳಗೆ ತುಂಬಿ ತುಳುಕ್ಲಕ್ಕತ್ತದಿಲ್ಲ. ಘಟದ ಎಲ್ಲಾ ಸರ್ವಾಂಗವೆಲ್ಲ, ಘಟದ ಸರ್ವಾಂಗವೆಲ್ಲ ಕೆಸರು ಮಣ್ಣು ಹೆಂಗ ತುಂಬ್ಯದ, ಹಾಗೆ ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ ಎಲ್ಲದರೊಳಗೂ ಮಾಯೆ ಹೆಂಗಾಗ್ಯದ? ಸರ್ವವ್ಯಾಪಕ ಆದ. ಮಾಯೆ ಸರ್ವವ್ಯಾಪಕ ಆದ. ಒಂದು ಮೃತ್ತಿಕೆ ಆ ಘಟದಲ್ಲಿ ಯಾವ ರೀತಿ ತನ್ಮಯವಾಗಿದೆಯೋ ಇದು ಕೂಡ ಸರ್ವವ್ಯಾಪಕ ಆದ. ಎಷ್ಟನೇ ನಿರ್ಣಯ ಇದು? ಮೂರನೇದ್ದು. ಇಲ್ಲದ್ದು ಯಾರಿಗೆ? ಮಾಯೆ. ಬ್ರಹ್ಮ ಇಲ್ಲ, ಬ್ರಹ್ಮದನ ಮಾಯೆ ಇಲ್ಲ. ಜಗತ್ ಮಿಥ್ಯ, ಬ್ರಹ್ಮ ಸತ್ಯ. ಇದು ಒಂದನೇ ನಿರ್ಣಯ. ಜಗನ್ಮಿಥ್ಯ ಅಂತ, ಜಗನ್ಮಿಥ್ಯ ಬ್ರಹ್ಮ ಸತ್ಯ, ಇದು ಒಂದನೇ ನಿರ್ಣಯ. ಜಗತ್ತು ಸತ್ಯ ಅಂತ ಯಾರಿಗೆ? ಅಜ್ಞಾನಿಗಳಿಗೆ. ಮತ್ತಿನ್ಯಾರಿಗೆ? ಎಲ್ಲಿ ನೋಡಿದಲ್ಲಿ ಅದೇ ಮಾಯನೇ ತುಂಬಿ ತುಳುಕ್ಲಕತ್ತದ. ಅದಕ್ಕ ನೀವು ಈ ಜಗತ್ತಿನೊಳಗ ಏನೇ ನೋಡಿದ್ರು ಏನೋ ಒಂದು ಅದ್ಭುತ ವಸ್ತು ಅಂತ ಹೇಳಕ್ಕೆ ಕಣ್ಣು ತೆರೆದು ನೋಡಿ ಬೆನ್ನತ್ತಬೇಡ್ರಿ. ಮಾಯೆ ಅನ್ನೋದು ಬುದ್ಧಿ ಬರ್ಲಿ. ಭಾರಿ ಆಕರ್ಷಣೆ ಅದ ಈ ಜಗತ್ತಿನೊಳಗ.
ಆ ಆಕರ್ಷಣೆ ಬಂದಾಗ 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 ಏನಾಗಬೇಕು? ಮಾಯೆ. ಎಲ್ಲ ಕಡೆ ಮಾಯೇನೆ ಅದು. ಕಣ್ಣು ತೆರೆದ್ರೆ ಮಾಯೇನೆ ಅದು. ಮಾಯೇನೆ ಮಾಯೆ ಮಾಯೇನೆ ಮಾಯೆ. ಏನ್ ಮಾಡ್ತೀರಿ? ಎಷ್ಟಾಯ್ತು ಟೈಮು? ಅದಕ್ಕೆ ಏನಾಗಬೇಕು? ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತದ ಅದೆಲ್ಲ ಫಸ್ಟ್ ಹೆಂಗ್ ಕಾಣಬೇಕದು? ಕಣ್ಣು ತೆಗೆದ ಕೂಡಲೇ ನಿಮ್ಮ ಕಣ್ಣಿಗೆ ಏನ್ ಕಾಣಿಸ್ತದ? ನಿಮ್ಮ ಶರೀರ ಇರ್ಬೋದು, ಬ್ರಹ್ಮಾಂಡ ಇರ್ಬೋದು, ಪಂಚಭೂತಗಳಿರ್ಬೋದು, ಇನ್ನೊಬ್ಬರ ಶರೀರ ಇರ್ಬೋದು, ಮತ್ತಿನ್ನೇನಾರ ಪಂಚಭೂತಗಳಿಂದಾದಂತ ಪ್ರಾಪಂಚಿಕ ವಸ್ತುಗಳಿರ್ಬೋದು. ಫಸ್ಟ್ ಅರ್ಥ ಏನ್ ಮಾಡ್ಬೇಕದಕ್ಕೆ? ಮಾಯೆ ಅಂದ್ರೆ ಹುಷಾರಂತ. ರಾಹುಲ್ ಅಂತಂದ ಬುದ್ಧ. ಅಂದ್ರೆ ಮಾಯೆ, ಹುಷಾರಾಗಬೇಕಂತ. ಹಂಗ ಏನಾಗಬೇಕು? ಮಾಯೆ ಅನ್ನೋದು ತಿಳ್ಕೋಬೇಕು. ತಿಳ್ಕೊಂಡು ಮುಂದೆ ವ್ಯವಹಾರ ಚಾಲು ಮಾಡಬೇಕು. ಇಲ್ಲದ್ದು ಇದು ಮುಂದೆ ಏನಾಗ್ತದ ಹೆಂಗಾಗ್ತದ ಗೊತ್ತಿಲ್ಲ, ಆದ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ. ಅದಕ್ಕೆ ಇದು ಹೆಂಗದಪ್ಪ? ಇಲ್ಲದಿದ್ರು ಸಹಿತ ಇದ್ದಂಗ ಮಾಡಿ ಕೆಲಸಕ್ಕೆ ಬರಲಾರ್ದನ್ನ ಭಾರಿ ಇಂಪಾರ್ಟೆಂಟ್ ಮಾಡ್ತದ. ಅತ್ಯಂತ ಹೊಲಸಿದ್ದನ್ನ ಅತ್ಯಂತ ಪವಿತ್ರ ಮಾಡಿ ತೋರಿಸ್ತದ. ಅತ್ಯಂತ ಕೆಟ್ಟವನನ್ನ ಅತ್ಯಂತ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿ ತೋರಿಸ್ತದ. ಅತ್ಯಂತ ಶ್ರೇಷ್ಠ ಇದ್ದವನನ್ನ ಮೈ ಮರ್ತನಂದ್ರೆ ಕೆಟ್ಟವನನ್ನಾಗಿ ಮಾಡ್ತದ. ಇದೆಲ್ಲ ಏನು? ಆಗಬಾರದಂತವು. ಭಾರಿ ಶ್ರೇಷ್ಠ ವ್ಯಕ್ತಿ ಕೆಟ್ಟ ಆಗಬಾರ್ದು, ಹೌದಲ್ರಿ? ಕೆಟ್ಟವನಿಗೆ ಬಹಳ ವೈಭವ ಕೊಡಬಾರ್ದು, ಹೌದಿಲ್ಲ? ಊರೆಲ್ಲ ದೇಶ ಎಲ್ಲ ಮೇಯ್ದು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಿದ್ದವನು ಹೊರಗೆ ಬರ್ಲಕತ್ತಾನಂದ್ರ ಅವನಿಗೆ ಹಾರ ಹಾಕಿ ರೋಡ್ ಮೇಲೆ ಮೆರವಣಿಗೆ ಮಾಡ್ಲಿಕ್ಕೆ ಜನ ತಯಾರಾಗ್ಯಾರ ಅಂತಂದ್ರ ಇದು ಆಗಬೇಕಾಗಿದ್ದ ಆಗಬಾರದ್ದ? ಕೆಟ್ಟವನಿಗೆ ಮೆರವಣಿಗೆ ಮಾಡೋದು ಎಂತದಿದು? ಮತ್ತು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಿಗೆ ಒಯ್ದು ಸುಮ್ನೆ ಏನೇನೋ ನೆಪಗಳು ಹಾಕಿ ಜೈಲ್ನಾಗಿಟ್ಟು ಕೊಳಸ್ಲಕತ್ತಾರಲ್ಲ, ಅದು ಎಂತದು? ಎಂಥವ್ರಿಗಿಂತ ಜಗತ್ತಿಗೆ ಉಪಯೋಗ ಆಗ್ತದ ಅಂಥವ್ರಿಗೆ ಒಯ್ದು ಜೈಲ್ನಾಗ ಹಾಕ್ಯಾರ. ಎಂಥವ್ರಿಗೆ ಜಗತ್ತು ಎಂಥವ್ರಿಗಿಂತ ಸಫರ್ ಆಗ್ಲಕತ್ತದ ಅಂಥವ್ರಿಗೆ ಇಲ್ಲಿ ಮೆರವಣಿಗೆ ಮಾಡ್ಲಕತ್ತ. ಇದು ಆಗಬಾರದ್ದೆಲ್ಲ ಆಗಂಗ ಮಾಡ್ಲಕತ್ತಿದ್ದೆವದು ಅಘಟಿತ ಘಟನಾ ಘಟೇಶ್ಯ ಮಾಯಾ. ಇದು ಮಾಯೆ. ಇದು ಕಲಿಯುಗದೊಳಗೆ ಮಾಯೆದ ಲೀಲೆ ಬಹಳ ಇರ್ತದ. ಮಾಯಾ ಲೀಲೆ. ಕಲಿಪುರುಷ ಎಲ್ಲರಿಗೆ ಸಾಧು ಸತ್ಪುರುಷರಿಗೆ ಅವರಿಗೆ ಎಲ್ಲರಿಗೆ ಒಂದೊಂದು ಯುಗ ಕೊಟ್ರ ಇಲ್ಲಿ ಕೆಟ್ಟವ್ರಿಗೆ ಒಂದು ಯುಗ ಕೊಟ್ಟನ್, ಸಡ್ಲು ಬಿಟ್ಟಾನ. ಏನೇನ್ ಮಾಡ್ತಿ ಮಾಡಿ ಅಂತೇಳಿ ಆಮೇಲೆ ಒಂದಿನ ಕಸ ಬಾರ್ಗಿ ತಗೊಂಡು ಬಳದ್ ಬಿಡ್ತಾನ. ಅವನಿಗೆ ಹೆಂಗ್ ಸ್ವಚ್ಛ ಮಾಡ್ಕೋಬೇಕಂತ ಅವನಿಗೆ ಗೊತ್ತದ. ಕಲಿಪುರುಷನಿಗೆ ಏಟ್ ಮಾಡ್ತಿ ಮಾಡತ್ತೇಳಿ ಒಂದ್ಸಾರಿ ಸಡ್ಲು ಬಿಟ್ಟಾನ. ನಿಮ್ದು ಒಂದು ಲೀಲೆ ನಡಿಲೆ ಅಂತೇಳಿ. ಏನು ಭಯ ಪಡುವ ಪ್ರಶ್ನೆ ಇಲ್ಲ. ಆ ಗುರುವಿಗೆ ಮತ್ತು ಪರಮಾತ್ಮನಿಗೆ ಶರಣಾಗತರಾಗಿ ಆ ಒಂದು ಜ್ಞಾನದ ಬೆಳಕಿನೊಳಗ ಯಾರು ಜೀವನ ಮಾಡ್ತಾರ ಅವ್ರಿಗೆ ಯಾವುದು ಭಯ ಇಲ್ಲ. ಎಷ್ಟನೇದಿದು ನಿರ್ಣಯ? ಆಶ್ಚರ್ಯವನ್ನು ಉಂಟು ಮಾಡ್ತದ. ದಿನ ಒಂದು ಸುದ್ದಿ ಕೇಳಿದ್ರೆ ಆಶ್ಚರ್ಯ ಉಂಟಾಗ್ಬೇಕು. ಇಂಥದ್ದಾಗಬಾರ್ದಿತ್ತು, ಇಂಥದ್ದಾಯ್ತು. ಯಾವ ಕಾರಣಕ್ಕಾಗಿ? ಆಗಬಾರದ್ದಾಯ್ತು ಅಂತಂದ್ರೆ ಯಾವ ಕಾರಣಕ್ಕಾಗಿ? ಮಾಯೆಯ ಕಾರಣಕ್ಕಾಗಿ. ಇದೇ ಹೇಳ್ಬೇಕು ನೀವು. ಆಗಬಾರದ್ದಾಯ್ತು ಮಾಯೆಯ ಕಾರಣಕ್ಕಾಗಿ. ಮತ್ತಿನ್ನೇನಪ್ಪ ಅಂತಂದ್ರೆ ಮಾಯೆ ಎಲ್ಲಿರ್ತದದು? ಅಜ್ಞಾನ ಎಲ್ಲಿರ್ತದ? ಅದರ ಆಶ್ರಯ ಎಲ್ಲಿ? ಚೇತನದಲ್ಲೇ ಇರ್ತದೆ. ಅಜ್ಞಾನ ಚೇತನದೊಳಗೆ ಇರ್ತದೆ. ಹೊರಗೆ ಯಾವ ಜಡ ವಸ್ತುಗಳಲ್ಲಿ ಇಲ್ಲ. ಸೂರ್ಯನಲ್ಲಿ ಇಲ್ಲ, ಚಂದ್ರನಲ್ಲಿ ಇಲ್ಲ, ಪಂಚಮಹಾಭೂತಗಳಲ್ಲಿ ಇಲ್ಲ, ಬ್ರಹ್ಮಾಂಡದಲ್ಲಿ ಇಲ್ಲ, ಪಿಂಡಾಂಡದಲ್ಲಿ ಇಲ್ಲ. ಎಲ್ಲದ? ಅಜ್ಞಾನ ಚೇತನವನ್ನೇ ಆಶ್ರಯಿಸದ. ಸೂರ್ಯನ ಎದುರ ಮುಖ ಮಾಡಿ ನಿಂತೀರಿ, ನಿಂತೇನ್ ಮಾಡಿರಿ? ಸೂರ್ಯ ಇಲ್ಲ ಅಂತ ಹೇಳಕತ್ತೀರಿ. ಏನಾಗ್ಯದ? ಸೂರ್ಯ ಹೋಗ್ಯಾನೇನು ಇಲ್ಲ ಅಂತ ಹೇಳಿದ್ರ ನಿಮ್ಮ ಬಟ್ಟು ತಗೊಂಡು ನಿಮ್ಮ ಕಣ್ಣಿಗೆ ಇಟ್ಕೊಂಡಿರಿ. ನಿಮ್ಮ ಬೆರಳು ನಿಮ್ಮ ಕಣ್ಣು ಮುಚ್ಚದ.
ನಿಮ್ಮ ಕಣ್ಣಿಗೆ ಇದ್ದ ಬೆರಳನ್ನು ನೀವು ತೆಗೆದ್ರಲ್ಲಿ ಸೂರ್ಯನೇ ಅದನ. ಆದ್ರ ನಿಮ್ಮ ಬೆರಳು ನಿಮ್ಮ ಕಣ್ಣು ಮುಚ್ಚಿಕೊಂಡದ್ದಕ್ಕೆ ಇದು ಚೇತನದೊಳಗಂದ್ರೆ ನಿಮ್ಮೊಳಗಿನ ಅಜ್ಞಾನಕ್ಕ ಸೂರ್ಯ ಇಲ್ದಂಗಾಗ್ಯಾನೋ ಏನ ಸೂರ್ಯ ಇಲ್ಲದಕ್ಕಿಲ್ಲದಂಗಾಗ್ಯಾನೋ? ನಮ್ಮೊಳಗಿನ ಆವರಣ, ನಮ್ಮ ಕಣ್ಣಿಗೆ ನಾವು ಆವರಣ ಮಾಡ್ಕೊಂಡದ್ದಕ್ಕೆ ಸತ್ಯ ದರ್ಶನ ಆಗ್ತಾ ಇಲ್ಲ. ಆ ಸತ್ಯ ದರ್ಶನ ಆಗ್ಬೇಕಾದ್ರೆ ಇಂಥ ವಿಚಾರಗಳು, ಚಿಂತನ ಮಂಥನಗಳು ನಡಿಬೇಕು. ಆದ ಅಂದ್ರೆ ಎಂಥ ಪ್ರಸಂಗದಾಗ ಆದ, ಇಲ್ಲ ಅಂದ್ರೆ ಎಂಥ ಪ್ರಸಂಗ ಇಲ್ಲ. ಈಗ ಜಗತ್ತು ಆದ ಇಲ್ಲ ಅಂದ ಕೂಡಲೇ ನಾವೇನ್ ಮಾಡ್ತೀವಿ? ಜ್ಞಾನಿಗಳಿಗೆ ಜಗತ್ತು ಇಲ್ಲ, ಹೌದಾ? ಅಜ್ಞಾನಿಗಳಿಗೆ ಜಗತ್ತು ಆದ ಅಂದ ಕೂಡ್ಲೇನೆ ನಮ್ಮಟ್ಟಕ್ಕೆ ನಾವು ಏನ್ ಮಾಡಿವಿ? ನಾವು ಜ್ಞಾನಿಗಳಿದೀವಿ, ನಮಗೆ ಜಗತ್ ಇಲ್ಲ. ಎಲ್ಲಿ? ಸತ್ಸಂಗದ ಗುರುವಿನ ಮುಂದೆ ಕೂತಾಗ ಆಟೆ ಇಲ್ಲ. ಅಂದರ್ ಸುಂದರ್ ಈ ಸತ್ಸಂಗ ಮುಗಿದು ಹೊರಗೆ ಹೋದ್ರೆ ಬಾಹರ್ ಮತ್ತೇನಾಗ್ತದ? ಜಗತ್ ಸತ್ಯ ಆಗಿಬಿಡ್ತದೆ. ಈಗ ಇಲ್ಲಿ ಈಗ ಸದ್ಯಕ್ಕೆ ಜಗತ್ತಿಲ್ಲ ಅನ್ನಿಸ್ತಿರ್ತದ, ಹೊರಗಾದ್ರೆ ಇದಕ್ಕೇನಂತಾರ? ಈ ಒಂದು ಸತ್ಸಂಗದೊಳಗೆ ನೀವೇನ್ ಬರ್ತೀರಲ್ಲ, ಇದು ತುರಿಯ ಅವಸ್ಥೆ. ಈ ತುರಿಯ ಅವಸ್ಥೆಯನ್ನೇ ನೀವೇನ್ ಮಾಡ್ಬೇಕು? ಮುಂದುವರೆಸ್ಕೊಂಡು ಈ ಸತ್ಸಂಗ ಮುಗಿದ ಮೇಲೂ ಹೊರಗೆ ಹೋದ್ರೆ ಇದೇ ಅವಸ್ಥೆ ಒಳಗಿರ್ಬೇಕು. ಜಗತ್ತು ಅನ್ನೋದಿದು ಇಲ್ಲದ್ದು. ಈಗ ಜಸ್ಟ್ ಹೊರಗೆ ಹೋದ್ರೆ ಸಾಕು ನಮ್ದು ಲೌಕಿಕ ವ್ಯವಹಾರ ಚಾಲು ಆಗ್ತದೆ, ಜಗತ್ತು ಸತ್ಯ ಆಗ್ತದೆ. ಅಜ್ಞಾನಿಗಳು ಯಾರೋ ಬೇರೆಯವರದಾರ, ಜಗತ್ತಿನ ವ್ಯವಹಾರಗಳು ಬೇರೆಯವ್ರು ಯಾರೋ ಮಾಡ್ತಾರಂತ ಇಲ್ಲಿ ಕೂತು ಮಾತಾಡ್ತಿರ್ತೀವಲ್ಲ, ಈ ಸತ್ಸಂಗ ಮುಗಿದ ಮೇಲೆ ಆ ಅಜ್ಞಾನಿಗಳು ಬೇರೆ ಯಾರು ಅಲ್ಲ, ನಾವೇ. ಮತ್ತೆ ನಾವು ಅದೇ ವ್ಯವಹಾರಗಳು ಮಾಡ್ತಿರ್ತೀವಿ. ಹೀಗಾಗಿ ಏನಾಗಬೇಕು? ಪ್ರತಿನಿತ್ಯ ಈ ಶ್ರವಣ ಮಾಡಿ 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 ಈ ಒಂದು ತುರ್ಯ ಅವಸ್ಥೆ ಗಟ್ಟಿ ಆಯ್ತು ಅಂದ್ರೆ ತುರ್ಯಾತೀತ ಅವಸ್ಥೆಗೆ ಹೋಗ್ತೀರಿ. ತುರ್ಯಾತೀತ ಅವಸ್ಥೆಗೆ ಹೋದ್ರಿ ಅಂತಂದ್ರೆ ಹೊರಗೆ ಸಹಿತ ನೀವು ಏನು ನೋಡಿದ್ರು, ನಿಮ್ಮ ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ ಏನ್ ನೋಡಿದ್ರು ಏನ್ ಅನಿಸ್ಬೇಕದು? ಮಾಯೆ, ದುಃಖ, ಚಿಂತೆ, ಭಯ, ಸಾಸಿವೆ ಎಷ್ಟು ಸುಖ, ಇವೆಲ್ಲ ಜ್ಞಾನದ ವಿಚಾರಗಳು ಬರಬೇಕು. ಅಜ್ಞಾನಿಗೆ ಏನಾಗ್ತದ? ಹೆಣ್ತಿನೇ ಒಂದು ಅದ್ಭುತ ವಸ್ತು, ರೊಕ್ಕನೇ ಒಂದು ಅದ್ಭುತ ವಸ್ತು. ಜ್ಞಾನಿಗೆ ಏನಿರ್ತದ? ಇರ್ಲಿ, ಎಲ್ಲಾನು ಜೊತೆ ಜೊತೆಯಾಗಿ ಇರ್ಲಿ. ಇದ್ರೂ ಸಹಿತ ನಾವೇನ್ ಮಾಡ್ಬೇಕು? ಅದನ್ನ ಮಾಯೆ ಅಂತ ತಿಳ್ಕೋಬೇಕು. ನಮ್ದು ನಿರಂಕಾರಿ ಮಂಡಲದಾಗ ರೊಕ್ಕ ಅಂತ ಶಬ್ದನೇ ಬಳಸಲ್ಲ ಅವ್ರು. ನಿರಂಕಾರಿಗಳದಾರ ನಮ್ಮಲ್ಲಿ, ದಾನ್ ನಿರಂಕಾರ 6 ಕೋಟಿ ಮಂದಿ ಭಕ್ತರದಾರ ನಮ್ಮಲ್ಲಿ. ಅವ್ರ ಒಟ್ಟ ರೊಕ್ಕಕ್ಕೆ ಏನಂತಾರ ಗೊತ್ತಾ? ಶಬ್ದ ಮಾಯೆ ಅಂತಾರ ಅವ್ರು. ಗುರುವೇ ಒಂದಿಷ್ಟು ಮಾಯೆ ಇದ್ದರ್ ಕೊಡ್ರಿ ಅಂತಾರ ಅವ್ರು. ರೊಕ್ಕಕ್ಕೆ ಮಾಯೇನೆ ಅಂತಾರ ಅವ್ರು. ಆಮೇಲೆ ಅವ್ರು ಎಂದೂ ನಾನು ಅನ್ನೋ ಶಬ್ದ ಬಳಸಂಗಿಲ್ಲ, ಕನಸಿನಾಗ ಸಹಿತ ಬಳಸಂಗಿಲ್ಲ. ನಾನು ಅಂತ, ಮೀ ಅಂಡ್ ಮೈನ್ ಅಂತ ಬಳಸಂಗಿಲ್ಲ. ಅವ್ರೇನಂತಾರ? ದಾಸ್ ಅಂತಾರ. ನಾ ಬಂದೀನಿ, ನಿಮ್ ಮನಿ ಹೊರಗದೀನಿ ಅಂತ ನಾವ್ ಹೆಂಗ್ ಅಂತೀವಲ್ಲ, ಹಂಗ ಅನ್ನಲ್ಲ ಅವ್ರು. ದಾಸ ಬಂದಾನ ಗುರುವೇ, ಹೊರಗ ಗೇಟ್ನಾಗ ನಿಂತಾನ, ದಾಸ ಬಂದಾನ ಅಂತಾರ. ಏನ್ ಶಬ್ದಗಳು, ಏನ್ ವಿನಯಗಳು ನಿರಂಕಾರ. ಹಂಗ ನಮ್ಮೊಳಗನು ಕೆಲವೊಂದು ಶಬ್ದಗಳು, ಭಾವನೆಗಳು ವ್ಯತ್ಯಾಸ ಮಾಡ್ಕೊಂಡೇವಂತಂದ್ರ ಅವಾಗ ನಮಗ ಮೋಕ್ಷಕ್ಕ ದಾರಿ ಸಿಗ್ತದ. ಮೋಕ್ಷ ಒಂದು ಕ್ಷಣದಾಗ ಅಂಗಾಯಿ ನೆಲ್ಲಿಕಾಯಿ ಇದ್ದಂಗ. ಇಲ್ಲಿ ಏನಂತಂದ್ರ ಮಾಯೆ ಅಂತ ನಿಮಗೆ ಯಾವಾಗ ತಕ್ಕಂತ ಅರಿವಿಗೆ ಬಂತು, ಅವಾಗೆ ಮೋಕ್ಷ, ಆನಂದ, ದುಃಖ ನಿವೃತ್ತಿ, ಅಲ್ಲೇ ಮೋಕ್ಷ. ಮಾಯೆ ಅನ್ನೋ ಶಬ್ದ ಮರ್ತ್ರಿ, ಅದು ದೊಡ್ಡದೊಂದೇನೋ ಅದ್ಭುತ ವಸ್ತು ಅಂತೇಳಿ ನೀವು ನನಗಿದ್ದದ್ದು ಇದು ಭಾರಿ ಉಪಯುಕ್ತ ಆದ ಅಂತ ನಿಮ್ಗೆ ಏನಾರ ಅನಿಸಿತು, ಆಯ್ತು ಬಿದ್ದಿರಿ ತೆಗೀಗ ಅಂತೀವಿ. ಹಿಂಗದ ನೋಡ್ರಿ. ಅದಕ್ಕೆ 5 ನಿರ್ಣಯಗಳು. ಒಂದು, ಮಾಯೆ ಹೇಗಿದೆ ಅಂತಂದ್ರೆ ಇಲ್ಲದ್ದು. ಮಾಯೆ ಇಲ್ಲದ್ದು, ಇದ್ದ ಹಾಗೆ ತೋರುತ್ತದೆ. ಮತ್ತೆ ಜ್ಞಾನಿಗಳಿಗೆ ಇದ್ದದ್ದ ಇಲ್ಲದ್ದು, ಜ್ಞಾನಿಗಳಿಗೆ ಇಲ್ಲದ್ದು. ಮತ್ತು ಅಜ್ಞಾನಿಗಳಿಗೆ
ಇದ್ದದ್ದು. ಯಾಕಂದ್ರೆ ಅವರಿಗೆ ತತ್ವಜ್ಞಾನದ ಗಂಧ ಗೊತ್ತಿಲ್ಲದಕ್ಕೆ ಅವ್ರಿಗೆ ಜಗತ್ತೇ ಖರೆ ಅನ್ನಿಸ್ತಿರ್ತದ. ಅಜ್ಞಾನಿಗಳಿಗೆ ಇದ್ದದ್ದು, ಜ್ಞಾನಿಗಳಿಗೆ ಇಲ್ಲದ್ದು. ಇದು 2 ನಿರ್ಣಯಗಳಾಯ್ತು. ಅದಕ್ಕೆ ಅವ್ರು ಉದಾಹರಣೆ ಕೊಟ್ರು. ನೀನು ನೆನಪು ಮಾಡ್ಕೊರಿ, ಅದು ನಿನ್ನೊಂದು ಉದಾಹರಣೆ ಕೊಟ್ರಲ್ಲ, ಮಾಯೆ ಇದ್ದದ್ದು ಇಲ್ಲದ್ದು ಅನ್ನೋದಕ್ಕೆ. ದೃಷ್ಟಾಂತ ಮರ್ತ್ರ, ಕೂಸು ಅಳುವ ಸಮಯದಲ್ಲಿ ತಾಯಿ ಲೈಟ್ ತೆಗೆದು ಬವ್ವ ಬರ್ತದ ಅಂತಾಳ. ಈ ಬವ್ವ ಬರ್ತದ ಅನ್ನೋದು ಬವ್ವ ಯಾರಿಗದದು? ಮಗುವಿಗೆ ಇದ್ದದ್ದು, ತಾಯಿಗೆ ಇಲ್ಲ. ಹಾಗಾಗಿ ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ಜ್ಞಾನಿಗಳು ಯಾರಿರ್ತಾರ ಅವರಿಗೆ ಇಲ್ಲದ್ದು, ಅಜ್ಞಾನಿಗಳಿಗೆ ಅದು ಇದ್ದದ್ದು. ಮತ್ತೆ ಮಾಯೆ ಏನದ? ಎಲ್ಲ ಕಡೆ ತನ್ಮಯವಾಗ್ಯದ. ಎಲ್ಲೆಡೆ ನೋಡೆ ತನ್ಮಯವಾಗೆ. ನಿಜಗುಣ ಶಿವಗಳು ಹೇಳ್ತಾರೆ ಪರಮಾರ್ಥ ಬೋಧೆ ಒಳಗೆ. ಎಲ್ಲೆಡೆ ನೋಡೆ ತನ್ಮಯವಾಗಿ ಅಂದ್ರೆ ಕಣ್ಣು ತೆಗೆದ್ರೆ ಏನು ಕಣ್ಣಿಗೆ ಕಾಣ್ತದ ದೃಶ್ಯ ಎಲ್ಲಾನು ಮಾಯನೇ. ಅದಕ್ಕೆ ನೋಡಿದ ಕೂಡಲೇ ಕಣ್ಣಿಗೆ ಕಂಡದ್ದೆಲ್ಲ ಮಾಯೆ. ನಿಮ್ಗೇನಾಗಬೇಕು? ನಾಮ ರೂಪಗಳು ಬರ್ತಾವಿಲ್ಲ, ಎದರ್ ನೋಡಿದ ಕೂಡಲೇ ಒಂದು ವ್ಯಕ್ತಿ ಕಾಣ್ತಾನ ಇಲ್ಲ ನಿಮ್ಗೆ ಹೇಳ್ರಿ. ಆ ವ್ಯಕ್ತಿ ಏನದ? ಮಾಯೆ. ಆದರೆ ಆ ನಾಮ ರೂಪಕ್ಕೆ ಆಧಾರವಾದವನು ಯಾರು? ನಾಮ ರೂಪ ಆಧಾರ ಅಂತ ಹಾಡ್ತೀರ ಇಲ್ಲ? ಯಾರು? ಚೇತನ. ನಿಮ್ ಲಕ್ಷ್ಯ ಚೇತನದ ಕಡೆ ಇತ್ತು ಅಂತಂದ್ರೆ ಈ ಮಾಯೆ ಏನು ಮಾಡಲ್ಲ. ಚೇತನದ ಕಡೆ ಲಕ್ಷ್ಯ ಇತ್ತಂದ್ರೆ ಈ ಮಾಯೆ ಏನು ಮಾಡಲ್ಲ. ನೀವು ಚೇತನವನ್ನು ಅಲಕ್ಷ್ಯ ಮಾಡಿ ನಾಮರೂಪಗಳಿಗೆ ಮಹತ್ವ ಕೊಟ್ರಿ, ಆಟ ಆಡತ್ತದ. ಸುಖ ದುಃಖದ ಆಟ ಆಡತ್ತದ. ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲ, ಬಂಧನಕ್ಕೆ ಒಳಪಡಿಸ್ತದೆ. ಅದಕ್ಕೆ ಎಲ್ಲೆಡೆ ನೋಡಿ ತನ್ಮಯವಾಗಿ ಎಲ್ಲ ಕಡೆ ಮಾಯೆನೇ ಅದ. ಆ ಮಾಯೆಗೆ ಆಧಾರವಾದಂತ ಅದರ ಹಿಂದಿರುವ ಚೇತನ, ಆ ಚೇತನವನ್ನು ನೋಡ್ರಿ, ಚೇತನದ ದರ್ಶನ ಮಾಡ್ರಿ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಚೇತನ. ಅದರೊಳಗಿರೋದು ಅದೇ ಚೇತನ, ನಿಮ್ಮೊಳಗಿರುವ ಅದೇ ಚೇತನ. ದ್ವಾಪರ ಯುಗದ ಕೃಷ್ಣನೊಳಗಿದ್ದದ್ದು ಅದೇ ಚೇತನ, ತ್ರೇತಾಯುಗದ ರಾಮನೊಳಗಿದ್ದದ್ದು ಅದೇ ಚೇತನ, ಪಾಂಡವರೊಳಗಿರೋದು ಅದೇ ಚೇತನ, ಕೌರವರೊಳಗಿರೋದು ಅದೇ ಚೇತನ, ಕಾಂಗ್ರೆಸ್ನಾಗಿರೋದು ಅದೇ ಚೇತನ, JDSನಾಗ ಅದೇ ಚೇತನ, BJP ಅದೇ. ನೀವು ಚೇತನದ ಕಡೆ ನೋಡ್ರಿ, ಅಲ್ಲಿ ಮಾಯೆ ಆ ವ್ಯವಹಾರದ ಕಡೆ ನೋಡ್ಬೇಡ್ರಿ. ಅವ್ರು ಏನ್ಯಾಕೆ ಮಾಡ್ಕೊಳ್ಳಲ್ರಿ. ನಾವು ಚೇತನದ ಕಡೆ ನೋಡ್ಕೊತಿದ್ದೇವೆ ಅಂತಂದ್ರೆ ಎಲ್ಲರಿಗೆ ಒಳ್ಳೇದಲ್ಲಪ್ಪ, ಚಲೋ ಬುದ್ಧಿ ಬರ್ಲಿ, ಚಲೋ ಕೆಲಸ ಮಾಡ್ರಿ, ಇದೇ ಹೇಳ್ಕೊತಿರ್ಬೇಕು. ಅವ್ರ ಸಂಗಟ ಸೇರಿ ನಾವು ರಾಜಕೀಯ ಮಾಡ್ಲಕ್ ಹೋಗೋದಿರಲ್ಲ. ಅವ್ರು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಾರ, ಅವ್ರು ಮಾಡ್ಲಿ. ನಮ್ ಕೆಲಸ ಏನದಂದ್ರೆ ಚೇತನದ ಕಡೆ ಲಕ್ಷ್ಯ ಕೊಡೋದು. ವೇದಾಂತ ಸಿದ್ಧಾಂತಿಗಳು, ಬ್ರಹ್ಮಜ್ಞಾನಿಗಳು, ನಮ್ದೆಲ್ಲ ಚೇತನದ ಕಡೆ ಲಕ್ಷ್ಯ ಇರಬೇಕು. ಮತ್ತಿನ್ಯಾವುದೇ ನಿರ್ಣಯ ಆಶ್ಚರ್ಯ ಉಂಟು ಮಾಡ್ತದ, ಆಶ್ಚರ್ಯ ಉಂಟು ಮಾಡ್ತದ. ಆಗಬಾರದು ಆಗಂಗ ಮಾಡಿ ಕೊಟ್ಬಿಡ್ತದ. ಬೇವಿನ ಕಾಯಿ, ಬೇವಿನ ಗಿಡ ಕೈ ಅದ ಅಂತೇಳಿ ಎಲ್ಲರೂ ನಿರ್ಣಯ ಮಾಡೋದ್ರಾಗೆ ಒಂದು ಸಿಹಿ ಇರಂತ ಬೇವಿನ ಗಿಡ ತಯಾರು ಮಾಡಿ ಕೊಟ್ಬಿಡ್ತದ ಮಾಯೆ. ಈ ಮಾಯೆ ಈ ಗಿಡದಾಗ ಸಿಹಿ ಅದ ರೀ, ತಪ್ಪಲ ತಿನ್ ನೋಡ್ರಿ ಸಿಹಿ ಅದ, ಬೇವಿನಕಾಯಿ ಸಿಹಿ ಅದ, ಎಲ್ಲ ಎಲಿ ಸಿಹಿ ಅದಾವ ಅಂತ. ಪ್ರಕೃತಿ ಒಳಗಿದ ಹಿಂಗೆ ಆದಂತೆಲ್ಲ ಏನ್ ಬೆಕ್ಕದ್ದಾತಿರ್ತದ ಅಘಟಿತ ಘಟನಾ ಘಟಸ್ಯ ಮಾಯಾ. ಅದಕ್ಕೇನು ಆಗಬಾರದು ಆಗ್ಯದಂದ ಕೂಡಲೇ ಗಾಬರಿ ಆಗ್ಬೇಡ್ರಿ. ಯಾರೋ ಸತ್ತಾರಂದ್ರೆ ಗಾಬರಿ ಆಗ್ಬೇಡ್ರಿ, ಯಾರೋ ಹುಟ್ಟಾರಂದ್ರೆ ಗಾಬರಿ ಆಗ್ಬೇಡ್ರಿ, ಏನಾರ ಆಗ್ಯದಂದ್ರೆ ಗಾಬರಿ ಆಗ್ಬೇಡ್ರಿ. ಅಲ್ಲಿ ನಿಮಗ್ ಫಸ್ಟ್ ನೆನಪು ಬರ್ಬೇಕು ಮಾಯೆ. ಏನಾಯ್ತು? ಎಷ್ಟೋ ಸಾರಿ ಸತ್ತಿರ್ತಾರ, ಇದೊಂದ್ ಸಾರಿ ಸತ್ತಿರ್ತಾರ, ಮುಂದ್ ಮತ್ತೆ ಹುಡ್ತಾರ, ಮತ್ತೆ ಸಾಯ್ತಾರ, ಹುಡ್ತಾರ, ಸಾಯ್ತಾರ. ಅದೇ ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಅದನ್ನ ಬಹಳ ಗಂಭೀರ ತೊಳಕ್ ಹೋಗ್ಬೇಡ್ರಿ. ಅಘಟಿತಾಗ ಅಯ್ಯೋ ಸತ್ರ ಎಂತ ಒಳ್ಳೆಯವರಿದ್ರು, ಅಯ್ಯೋ ಸತ್ರ ಚಲೋ ಆಯ್ತು, ಕೆಟ್ಟವರಿದ್ರು, ಎದಕ್ಕೆ ಬೇಕು? ಗಾಬರಿ ಆಗ್ಬೇಡ್ರಿ, ಸುಮ್ಮ ಸೈಲೆಂಟ್ ಆಗಿರಿ, ನಿಮ್ಮೊಳಗೆ ನೀವಿರಿ ಅಷ್ಟೇ, ತನ್ಮಯವಾಗಿರಿ ನಿಮ್ಮೊಳಗೆ ನೀವು. ಮತ್ತೇನು? ಶುದ್ಧ ಚೇತನದ ಆಶ್ರಯದಲ್ಲದ ಅಜ್ಞಾನ ಎಲ್ಲಿ ಹೊರಗೆಲ್ಲಿ ಇಲ್ಲ, ನಮ್ಮೊಳಗೆ ಅದು. ನಾನೇ ಶುದ್ಧ ಚೇತನ ಸ್ವರೂಪ, ನನ್ನೊಳಗೆ ನನ್ನ ಆಶ್ರಯದಾಗೆ ಅದು ಅಜ್ಞಾನ ಅದ. ಹಿಂಗಾಗಿ ಹೊರಗೆ ಎಲ್ಲಿ ಯಾರೂ ಕೆಟ್ಟವರಿಲ್ಲ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಅಂಡ್ ಬ್ರೈಟ್ ಅಂಡ್ ಎವ್ರಿಥಿಂಗ್ ಈಸ್ ಕರೆಕ್ಟ್
ಎಲ್ಲಾನು ಚಂದದ, ನಮ್ಮ ನೋಡುವ ದೃಷ್ಟಿ ಸರಿಗಿಲ್ಲ. ಹಿಂಗಾಗಿ ನಾವು ಕರೆಕ್ಟ್ ಆದೇವು ಅಂದ್ರೆ ಜಗತ್ತು ಕರೆಕ್ಟ್ ಆಗ್ತದೆ. ನಮ್ಮ ದೃಷ್ಟಿ ಸರಿಗಿಲ್ಲ, ನಮ್ಮ ಚೇತನದೊಳಗೆ ನಮ್ಮ ಮಾಯ ಇದ್ದದಕ್ಕೆ ನಮಗಾದ ಕೆಟ್ಟ ಅನಿಸ್ಲಕತ್ತು. ನಮ್ಮದು ನಾವು ಆನಂದ ಸ್ವರೂಪ ಆಗಿಬಿಟ್ಟೇವಂತಂದ್ರೆ ವಸುದೈಕ ಕುಟುಂಬಂ. ನಮ್ಗೆ ಯಾರು ಕೆಟ್ಟವ್ರು ಅನ್ಸಂಗಿಲ್ಲ, ಯಾರು ನಮ್ಮಿಂದ ಭಿನ್ನ ಅನ್ಸಂಗಿಲ್ಲ. ಯಾವ ದೇಶದವ್ರು ಯಾಕೆ ಬರಲಕ್ಕ, ಯಾ ಕೊಲೆಗಡಕರು ಬಂದ್ರು ಸಹಿತ ನಮ್ಗೇನು ವ್ಯತ್ಯಾಸ ಆಗಲ್ಲ. ಬುದ್ಧ ಮಂಗುಲಿಮಾಲ ಏನ್ ದ್ವೇಷ ಸಾಧಿಸಿದ್ರೇನು? ವಸುದೈಕ ಕುಟುಂಬಂ, ಇಡೀ ವಿಶ್ವದ ಎಲ್ಲಾ ಜೀವರುಗಳು ನನ್ನ ಕುಟುಂಬದ ಸದಸ್ಯರು, ನಾನೇ ಆ ಕುಟುಂಬದ ಯಜಮಾನ ಅಂತನಂತದ್ ಪ್ರತಿಯೊಬ್ಬರೊಳಗ ಬರಬೇಕು. ಯಾರೊಳಗೆ ಬರ್ಲಿ ಬಿಡ್ಲಿ, ನಿಮ್ಮೊಳಗಂತೂ ಬರಬೇಕು. ನಿಮ್ಮೊಳಗ ಬಂದಾಗ, ನಮ್ಮೊಳಗ ಬಂದಾಗ, ಈಗ ಒಂದು ಕುಟುಂಬದೊಳಗ ಒಬ್ಬ ಯಜಮಾನ ಆದ್ಮೇಲೆ ಏನಪ್ಪ ಅಂತಂದ್ರ ಆ ಮನೆಯೊಳಗ ಈಗ ಒಳ್ಳೆಯವರು ಅದರ ಕೆಟ್ಟವರು ಅದರ, ಅಷ್ಟು ಮಂದಿಗೆ ಸಂಭಾಳಿಸ್ಕೊಂಡು ಹೋಗ್ತಾನ ಇಲ್ಲ. ಕುಟುಂಬದ ಯಜಮಾನ ಎಲ್ಲರಿಗೆ ಸಂಭಾಳಿಸ್ಕೊಂಡು ಹೋಗ್ತಾನ ಇಲ್ಲ, ಎಲ್ಲರಿಗೆ ಅನ್ನ ನೀರ ಕೊಟ್ಟು ಸಾಕ್ತಾನ ಇಲ್ಲ, ಎಲ್ಲರಿಗೆ ಪ್ರೀತಿ ಮಾಡ್ತಾನಲ್ಲ. ಹಾಂಗ ಇದು ವ್ಯಷ್ಟಿ ಸಂಬಂಧಿ ಕುಟುಂಬ ಇದ್ದದ್ದು ಸಮಷ್ಟಿ ಸಂಬಂಧಿ ಕುಟುಂಬ ಬಂದಾಗ ಅಲ್ಲಿನೂ ನಾನಾ ರೀತಿ ಜನ ಇರ್ತಾರೆ. ಅದನ್ನ ನಾವು ಸಂಭಾಳಿಸಂತ ದೊಡ್ಡ ಗುಣ ವಸುದೈಕ ಕುಟುಂಬಂ. ಅದು ಬಂತು ಅಂತಂದ್ರ ಈ ವಿಚಾರ ಸಾಗರ ಇವತ್ತು ಇಲ್ಲಿಗೆ ನಿಂತು ಬಿಡ್ತದೆ. ಯಾರು ಎಷ್ಟರ ಕೆಟ್ಟವರಿರಲಿ, ಯಾರು ಎಷ್ಟರ ಒಳ್ಳೆಯವರಿರಲಿ, ಎಲ್ಲರೂ ಹಿಂದ ಆ ಚೇತನದ ಒಂದು ಸಪೋರ್ಟ್, ನಾಮ ರೂಪಕ್ಕೆ ಆಧಾರವಾಗಿರುವಂತ ಚೇತನ ಏನದಲ್ಲ, ಆ ಚೇತನಕ್ಕೆ ಥ್ಯಾಂಕ್ ಯು. ಇಂಥ ಒಂದು ವಸ್ತುವನ್ನ ನೀನು ಜಗತ್ತಿಗೆ ತಯಾರು ಮಾಡಿ ಕೊಟ್ಟಿದ್ದೆಲ್ಲಪ್ಪ, ಥ್ಯಾಂಕ್ ಯು. ಈ ರೀತಿ ವಿಚಾರಧಾರೆ ಹರಿತಾ ಇದೆ. ಅದಕ್ಕೆ ನಾಟಕ ಕಂಪನಿ ಮಾಲಕರಾಗ್ರಿ, ನಾಟಕ ಕಂಪನಿ ಪಾತ್ರಧಾರಿಗಳಾದ್ರಿ ಅಂತಂದ್ರೆ ಏನಾಗ್ತದ? ಸುಳ್ಳು ನಾಟಕ, ಜ್ಞಾನಿಗಳಾಗಿ ಅಜ್ಞಾನದ ಕೆಲಸ ಮಾಡೋದು ಸುಳ್ಳು ನಾಟಕ. ನಾಟಕ ಕಂಪನಿ ಮಾಲಕ ನಾಟಕ ನೋಡೋರಾದ್ರ ಅದೇ ಖರೆ ಅಂತ ತಿಳ್ಕೊಂಡು ಅಳವ್ರು. ನಾಟಕ ನೋಡೋರು ಆ ನಾಟಕ ಖರೆ ಅಂತ ತಿಳ್ಕೊಂಡು ಅಳ್ತಾರ. ಅವ್ರು ಯಾರು? ಅಜ್ಞಾನಿಗಳು. ಈ ಜ್ಞಾನಿಗಳಂತಂದ್ರೇನು? ಎಲ್ಲ ಗೊತ್ತದ ಸುಳ್ಳು ಅಂತೇಳಿ, ಆದ್ರೂ ಅದು ಮಾಡ್ಬೇಕಾಗಿದೆ. ಇದು ಜ್ಞಾನಿಗಳ ಕೆಲಸ. ಈಗ ನಾಟಕ ಪಾತ್ರ ರಾವಣ ಪಾತ್ರ ಮಾಡವ ರಾವಣ ಅಲ್ಲ ಅಂತ ಗೊತ್ತಿದ್ರು ರಾವಣ ಪಾತ್ರ ಮಾಡ್ಲಕತ್ತನ ಇಲ್ಲ, ರಾಮನ ಅಲ್ಲ ಅಂದ್ರೂ ರಾಮನ ಪಾತ್ರ ಮಾಡ್ಲಕತ್ತನ ಇಲ್ಲ. ಹಂಗ ಜ್ಞಾನಿಗಳ ಬಳಿ ಎಷ್ಟು ಜ್ಞಾನಿ ಇದ್ರು ವ್ಯವಹಾರಿಕ ಬದುಕು ಮಾಡ್ಲಕತ್ತಾರ ಇಲ್ಲ. ಇದೇನಂತಂದ್ರ ಪಾತ್ರಧಾರಿಗಳದ್ದು ಕೆಲಸ. ಇದು ಬಿಡ್ಲಕ್ ಬರಂಗಿಲ್ಲ, ಅದು ಹಿಡ್ಕೊಂಡೇ ಮಾಡ್ಬೇಕು ಅಂತ ಇದು ಪಾತ್ರಧಾರಿಗಳು ಪಾರ್ಟ್ ಮಾಡೋದು. ನಾಟಕ ಕಂಪನಿ ಮಾಲಕ್ ಹೆಂಗಿರ್ತಾನ? ಅವ ಯಾವ ಪಾರ್ಟ್ ಮಾಡಲ್ಲ, ಏನು ಮಾಡಂಗಿಲ್ಲ. ಆ ವಿಲನ್ ಎಷ್ಟು ಚಂದ ಕೆಲಸ ಮಾಡಿದ್ರು ಅವ ಖುಷಿನೇ ಪಡ್ತಾನ, ಹೀರೋ ಎಷ್ಟು ಚಂದ ಕೆಲಸ ಮಾಡಿದ್ರು ಅವ ಖುಷಿನೇ ಪಡ್ತಾನ. ಹಂಗ ನಾಟಕ ಕಂಪನಿ ಮಾಲಕರಬೇಕು, ಪಾತ್ರ ವಹಿಸೋರು ವಹಿಸ್ತಿರ್ತಾರ. ಜ್ಞಾನಿಗಳದು ಅಜ್ಞಾನಿಗಳದು ನಾಟಕ ನೋಡಂತ ನಾಟಕ ಕಂಪನಿ ಮಾಲಕರಾಗಬೇಕು ನಾವು. ಆ ಮಾಲೀಕರಾದಾಗೆ ಮೋಕ್ಷ. ಈ ಪಾತ್ರಧಾರಿಗಳಾದಾಗನು ಕಷ್ಟನೇ, ವೀಕ್ಷಕರಾದಾಗನು ಕಷ್ಟನೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಸಮಯ ಬಹಳ ಆಯ್ತು. ಎಲ್ಲರಿಗೂ ಹೇಳ್ರಪ್ಪ. ಇಬ್ಬರು ಬಂದಾರ ಶ್ರೀಗಳು, ವಿರಕ್ತ ಮಠ ಶ್ರೀಗಳು. ಇನ್ನೊಬ್ರು ಅದರ ಲೆಫ್ಟ್ ಆದ್ರ ನೋಡ್ಸ್. ಯಾರ್ಯಾರು ಮಾತಾಡ್ತಾರೆ ಮಾತಾಡ್. ಮುಂದೆ ಆಶೀರ್ವಚನಗಳು, ಅವ್ರದೆಲ್ಲ ಆಶೀರ್ವಚನಗಳು ಆದ್ಮೇಲೆ ಪಾಠ ಮುಗೀತು. ಶುದ್ಧ ಬ್ರಹ್ಮೇಶ ಸದ್ಗುರು ಪರಮ ಪೂಜ್ಯ ಬಸವಭೂಷಣ ಪ್ರಭುಗಳು ತಮ್ಮ ಒಂದು ಆಶೀರ್ವಚನವನ್ನು ನೀಡಬೇಕಾಗಿತ್ತು. ಕೇಳಿದ್ರಾಗಿರುತ್ತಪ್ಪ. ಅದಷ್ಟು ನಮಗೆ ತಮ್ಮ ಏನು ಜ್ಞಾನಾಮೃತ ಐತಿ, ನಮ್ಗೆ ದಾರಿ ಹೇಳಿರಪ್ಪ. ತಮ್ಮ ಅನುಭವ ಹೇಳ್ರಿ. ಇವತ್ತು ಪಾಠ ಕೇಳಿರ್ತಿರಲ್ಲ, ಏನ್ ಚಲೋ ಅನಿಸ್ತು, ಏನು ಒಂದೆರಡು ಪೆನ್ ಪೇಪರ್ ಇಟ್ಕೊಂಡು ನಿಮ್ಗೆ ಏನ್ ಚಲೋ ಅನ್ಸಿರ್ತದೆ ಒಂದೆರಡು ನೋಟ್ ಮಾಡ್ಕೊಂಡು ಹೇಳಿದ್ರು ಸಾಕು. ನಿಮ್ ಧ್ವನಿ ಕೇಳ್ಬೇಕಂತ ಎಲ್ಲರೂ, ನಿಮ್ ಧ್ವನಿ ಒಳಗ ಆಶೀರ್ವಾದ ಇರ್ತದ, ಸಾಧನೆ ಸಿದ್ಧಿ ಇರ್ತದ. ಒಂದೆರಡು ಮಾತು
ಈ ದಿನ ಪಾಠದಲ್ಲಿ ಹೇಳಿದ ಹಾಗೆ ಏನು ತಾಯಿಯ ಗರ್ಭದಲ್ಲಿರುವಂತ ಶಿಶುವು ಸಹಜವಾಗಿ ಆ ಒಂದು ನೋವು ದುಃಖವನ್ನ ಯಾತನೆಯನ್ನ ಒಳಪಟ್ಟು ಭಗವಂತನಲ್ಲಿ ವಿನಂತಿಯನ್ನ ಮಾಡ್ತದಂತೆ. ಈ ಒಂದು ಕತ್ತಲ ಕೋಣೆಯಿಂದ ನನಗೆ ಹೊರಗೆ ಕಳಿಸಿಬಿಡಪ್ಪ, ನಿನ್ನ ಸದಾಕಾಲ ನಿನ್ನನ್ನೇ ಸ್ಮರಣೆ ಮಾಡಿಕೊಳ್ತಾ ಸ್ಮರಣೆ ಮಾಡ್ತಾ ನನ್ನ ಬದುಕನ್ನ ಪಾವನ ಮಾಡಿಕೊಳ್ತೀನಿ, ಮುಕ್ತಿಯನ್ನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಕೊಟ್ಟಂತಹ ಅಪ್ಪಣೆಯ ಏನು ಅದು ಯಾವಾಗ ತಾಯಿಯ ಗರ್ಭದಿಂದ ಹೊರಗಡೆ ಬಂದಂತ ಮಗು ತಾಯಿಯ ಕರಳುವಿನ ಆ ಒಂದು ಸಂಬಂಧ ಏನು ಕತ್ತರಿಸಿದ ತಕ್ಷಣನೇ ಆ ಎಲ್ಲದನ್ನ ಮರೆತು ಮತ್ತೆ ಈ ಲೌಕಿಕವಾಗಿರುವಂತಹ ಸ್ವಂತ ತನ್ನ ನಿಜ ಸ್ವರೂಪವನ್ನೇ ಮರೆತು ಹೋಗ್ತದೆ ಅನ್ನುವಂಥದ್ದನ್ನ ಮಹಾತ್ಮ ಹೇಳ್ಕೊಂಡು ಬರ್ತಾರೆ. ಇವತ್ತಿನ ಪಾಠದಲ್ಲಿ ತಾವು ಅತ್ಯಂತ ಸಂಪೂರ್ಣವಾಗಿ ಯಾವುದು ನಿಜ ಯಾವುದು ಅಸತ್ಯ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಬಹಳ ಅರ್ಥಪೂರ್ಣವಾಗಿ ಸರಳವಾಗಿ ಎಲ್ಲರಿಗೂ ಅದು ಮನಕ್ಕೆ ಮುಟ್ಟುವ ಹಾಗೆ ಅವು ವ್ಯಕ್ತಪಡಿಸಿದಪ್ಪ. ನಿಜವಾಗ್ಲೂ ಸಹ ನಾವೆಲ್ಲರೂ ಸಹ ಆ ಒಂದು ಸಾಧನೆಯಲ್ಲಿ ಮಾಡ್ಬೇಕಾಗಿದ್ದೇನೆ ಹೊರಟಂತವ್ರು ನಾವೆಲ್ಲರೂ. ಆ ಹಿನ್ನೆಲೆಯಲ್ಲಿ ನಿಮ್ಮಗಳ ಪಾಠ ಪ್ರವಚನಗಳು ಅಧ್ಯಯನಗಳು ಸಂಪೂರ್ಣವಾಗಿ ನಾವು ಮಾರ್ಗದರ್ಶನ ರೂಪದಲ್ಲಿ ಇರುತ್ತೇವೆ ಅಂತ ಹೇಳ್ಬಿಟ್ಟು ಧನ್ಯವಾದಗಳು. ಮತ್ತೆ ಇಲ್ಲ, ಅವ್ರು ಯಾರು ವಿರಕ್ತ ಮಠದ ಶ್ರೀಗಳು ಒಬ್ರು ಬಂದಿದ್ರು ನೋಡ್ರಿ, ವಿರಕ್ತ ಮಠ ಶ್ರೀಗಳು. ಅವ್ರ ಹೆಸರು ಕೊಟ್ರೆ ಅವ್ರು ಅದರ ಗುರುವೇ ಶರಣಾರ್ಥಿ ಅಪ್ಪಾಜಿ ವಿಚಾರ ಹೇಳಿದ್ರಲ್ಲ, ಭಾರಿ ಆನಂದ ಕೇಳ್ತಾ ಇದ್ದೋ. ಇಲ್ಲಿ ಬೇರೆ ಕಡೆ ಬಂದಿದ್ದೋ, ಇಲ್ಲಿ ಇದಿಲ್ಲ ಕವರ್ ರೋಡಲ್ಲಿ ಬಂದು ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ಮತ್ತೆ ಒಂದ್ ತತ್ವಪದ ಹೇಳ್ರಿ. ಮತ್ತೆ ಗುರುವೇ ತತ್ವಪದ ಹೇಳ್ರಿ, ಆಗ್ತದ ಇಲ್ಲ? ಅಲ್ಲಿ ಏನು ವಾತಾವರಣ ಹೆಂಗದ ಹೇಳಕ್ ಬರ್ತದಿಲ್ಲ? ರೋಡಲ್ಲಿ ನಿಂತಿದ್ರೆ ಬೈಕ್ ಹೋಯ್ತಾ ಹೇಳದ್ ಹೇಳ್ತೀನಿ ಗುರುವೇ. ಹೇಳ್ರಿ, ಅನುಕೂಲ ಇದ್ರೆ ಹೇಳದೆ. ಜಯ ಜಯ ಗುರು ಸದ್ಗುರು ಮಹಾರಾಜ್ ಕಿ ಜಯ, ಬಸವಾದಿ ಗುರುಮತ್ರ ಪಾಲಿಕೆ ಜಯ ಜಯ. ಎಲ್ಲರೊಳಗೋಡಾಡಿಕೋ ನಿನ್ನೊಳಗೆ ನೀನು ಕಾಡಿಕೋ, ಈ ಕಾಯದೊಳಗಿನ ಕೀಲು ತಿಳಿದು ಸಾಯದಂತೆ ಮಾಡಿಕೋ. ಕಾಳ ರಾತ್ರಿಲಿ ಕಣ್ಣವಿಷ್ಟಲ್ಲಿರುವ ವಸ್ತುವ ಕದ್ದುಕೋ, ಅಲ್ಲಿ ಚಿಕ್ಕ ಮನೆಯೊಳಿರುವ ಚಿನ್ಮಯಾತ್ಮನ ಕೂಡಿಕೋ. ಎಲ್ಲರೊಳಗೋಡಾಡಿಕೋ ನಿನ್ನೊಳಗೆ ನೀನು ಕಾಡಿಕೋ, ಈ ಕಾಯದೊಳಗಿನ ಕೀಲು ತಿಳಿದು ಸಾಯದಂತೆ ಮಾಡಿಕೋ. ಕಾಮಕ್ರೋಧವ ಮೆತ್ತುಕೋ, ನಿನ್ನ ಮಂದ ಬುದ್ಧಿಯ ತಿದ್ದುಕೋ, ಅಂದು ಇಂದು ಎಂಬುದೆಲ್ಲ ಒಂದೇ ಎಂದು ತಿಳಿದುಕೋ. ಎಲ್ಲರೊಳಗೋಡಾಡಿಕೋ ನಿನ್ನೊಳಗೆ ನೀನು ಕಾಡಿಕೋ, ಕಾಯದೊಳಗಿನ ಕೀಲು ತಿಳಿದು ಸಾಯದಂತೆ ಮಾಡಿಕೋ. ಸಶೀರಿಯೊಳಗಾಡಿಕೋ, ಅಲ್ಲಿರುವ ಈಸನ ಕೂಡಿಕೋ, ಈಸ ಪರ ಶಿವ ತಾರಕ ನಿಜ ಜ್ಯೋತಿಯೊಳು ಗುರು ಧರಿಸಿಕೋ. ಈಸ ಪರ ಶಿವ ತಾರಕ ನಿಜ ಜ್ಯೋತಿಯೊಳು ಗುರು ಧರಿಸಿಕೋ. ಎಲ್ಲರೊಳಗೋಡಾಡಿಕೋ ನಿನ್ನೊಳಗೆ ನೀನು ಕಾಡಿಕೋ, ಕಾಯದೊಳಗಿನ ಕೀಲು ತಿಳಿದು ಸಾಯದಂತೆ ಮಾಡಿಕೋ. ಅರಿವಿನೊಳು ಗುರು ತರಿಸಿಕೋ, ನಿನ್ನ ಮಾಯ ಮಂತ್ರವ ಮರೆಸಿಕೋ, ಮಾಯ ಪುರಹರ ಮರುಳು ಸಿದ್ಧನ ಪಾದ ಸೇವೆಯ ಮಾಡಿಕೋ. ಎಲ್ಲರೊಳಗೋಡಾಡಿಕೋ ನಿನ್ನೊಳಗೆ ನೀನು ಕಾಡಿಕೋ, ಕಾಯದೊಳಗಿನ ಕೀಲು ತಿಳಿದು ಸಾಯದಂತೆ ಮಾಡಿಕೋ. ಶರಣು 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 ಶರಣು. ತುಂಬಾ ಧನ್ಯವಾದಗಳು. ಎಲ್ಲರೊಳಗೋಡಾಡಿಕೋ ನಿನ್ನೊಳಗೆ ನೀನು ಕಾಡಿಕೋ, ಸುಂದರವಾದ ಪದವನ್ನ ಸಾಯದಂತೆ ಮಾಡಿಕೋ, ಮತ್ತೆ ಹುಟ್ಟದಂತೆ ಮಾಡಿಕೋ. ಸಾಯಿಲೆ ಇಲ್ಲ ಅಂತಂದ್ರೆ ಹುಟ್ಟೋ ಪ್ರಶ್ನೆನೇ ಬರಂಗಿಲ್ಲಲ್ಲ. ಇಂದಿನ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂತು. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಇನ್ನು ಮಂಗಳಾಚರಣೆ ಸಂಕ್ಷಿಪ್ತ ಮಾಡೋದು. ಸಂಕ್ಷಿಪ್ತ ಮಾಡ್ರಿ, ಡೀಟೇಲ್ ಮಾಡ್ರಿ, ಹೆಂಗಾರ ಮಾಡ್ರಿ, ಹೆಂಗಾರ ಮಾಡ್ರಿ. ಗೌರಮ್ಮರೇ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ.
ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನು ಬೋಧಿಪಯೇ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕರೇ ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿರುಪಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತನಿಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಭಾಜೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಗಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿಗಳು